ಹಾಲ್ ಟಿಕೆಟ್ ಜೋಪಾನವಾಗಿ ಇಟ್ಕೋ ಚಿನ್ನು, ಮತ್ತೆ ಕಳ್ಕೊಬೇಡ. ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ಯಮ್ಮ? ಆನ್ಸರ್ ಗೊತ್ತಾಗ್ಲಿಲ್ಲ ಅಂತ ಟೆನ್ಷನ್ ಆಗ್ಬೇಡ, ಗೊತ್ತಿದ್ದಷ್ಟು ಬರ್ದ್ಬಿಡ್ಬ. ಕಾಪಿ ಹೊಡಿಕ್ ಹೋಗ್ಬೇಡಮ್ಮ. ಬ್ಯಾಗಲ್ಲಿ ಚೀಟಿ ಗಿಟಿ ಏನಾದ್ರೂ ಇಟ್ಕೊಂಡಿದ್ಯಾ? ಬಾಯ್ ಡ್ಯಾಡ್, ಬಾಯ್ ಮಾಮ್. ಏನೇ ಇವಳು ಚೀಟಿ ಇಟ್ಕೊಂಡಿದೀನಿ ಅಂತಾಳೆ, ಸಿಕ್ಕಾಕೊಂಡು ಡಿಬಾರ್ ಆದ್ರೆ ವಾಟ್ ವಿಲ್ ಹ್ಯಾಪನ್ ಟು ಮೈ ಪ್ರೆಸ್ಟೀಜ್? ಅಯ್ಯೋ, ಏನೋ ಒಂದ್ ಇಟ್ಕೊಂಡು ಹೋಗ್ಲಿ ಬಿಡ್ರಿ. ಹ್ಯಾಪಿ ಮೂಡಲ್ಲಿ ಇದ್ದಾಳೆ. ಫೇಲ್ ಆದ್ರೂ ನಿಮ್ ಪ್ರೆಸ್ಟೀಜ್ ಹೋಗತ್ತಲ್ವಾ, ಡಿಬಾರೇ ಆಗ್ಲಿ ಬಿಡಿ. ಹಲೋ ಮೇಡಮ್, ಏನಿವತ್ತು ಫುಲ್ ಹ್ಯಾಪಿ ಮೂಡಲ್ಲಿದ್ದೀರಾ? ನಾವು ಹೋಗ್ತಾ ಇರೋದು ಸಿನಿಮಾ ಹಾಲ್ಗಲ್ಲ, ಎಕ್ಸಾಮ್ ಹಾಲ್ಗೆ. ನೋ ವೇ. ಟೆನ್ಷನ್ ಆಗ್ತಿಲ್ವೇನೆ? ಟೆನ್ಷನ್ ಯಾಕೆ? ಅದು ಒಂಥರ ಸಿನಿಮಾ ಹಾಲ್ ಇದ್ದ ಹಾಗೇನೆ. ಸಿನಿಮಾಲಿ ಅವ್ರ ಆಕ್ಟಿಂಗ್ ನೋಡಿ ನಾವು ಖುಷಿ ಪಡ್ತೀವಿ, ಎಕ್ಸಾಮ್ ಅಲ್ಲಿ ನಮ್ ರೈಟಿಂಗ್ ನೋಡಿ ಲೆಕ್ಚರರ್ಸ್ ಖುಷಿ ಪಡ್ತಾರೆ. ಅದು 2.5 hours, ಇದು 2.5 hours. ದಟ್ಸ್ ಆಲ್. ಅಲ್ಲ ಕಣೆ, ಎಕ್ಸಾಮ್ ಅಂದ್ರೆ 103 ಡಿಗ್ರಿ ಜ್ವರ ಬಂದು ಮುಖ ತುಂಬಾ ಬೆಡ್ಶೀಟ್ ಹಾಕೊಂಡು ಮಲಗ್ತಾ ಇದ್ದೋಳು ನೀನು ಈಗ ಇಷ್ಟೊಂದು ಚೇಂಜ್ ಆಗಿದ್ಯಾ ಅಂದ್ರೆ ನೀನ್ ಲವರ್ ಪವರ್ ಏನಾದ್ರೂ ಪಾಸ್ ಆಗಿದ್ಯಾ? ಮೇ ಬಿ. ಯು ರೈಟ್. All the best. Your question paper. Yours. ಉಮಾ, ನೀನು ಕ್ವೆಶ್ಚನ್ ಪೇಪರ್ ನೋಡಿದ ಕೂಡಲೇ ಮತ್ತೆ ಟೆನ್ಷನ್ ಶುರು ಮಾಡ್ಕೋಬೇಡ. ಕೂಲ್ ಆಗಿರು ಉಮಾ, ರಿಲ್ಯಾಕ್ಸ್. ಯಾರ್ಯಾರೋ ನೋಡಿ ಟೆನ್ಷನ್ ಮಾಡ್ಕೊಳ್ಬೇಡ. ಓಕೆ, ರಿಲ್ಯಾಕ್ಸ್ ಚಿನ್ನ. ಉಗುರು ಕಚ್ಚಬೇಡ, ಟೆನ್ಷನ್ ಮಾಡ್ಕೋಬೇಡ ಚಿನ್ನ. ಒಂದೇ ಒಂದ್ಸರಿ ನಮ್ಮ ಮೊದಲನೇ ಭೇಟಿಗೆ ಜ್ಞಾಪಿಸ್ಕೋ. ಲೆಫ್ಟ್ ಲೆಫ್ಟ್ ಪ್ಲೀಸ್. ಸ್ಟಾಪ್ 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 ಸ್ಟಾಪ್. ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಸರ್, ಇಲ್ಲೇ 1 ಕಿಲೋಮೀಟ್ರ್ ಎತ್ತಾಕ್ಬಿಡಿ ಸರ್. ಸರ್, ನೀವೇನು ಕೆಲಸ ಮಾಡ್ತೀರಾ? ಹಾಂ, ಬುರುಡೆ 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 ಬುರುಡೆ, ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ ಬುದ್ಧಿ ಒಂದಿಲ್ಲ. ಆ ಬುರುಡೆ ತರಲೆ ಮಾಡ್ತೈತೆ, ಈ ಬುರುಡೆ ಬುದ್ಧಿ ಹೇಳ್ತೈತೆ. ಯಾಕೆ ಸರ್ ಸ್ಟಾಪ್ ಮಾಡಿದ್ರಿ? ಕಾಫಿ ಟೀ ಏನಾದರೂ ಕೊಡಿಸ್ತೀರಾ? ಓಹೋ, ಇದು ಲೇಡಿ ಬುರುಡೆ. ಇಳಿರಿ ಕೆಳಗೆ. ಯಾಕೆ ಮೇಡಮ್? ಇನ್ನು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ, ಪ್ಲೀಸ್ ಎತ್ತಾಕ್ಬಿಡಿ. ಅರ್ಧ ಕಿಲೋಮೀಟರ್ ಬಂದಿದ್ದಕ್ಕೆ ನಾನು ತಲೆ ತಬ್ಲಾ ಮಾಡ್ಕೊಂಡಿದ್ದೀರಾ? ಇನ್ನು ಅರ್ಧ ಕಿಲೋಮೀಟರ್ ಹೋದ್ರೆ ಇನ್ನೇನ್ ಮಾಡ್ಕೋತೀರೋ? ಸಾರಿ ಮೇಡಮ್, ಈ ಬಾಡಿ ಲೇಡಿ ಅಂತ ಗೊತ್ತಿರಲಿಲ್ಲ. ಜೆಂಟ್ಸ್ ಅಂತ ಅನ್ಕೊಂಡೆ ಇಷ್ಟೊಂದು ಟಾರ್ಚರ್. ಇನ್ ಲೇಡಿ ಅಂತ ಗೊತ್ತಿದ್ದಿದ್ರೆ ನಿಮ್ ಸೊಂಟ ಮುಟ್ಟಿದಕ್ಕೆ ಸಾರಿ. ನಿಮ್ಗೆ ಅಷ್ಟು ಕೋಪ ಇದ್ರೆ ನೀವೊಂದ್ಸರಿ ಮುಟ್ಬಿಡಿ. ಹಲೋ, ವಾಟ್ ಯು ಮೀನ್? ನಿಮ್ ನಡು ಮುಟ್ಟಿದೆ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ಬಾರ್ದು ಮೇಡಮ್. ಬೇರೆಯವ್ರ ಹತ್ರ ಡ್ರಾಪ್ ತಗೊಳ್ಳಿ. ಇಳಿರಿ ಇಳಿರಿ. ಅದು ನನಗೆ ಸ್ವಲ್ಪ ಮ್ಯೂಸಿಕ್ ವೀಕ್ನೆಸ್ಸು. ಹಾಡು ಹೇಳ್ತಾ ಇದ್ರೆ ಸಾಕು ಕೈ ತಬ್ಲಾ ಬಾರಿಸ್ಬೇಕು ಅನ್ಸುತ್ತೆ. ಆಲ್ರೆಡಿ ಹೇಗಿದ್ರು ನನ್ನ ವೀಕ್ನೆಸ್ ಗೊತ್ತಾಗಿದೆ. ಸೊ ಸ್ವಲ್ಪ ಕೋಆಪರೇಟ್ ಮಾಡಿ. ಅಂದ್ರೆ ನಿಮ್ಮನ್ನ ಮತ್ತೆ ಕೂರಿಸ್ಕೊಂಡು ತಬ್ಲಾ ಬಾರಿಸ್ಕೋಬೇಕು ಅಂತೀರಾ? ಗೆಟ್ ಲಾಸ್ಟ್. ಹಲೋ ಹಲೋ ಮೇಡಮ್, ವಯಸ್ಸಿಗೆ ಬಂದು ಹುಡುಗನ್ನ ಈ ರೀತಿ ಒಂಟಿ ಆಗ್ಬಿಟ್ಟು ಹೋಗ್ಬಾರ್ದು, ಒಳ್ಳೇದಲ್ಲ. ಈಗ ನಿನ್ನ ಟೆನ್ಷನ್ ಕಡಿಮೆ ಆಯ್ತಾ? ಇನ್ನೂ ಆಗಲಿಲ್ಲ? ಓಕೆ, ಒಂದು ಕೆಲಸ ಮಾಡಿ. ಹಾಗಾದ್ರೆ ನಾನು ನಿನ್ಗೊಂದ್ಸರಿ ನಿನ್ನ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಲೆಕ್ಚರ್ ಕೊಟ್ಟಿದ್ದೆ ಗೊತ್ತಾ? ಅದನ್ನೆಲ್ಲ ಒಂದ್ಸರಿ ಜ್ಞಾಪಿಸ್ಕೊ ಚಿನ್ನ. ಕಮ್ ಆನ್, ದ್ಯಾಟ್ಸ್ ಲೈಕ್ ಗುಡ್ ಗರ್ಲ್. ಕಮ್ ಆನ್, ವೆರಿ ಗುಡ್, ಕಮ್ ಆನ್. For every action there is equal and opposite reaction. For example, ಏನ್ ಚಿನ್ನ, ನೀನು ಸೈನ್ಸ್ ಸ್ಟೂಡೆಂಟ್ ಆಗಿ ಇಷ್ಟೊಂದು ಸೆನ್ಸಿಟಿವ್ ಆಗೋದ್ರೆ ಹೇಗೆ? ನೀನು ಉಗುರು ಕಚ್ಕೊಂಡು ಉರು ಹೊಡೆಯುವಂಥದ್ದು ಏನಿದೆ ನಿಮ್ಮ ಸಬ್ಜೆಕ್ಟ್ನಲ್ಲಿ? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಒಂದಕ್ಕಿಂತ ಒಂದು ಟಫ್. ಇಷ್ಟೂರು ಹೊಡೆದ್ರು ಮರ್ತು ಹೋಗುತ್ತೆ ಗೊತ್ತಾ? ಡೋಂಟ್ ವರಿ ಚಿನ್ನ, ನಿನಗೆ ಅರ್ಥ ಆಗೋ ಹಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಫಿಸಿಕ್ಸ್, ನ್ಯೂಟನ್ಸ್ ಲಾ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಯುನೋ, ನಾನು ವಯಸ್ಸಿಗೆ ಬಂದಾಗ ನನ್ನ ಎದುರು ಮನೆ ಹುಡುಗಿಗೆ ಒಂದು ಲವ್ ಲೆಟರ್ ಕೊಟ್ಟೆ. ದಟ್ ಈಸ್ ಆಕ್ಷನ್. ಅದನ್ನ ಅವ್ರ ಅಪ್ಪ ಓದಿ
ನನ್ನನ್ನು ಹಿಡ್ಕೊಂಡು ಎಕ್ಕ ಮಕ್ಕ ಓದ್ದ. ದಟ್ ಈಸ್ ಅಪೋಸಿಟ್ ರಿಯಾಕ್ಷನ್. ನೆಕ್ಸ್ಟ್ ಕೆಮಿಸ್ಟ್ರಿ. ವಿಸ್ಕಿಗೆ H2O ಮಿಕ್ಸ್ ಮಾಡಿದ್ರೆ, ಅಂದ್ರೆ ನೀರು ಮಿಕ್ಸ್ ಮಾಡಿದ್ರೆ ಡೈಲ್ಯೂಟ್ ಆಗುತ್ತೆ, ಸ್ಲೋ ಆಗಿ ಕಿಕ್ ಹೊಡೆಯುತ್ತೆ. ವಿಸ್ಕಿ ಪ್ಲಸ್ ರಮ್ ಪ್ಲಸ್ ಜಿನ್ ಪ್ಲಸ್ H2O ಮಿಕ್ಸ್ ಮಾಡಿದ್ರೆ ಕಾಕ್ಟೇಲ್ ಆಗುತ್ತೆ, ಒಳಗಿಂದ ಆಮ್ಲೆಟ್ ಈಚೆಗೆ ಬರುತ್ತೆ. ದೀಸ್ ಆಲ್ ಕೆಮಿಕಲ್ ರಿಯಾಕ್ಷನ್ ಕಾಲ್ಡ್ ಕೆಮಿಸ್ಟ್ರಿ. ಸೋ ಫನಿ. ನೆಕ್ಸ್ಟ್ ಬಯಾಲಜಿ, ಜೀವಶಾಸ್ತ್ರ. ವಯಸ್ಸಿಗೆ ಬಂದಿರೋ ನನ್ನ ನಿನ್ನ ಒಂದು ರೂಮಲ್ಲಿ ಕೂಡ ಹಾಕಿದ್ರೆ ಏನಾಗುತ್ತೆ? 9 ತಿಂಗಳಾದ್ಮೇಲೆ ನಿನಗೊಂದು ಪುಟ್ಟ ಮಗು ಆಗುತ್ತೆ. 2 ಜೀವಗಳು ಸೇರಿ ಒಂದು ಹೊಸ ಜೀವಕ್ಕೆ ಸೃಷ್ಟಿ ಕೊಡೋದೆ ಜೀವಶಾಸ್ತ್ರ. ನನ್ನ ಫೇವ್ರೆಟ್. ಇಡಿಯಟ್ ನಾನಾ? ಬುದ್ಧಿ ಇಲ್ಲ. ಪಾಠ ಹೇಳ್ಕೊಡ್ತಾನಂತೆ. ಪಾಠ ನಿನಗೆ ಪಾಠ ಹೇಳ್ಕೊಟ್ರೆ ಅರ್ಥ ಆಗಲ್ಲ ಚಿನ್ನ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದೀನಿ. ಈಗ ನೋಡು, ನೀನ್ ನನ್ಗೆ 1 ಮುದ್ದು ಕೊಟ್ರೆ ನಾನು ನಿನ್ಗೆ 2 ಕೊಡ್ತೀನಿ, ನೀನ್ ನನ್ಗೆ 2 ಕೊಟ್ರೆ ನಾನು ನಿಂಗೆ 4 ಕೊಡ್ತೀನಿ. ಹೀಗೆ ಕೂಡ್ಸೋದು, ಗುಣ್ಸೋದು, ಬಾಗ್ಸೋದು, ಕಳಿಯೋದು, ಮುತ್ತಲ್ಲೇ ಕಾಲ ಕಳೆಯೋದೆ ಮ್ಯಾಥಮೆಟಿಕ್ಸ್. ಈ ವಿಷಯದಲ್ಲಿ ನೀನು 0 ತೆಗೆದ್ರೂ ಬೇಜಾರಿಲ್ಲ. ಯಾಕೆಂದ್ರೆ 0 ಕಂಡಿಡಿದವ್ರು ಯಾರು ಹೇಳು? ನಾವು ಭಾರತೀಯರು. ಹೀರೋ ಇಸ್ ಆಲ್ವೇಸ್ ಹೀರೋ. ಹಲೋ, ಏನ್ ನಗ್ತಾ ಇದ್ದೀರಾ? ಎಕ್ಸಾಮ್ ಬರೀರಿ. ಇವತ್ತಿಗೆ ನಿನ್ನ ತಂದೆ ಹೋಗಿ 1 ವರ್ಷ ಆಯ್ತು. ಅವ್ರು ನಿನಗೆ ತುಂಬಾ ಇಷ್ಟಪಟ್ಟು ಗುಣಶೇಖರ ಅಂತ ಹೆಸರಿಟ್ರು. ನೀನೇ ನಿನ್ನ ತಂದೆ ಎಲ್ಲ ಆಸೆಗಳನ್ನು ಪೂರೈಸಬೇಕು ಕಣೋ. ಅಪ್ಪ ಹೇಳಿದ್ದು ಇವತ್ತಿಗೂ ನೆನಪಿದೆಯಮ್ಮ. ಸ್ವಾಭಿಮಾನನೇ ಈ ಮನೆ ಹೆಬ್ಬಾಗಿಲು, ಪ್ರೀತಿ ವಿಶ್ವಾಸನೇ ಈ ಮನೆ ಗಾಳಿ ಬೆಳಕು, ನಿಯತ್ತು ಪ್ರಾಮಾಣಿಕತೆ ಈ ಮನೆ ಗೋಡೆಗಳು ಅನ್ನೋ ಅಪ್ಪನ ಆದರ್ಶನ ನಾನು ಯಾವತ್ತೂ ಮೈಲಿಗೆ ಮಾಡಲ್ಲಮ್ಮ. ಗುಣ, ಅಬಾಲ ವೃದ್ಧಾಶ್ರಮ ಕಟ್ಟಬೇಕು ಅನ್ನೋದೇ ನಿಮ್ಮ ತಂದೆ ಕೊನೆಯ ಆಸೆ ಆಗಿತ್ತಪ್ಪ. ಆದಷ್ಟು ಬೇಗನೆ ಆ ಕೆಲಸ ಶುರು ಮಾಡ್ಬಿಡಪ್ಪ. ಫ್ರೆಂಡ್ ಅಮ್ಮ, 1 ನಿಮಿಷ ಬಂದೆ. ಏಯ್ ಹೇಳ. ಸಾರಿ ಹೇಳು ಚಿನ್ನು. ಏನ್ ಮಾಡ್ತಾ ಇದೀಯೋ? ಇವತ್ತು ಅಪ್ಪಾಜಿ ವರ್ಷದ ತಿಥಿ ಕಣೆ. ಈ ಗುಣ ಬಾಯ್ಲಿಗೆ. ಎಲ್ಲಿಗೆ? ಕಾಲೇಜ್ಗೆ. ಯಾಕೆ? ತಿಂಡಿ ನಂದಾಯ್ತು ಕಣೆ. ನಾನಿನ್ನು ತಿಂದಿಲ್ಲ ಕಣೋ. ಯಾಕೋ ಚಿನ್ನ? ಯಾಕೋ ತಿಂದಿಲ್ಲ. ನೀನೀಗ ಅರ್ಜೆಂಟ್ ಆಗಿ ಇಡ್ಲಿ, ವಡೆ, ಮಸಾಲೆ ದೋಸೆ, ಪೂರಿ, ಕೇಸರಿ ಬಾತು, ಖಾರ ಬಾತು, ಪೊಂಗಲ್ಲು ಇದನ್ನೆಲ್ಲ ಪಾರ್ಸಲ್ ಮಾಡಿಸ್ಕೊಂಡು ತಗೊಂಡ್ ಬಾರೋ ಗೆಳೆಯ. ನಾನೀಗ ಬರೋ ಪರಿಸ್ಥಿತಿಲಿ ಇಲ್ಲ ಬಂಗಾರಿ. ನೀನ್ ಅಲ್ಲೇ ಕ್ಯಾಂಟೀನ್ಗೆ ಹೋಗಿ ಏನಾದ್ರೂ ತಿನ್ನು ಚಿನ್ನ. ಕ್ಯಾಂಟೀನ್ ಟಿಫನ್ ಅಲ್ಲಿ ಇಲಿಗಳು ಹಲ್ಲಿಗಳು ಸಿಕ್ಕಿದ್ಯಂತೆ ಕಣೋ. ನೀನಿಗ್ ಬರ್ತೀಯೋ ಇಲ್ವೋ? ಆಗಲ್ಲ ಕಣೆ. ಬರಲ್ವೇನೋ? ಹೋಗೋ. ಏನಂತೆ? ಉದ್ದಿನ ವಡೆನಾ ಉಡೀಸಿಂದ ತರ್ಲೋ ಅಥವಾ ಅಡಿಗಾಸಿಂದ ತರ್ಲೋ ಅಂತ ಕೇಳ್ತಾ ಇದ್ದಾನೆ ನನ್ ಟಿಫಿನ್ ಗೆಳೆಯ. ತುಂಬಾ ತಮಾಷೆ ಕಣೆ ನಿಂದು. ಹಾಯ್ ಡಾರ್ಲಿಂಗ್. ಹೋಗೋ, ನಿಂಗೋಸ್ಕರ ಕಾದು ಕಾದು ಹೊಟ್ಟೆ ಎಲ್ಲ ಒಳಗಡೆ ಹೋಗಿದೆ. ನಥಿಂಗ್ ಟು ವರಿ. ಓಯ್, ವಾಟ್ ಯು ಮೀನ್? ನೀನು ಅಲ್ಲ ನಾನು ಅಲ್ಲ, ನೀನು ಹಸ್ದಿರೋ ಹೊಟ್ಟೆಗೆ ಬಿಸಿ ಬಿಸಿ ಇಡ್ಲಿ ತುಂಬಿಸಿ ಮುಂದೆ ಬರೆಸ್ತೀನಿ ಎಂದೆ. ಇಡ್ಲಿನಾ? ಸೋ ಸ್ವೀಟ್. ಬೇಗ ಕೊಡೋ. ಅಯ್ಯ, ಕೊಡೋದಾದ್ರೆ ನಾನು ಯಾಕೆ ಬರ್ತಾ ಇದ್ದೆ? ಪಾರ್ಸಲ್ ಕಳಿಸ್ತಾ ಇದ್ದೆ. ನಾನು ಬಂದಿರೋದು ನನ್ನ ಮುದ್ದು ಉಮಾಗೆ ನನ್ನ ಕೈಯಾರೆ ತಿನ್ಸೋಣ ಅಂತ. ನಾವ್ ಕಾಲೇಜಲ್ಲಿ ಇದೀವೋ, ಎಲ್ರು ನೋಡ್ತಾರ ಕಣೋ. ಅಯ್ಯಯ್ಯ, ನಾನೇನ್ ಕಿಸ್ಸಾ ಕೊಡ್ತಾ ಇದ್ದೀನಿ, ಇಡ್ಲಿ ತಿನ್ನಿಸ್ತಾ ಇದ್ದೀನಿ. ಈ ಇಡ್ಲಿಯಿಂದನಾದ್ರೂ ನಮ್ ಪ್ರೀತಿ ಎಷ್ಟಿದೆ ಅಂತ ಇಡೀ ಕಾಲೇಜ್ಗೆ ಗೊತ್ತಾಗ್ಲಿ. ಎಲ್ಲಿ ಆನು ಅಲ್ಲೋಡ್ರಿ, ಎಷ್ಟ್ ಚೆನ್ನಾಗಿ ಇಡ್ಲಿ ತಿನ್ನಿಸ್ತಾ ಇದ್ದಾನೆ. ಇಡ್ಲಿ ತಿನ್ಸೋದಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ನೋಡಿ ಅವನ್ಗೆ. ಚಟ್ನಿ. ನಮ್ ಹುಡುಗರು ಇದಾರೆ, ನಿಮ್ ಪ್ರೀತಿ ಎಷ್ಟಿದೆ ತೋರ್ಸಿ ಅಂದ್ರೆ ಡೈರೆಕ್ಟ್ ಹನಿಮೂನೇ ತೋರ್ಸ್ಬಿಡ್ತಾರೆ ಅಲ್ವೇನ್ರಿ? ಏ ಗುಣ, ದಿನಾಗ್ಲೂ ನಿಮ್ ಮನೆಯಿಂದ ಈ ತರ ಇಡ್ಲಿ ತಂದು ತಿನ್ಸೋ. ಆಮೇಲೆ ನಿಮ್ ಕಾಲೇಜ್ ಅವರು ನನ್ನ ನೀನ್ ಲವರ್ ಅನ್ಕೊಳಲ್ಲ. ಇಡ್ಲಿ ತಿನ್ಸಕ್ ನಿಮ್ಮಪ್ಪ ಫಿಕ್ಸ್ ಮಾಡಿರೋ ಸರ್ವೆಂಟ್ ಅನ್ಕೊಳ್ತಾರೆ. ಹೋಗೋ. ಅಯ್ಯ, ಇವಳೊಂದು ಮಾತಿಗೆ ಮೊದ್ಲು ಹೋಗ. ಯಾಕ್ರಿ ಶಿವಾಜಿನಗರ ಡ್ರಾಪ್ ಕೇಳಿ ಇಲ್ಲೇ ಹಿಡಿತಿದ್ದೀರಾ? ಡ್ರಾಪ್ ಸಾಕು, ಇಲ್ಲಿಂದ ಮುಂದೆ ಬಸ್ಸಲ್ಲೇ ಹೋಗಿ. ಯಾಕೆ? ಒಂದು ಪಿಕಪ್ ಇದೆ ಅದಕ್ಕೆ. ಕೊಡೆ ನಾನು ಕಣ್ಕ. ಥ್ಯಾಂಕ್ ಯು ಸರ್. ಹಬ್ಬ ನನ್ನ ಮಕ್ಳು, ರಸಿಕತೆ ಇಲ್ಲ. ಬರ್ತೀರಾ? ಏನು? ಅಲ್ಲ, ನನ್ನ ಜೊತೆ ನೀವು ಬಸ್ಸಲ್ಲಿ ಬರ್ತೀರಾ ಅಂದೆ. ಬಸ್ಸೇ ಇನ್ನೂ ಬಂದಿಲ್ವಲ್ಲ ಅಂಕಲ್? ಹಾ,
ಅಂಕಲ್ಲ ಅಂಕಲ್ಲ ಅಂಕಲ್ಲ. ಏನಾಯ್ತು ಅಂಕಲ್? ಇಲ್ಲಮ್ಮ, ನೀನ್ ಅಂಕಲ್ ಅಂದಿದ್ನ ಕೇಳಿ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ ಬಿದ್ದಂಗಾಯ್ತು. ರಿಯಲಿ ನಾನು ಅಂಕಲ್ ತರ ಕಾಣಿಸ್ತೀನ? ಬಿಳಿ ಕೂದ್ಲು ಬಂದ್ಮೇಲೆ ನೀವ್ ಅಂಕಲೇ ತಾನೆ? ವೈಟ್ ಹೇರ್ಸಾ? ಇದು ನನ್ನ ತಲೆದ. ಬಾಯ್ ಬಾಯ್ ಅಂಕಲ್. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ. ಭಿಕ್ಷಕರೆಲ್ಲ ಅಪ್ಡೇಟ್ ಆಗೋದ್ರು, ನಾವು ಮಾತ್ರ ಇನ್ನೂ ಅಲ್ಲೇ ಇದೀವಿ. ಕಾಸು ಅಣ್ಣ. ಅಣ್ಣನ ಅಣ್ಣನ ಏನ್ ಬೆಳಗ್ಗೆ ಎಲ್ಲರೂ ಆಟಕ್ಕೆ ಸಿಕ್ಬಿಟ್ಟಿದ್ದೀನ ನಾನು. ವೈಟ್ ಹೇರ್ಸ್. ನೀವು ಯವನನ್ನ ಮಿಸ್ ಮಾಡ್ಕೊಂಡಿದ್ದೀರಾ? ಕೆಲಸ ಕಳ್ಕೊಂಡೆ. ಗೌರ್ಮೆಂಟ್ದು ಪ್ಯೂನ್ ಪೋಸ್ಟ್. ಏನ್ ನಿಮ್ ಕ್ವಾಲಿಫಿಕೇಶನ್? MA ಸರ್. MA ಓದ್ಬಿಟ್ಟು ಪ್ಯೂನ್ ಕೆಲಸ ಮಾಡ್ತೀನಿ ಅಂತೆಲ್ಲ ನಾಚಿಕೆ ಆಗಲ್ಲ ನಿನಗೆ? ಯಾಕ್ರಯ್ಯ ಗೌರ್ಮೆಂಟ್ ಕೆಲಸ ಅಂತ ಹಿಂಗೆ ಸಾಯ್ತೀರಾ? ನೀವುಗಳೆಲ್ಲ ಅಪಾಯಿಂಟ್ ಆಗೋಷ್ಟರಲ್ಲಿ ನಿಮ್ ಯವನ ಎಲ್ಲ ಹೋಗಿ ಡಿಸಪಾಯಿಂಟ್ ಆಗ್ತೀರಾ. ನಂತರ ಯಾವುದಕ್ಕೂ ಸ್ವಂತ ಕೆಲಸ ಮಾಡೋದನ್ನ ಕಲೀರಯ್ಯ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ಬೆಸ್ಟ್ ಎಂಪ್ಲಾಯ್ಮೆಂಟ್. ಎಲ್ಲ ಬಂಡವಾಳ ಬೇಕಲ್ಲ ಸರ್. ಬಂಡವಾಳನೇ ಇಲ್ಲದೆ ಮಾಡುವಂತ ಬಿಸ್ನೆಸ್ ನಾನು ನಿನಗೆ ಹೇಳ್ಕೊಡ್ತೀನಿ. ಅದರಲ್ಲಿ ನಿನಗೆ ರಿಟೈರ್ಮೆಂಟ್ ಅನ್ನೋದಿರೋದಿಲ್ಲ. ಸಸ್ಪೆಂಡು ಟ್ರಾನ್ಸ್ಫರು ಯಾರು ಮಾಡೋದಕ್ಕೆ ಆಗೋದಿಲ್ಲ. ನಿಜನಾ ಸರ್? ಎಸ್. ನೀವೇ ನನ್ನ ಪಾಲಿನ ಅಪ್ಪ. ಅಪ್ಪ ಗಿಪ್ಪ ಅಂದ್ರೆ ಈಗ ಸದ್ಯ ಓದ್ಬಿಟ್ಟಂಟಪ್ಪ ನನ್ನ ಮಗನೇ. ತಗೋ, ಇವತ್ತಿಂದನೇ ಕೆಲಸ ಶುರು ಹಚ್ಕೋ. ಏನ್ ಕೆಲಸ ಸರ್? ಬೈಲಿ, ಇವತ್ತು ರಾತ್ರಿ ಕರೆಕ್ಟಾಗಿ 10 ಗಂಟೆಗೆ ಸಿಗ್ತೀನಿ. ಒಂದು ಒಳ್ಳೆ ಪಾರ್ಟಿನ ಸೆಟಪ್ ಮಾಡು. ಸೆಟಪ್ಪ? ನನ್ನನ್ನ ಬ್ರೋಕರ್ ಕೆಲಸ ಮಾಡುವಂತ್ಯಾ? ಎಸ್, ಬೆಡ್ ಬಿಸ್ನೆಸ್. ನೀನ್ ಎಮ್ಮೆ ಪಕ್ಕದಲ್ಲಿ ಇನ್ನೊಂದು ಎಮ್ಮೆ ಹಾಕು, ಮಾಮ ಆಗ್ತೀಯ. ಈ ಕೆಲಸಕ್ಕೆಲ್ಲ ಈ ಕೆಟ್ಟ ಸರಿ ಹೋಗು. ಫೈಲ್ ಕಿತ್ತು ಸಾಕು. ಗಿರಾಕಿಗಳು ತೋರಿಸೋದಕ್ಕೆ ನೀಟಾಗಿ ಒಂದು ಆಲ್ಬಮ್ ಕೊಡ್ರಿ. ಕಗ್ಲತ್ತ ಕರೆಕ್ಟಾಗಿ ಮ್ಯಾಚ್ ಆಗ್ತೀಯಲ್ಲೋ ಪಾಪಿ. ನೋಡು, ಈ ಮಾಮ ಕೆಲಸ ಮಾತ್ರ ಸಿನ್ಸಿಯರ್ ಆಗಿ ಮಾಡಿದೆ ಅನ್ಕೋ, ಇನ್ನೊಂದು ವರ್ಷದಲ್ಲಿ ಮೊಬೈಲು, ಕಾರು, ಬಂಗ್ಲೆ ಅಂತ ಹಂಗೆ ಕೋಟ್ಯಾಧೀಶ್ವರ ಆಗ್ಬಿಡ್ಬೋದು. ತಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡು. ಕಾಲ್ ಮಿ at 6 PM. ಗುಡ್ ಲಕ್. ಬಾಯ್. ಸರ್, ನಂಗೊಂದು ಜಾಬ್ ಕೊಡಿ ಸರ್. ಇವನಿಗೆ ಅಸ್ಟೆಂಟ್ ಆಗಿ. ಓಕೆ ಸರ್. ಡ್ರಾಪ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ. ಅಲ್ಕ ನನ್ನ ಮಗನೇ, ನಿನ್ನ ಯವ್ವನ ಫಿಲಪ್ ಮಾಡ್ಕೊಳ್ಳೋಕೆ ನನ್ನನ್ನ ಮಾಮ ಆಗುವಂತ್ಯಾ? ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್. ಗುಡ್ ಮಾರ್ನಿಂಗ್ ಡಿಯರ್. ಏನ್ ಮಾಡ್ತಿದ್ಯೋ? ಶೀರ್ಷಾಸನ. ಯಾಕೋ? ಮೈಯಲ್ಲಿರೋ ರಕ್ತ ಎಲ್ಲ ತಲೆಗೆ ಬರ್ಲಿ ಅಂತ. ಬಂದ್ರೆ ಏನಾಗುತ್ತೋ? ತಲೆ ಚೆನ್ನಾಗಿ ಓಡುತ್ತೆ. ನಿನ್ ಮೇಲಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ರಿಯಲಿ? ನಂಗೂ ಹೇಳ್ಕೊಡೋ ಪ್ಲೀಸ್. ಸಿಂಪಲ್. ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ನಿಮ್ ಮನೆ ಗೋಡೆಗೆ ನೇತ್ ಹಾಕೋ. ದಟ್ಸ್ ಆಲ್. ಇರು ಇರು ಇರು. ಏ ಉಮಾ, ಶೀರ್ಷಾಸನ ಹುಡುಗಿರಿಗೆ ಬೇರೆ ಆಸನ ಇದೆ. ಯಾವ್ದು? ಕೊಕ್ರೆ ಆಸನ. ಕೊಕ್ರೆ ಆಸನ ಅದ್ ಹೇಗೋ? ಕೊಕ್ರೆ ಹೇಗ್ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ ನಿನ್ಗೆ? ಹಾಗ್ ನಿಂತ್ಕೋ. ಸರಿ. ಈ ಕೈ ಎತ್ತಿದೀನಿ, ಕಾಲು ಎತ್ತಿದೀನಿ. ಕೊಕ್ರೆ ತರನೇ ನಿಂತಿದ್ದೀನಿ ಕಣೋ. ಪ್ರೀತಿ ಜಾಸ್ತಿ ಆಗ್ತಾ ಇದೆಯಾ? ಓ, ತುಂಬಾ ಜಾಸ್ತಿ ಆಗ್ತಾ ಇದೆ. ನೀನು ಈಗ್ಲೂ ನೋಡ್ಬೇಕು. ಬಾ ಬಾರೋ. ಕಂಟ್ರೋಲ್ ಯೋರ್ ಸೆಲ್ಫ್. ಆಗ್ತಾ ಇಲ್ಲ ಕಣೋ. ಡೋಂಟ್ ವರಿ, ಕಮ್ಮಿ ಆಗೋಕೆ ಕಂಟ್ರೋಲ್ ಆಸನ ಹೇಳ್ಕೊಡ್ತೀನಿ. ಸೀದಾ ಬೆಡ್ ಮೇಲೆ ಹೋಗಿ ಕಾಂಬ್ಳಿ ಗುಬ್ರ ಹಾಕೊಂಡು ಮಾಲ್ಕೋ. ಏನ್ರಿ ರೀ? ಏನೇ? ನಮ್ಮಮ್ಮ ಹೇಗೇಗೋ ಆಡ್ತಾ ಇದ್ದಾಳೆ. ಯಾಕೆ, ಏನಾಯ್ತು? ಗೊತ್ತಿಲ್ಲ, ಏನೋ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ. ಒಬ್ಬೊಬ್ಳೆ ಮಾತಾಡ್ಕೋತಾ ಇದ್ದಾಳೆ ರೀ. ಒಬ್ಳೇನಾ? ಎಲ್ಲಿದ್ದಾಳೆ? ಮೇಲೆ ಅವಳು ರೂಮ್ ಅಲ್ಲಿ ಇದ್ದಾಳೆ, ಬನ್ನಿ ನೋಡ್ರಿ ಅಲ್ಲಿ. ಕಂಟ್ರೋಲ್ ಆಸನ ಚೆನ್ನಾಗಿದೆ ಕಣೋ. ಚೆನ್ನಾಗಿದ್ಯಾ? ಕಂಟ್ರೋಲ್ ಆಗ್ತಾ ಇದೆಯಾ? ನಮ್ ಚಿನ್ನುಗೆ ಯಾರೋ ಮಾಟ ಮಾಡಿಸಿದ್ದಾರೆ. ಬುದ್ಧಿ ಇದೆ ನಿಂಗೆ? ನೀವು ಸುಮ್ಮನೆ ಚೆನ್ನಾಗಿದೆ ಚೆನ್ನಾಗಿದೆ. ಡ್ಯಾಡಿ, ಏನಮ್ಮ ಉಮಾ ಇದೆಲ್ಲ? ಯಾರ ಜೊತೆ ಮಾತಾಡ್ತಾ ಇದ್ದೆ ನೀನು? ನನ್ನ ಫ್ರೆಂಡ್ ಗುಣವತಿ ಅಂತ. ಯಾರೇ ಅದು ಗುಣವತಿ? ಇದೇ ಮೊದಲನೇ ಸಲ ನೀನ್ ಆ ಹೆಸರು ಹೇಳ್ತಾ ಇರೋದು. ಎಕ್ಸಾಮ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ ಮಮ್ಮಿ. ಒನ್ ಸೆಕೆಂಡ್. ಆ ಗುಣವತಿ sin θ + cos θ = ನಿಮ್ಮ ಅಜ್ಜಿ ತಲೆ ಇಡೋ ಫೋನ್. ಹೌದಾ? ಥ್ಯಾಂಕ್ ಯು. ಲೇ ಪಾಪ ಮಗು ಡಿಸ್ಕಸ್ ಮಾಡ್ಕೊಂಡು ಕಲ್ತ್ಕೋತಾ ಇದೆ. ಡಿಸ್ಟರ್ಬ್ ಮಾಡ್ತೀಯಾ? ನಡಿ ನಡಿ
ಅಲ್ಲ ರೀ, ಆಗ್ಲೇ ವಕ್ರವಾಗಿ ಕೊಕ್ರೆ ತರ ನಿಂತಿದ್ಲು. ಒಬ್ಳೆ ಏನೇನೋ ಬಡಬಡಿಸ್ತಿದ್ಲು. ಮಮ್ಮಿ ಅದು ವಕ್ರಾಸನ ಅಂತ, ಅದನ್ನ ಮಾಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಗುಣವತಿ ಹೇಳಿದ್ಲು. ಏಯ್, ಯಾರೇ ಆ ಗುಣವತಿ? ನನಗ್ ಗೊತ್ತಿಲ್ದೆ ಇರೋಳು. ಲೇ, ಗುಣವತಿನೋ ಶೀಲವತಿನೋ ನಿನಗೆ ಯಾಕೆ? ಅವಳ ಪಾಡ ಅವಳು ಬಿಡು, ಓದ್ಕೋತಾಳೆ. ನೀನ್ ಚೆನ್ನಾಗಿ ಓದ್ಕೊಮ್ಮ. ಗೊತ್ತಾಗ್ಲಿಲ್ಲ ಅಂದ್ರೆ ಆ ಗುಣವತಿನ ಕೇಳು. ಆಮೇಲೆ ಅದೇನು ವಕ್ರಾಸನೋ ಇಲ್ಲ ಕೊಕ್ರಾಸನೋ ಅದನ್ನ ಮಾಡ್ಕೋ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಓಕೆ ಡ್ಯಾಡಿ. ಏ ರೆಡಿ ರೆಡಿಯೇ ಪಾಪ. ಸರ್, ನಮ್ಮ ಆಶ್ರಮ ಕಟ್ಟೋದಕ್ಕೆ ನಿಮ್ ಸಹಾಯ, ನಿಮ್ ಬ್ಯಾಂಕಿನ ಸಹಕಾರ ನಮಗ್ ಬೇಕೇ ಬೇಕು ಸರ್. ಖಂಡಿತ ನಮ್ಮ ಸಹಕಾರ ನಿಮ್ಗೆ ಇದ್ದೇ ಇರುತ್ತೆ. ನೀವು ಆಶ್ರಮ ಕಟ್ತಾ ಇರೋದು ತುಂಬಾ ಒಳ್ಳೆ ಕೆಲಸ. ಆದ್ರೆ ನೀವು ಕೇಳಿದಷ್ಟು ಸಾಲ ನಾವು ಕೊಡೋಕ್ ಆಗೋದಿಲ್ವಲ್ಲ ಸರ್. ದಯವಿಟ್ಟು ದೊಡ್ಡ ಮನ್ಸು ಮಾಡ್ಬೇಕು. ಹಾಗಲ್ಲ ರಾಮಮೂರ್ತಿ ಅವರೇ, ನಿಮ್ಮ ಸೈಟ್ ವ್ಯಾಲ್ಯೂಗೂ ನೀವು ಕೇಳ್ತಿರೋ ಲೋನ್ಗೂ ಬಹಳ ವ್ಯತ್ಯಾಸ ಇದೆ. ಸರ್, ನೀವು ಕೊಡ್ತಾ ಇರೋ ಲೋನಿಂದ ದಿಕ್ಕಿಲ್ದೇ ಇರೋ 106 ಜೀವಕ್ಕೆ ಆಶ್ರಯ ಸಿಗುತ್ತೆ ಸರ್. ದಯವಿಟ್ಟು ಮಾತಾಡಿ. ಎಕ್ಸ್ಕ್ಯೂಸ್ ಸರ್. ಏನು ಚಿನ್ನ? ಈ ಗುಣ ಎಲ್ಲಿದ್ಯೋ? ಬ್ಯಾಂಕಲ್ಲಿದ್ದೀನಿ. ಯಾಕೋ ಪುಟ? ನಂಗೆ ತುಂಬಾ ತಲೆನೋತಾ ಇದೆ, ಟ್ಯಾಬ್ಲೆಟ್ ತಗೊಂಡ್ ಬಾರೋ. ಅಲ್ಲೇ ಯಾರ ಹತ್ರನಾದ್ರೂ ತರ್ಸ್ಕೊಂಡು ನುಂಗ್ಬಾರ್ದೇನೋ ಚಿನ್ನು. ಯಾಕೆ? ನೀ ತಗೊಂಬರಲ್ವಾ? ಅಮ್ಮ ಮಾವ ಜೊತೆಲೇ ಇದ್ದಾರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ನಂಗೆ ಅದೆಲ್ಲ ಗೊತ್ತಿಲ್ಲ, ನೀನ್ ಇವಾಗ ಟ್ಯಾಬ್ಲೆಟ್ ತಗೊಂಡ್ ಬರ್ತಿದ್ಯಾ ಅಷ್ಟೇ. ಅಮ್ಮ ಪ್ಲೀಸ್ 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 ಚಿನ್ನು. ಬರೋದಿಲ್ವೇನೋ? ಹೋಗ. ಏ ಉಮ್ಮ. ಬಾಪ ಹೋಗ. ಅಮ್ಮ ನೀವು ಹೊರಡಿ, ನನ್ಗೊಂಚೂರು ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಸರಿಯಪ್ಪ, ಬಾಮ ಹೋಗೋಣ. ಅದೇನ್ ಕೆಲಸನ ಮುಗಿಸ್ಕೊಂಡು ಬರ್ಲಿ. ಫೋನ್ ಬಂದಾಗ್ಲೇ ಗೊತ್ತಾಯ್ತು ಏನ್ ಘನಕಾರ್ಯ ಇದೆ ನಿಂಗೆ ಅಂತ. ಸಮಯ ಸಂದರ್ಭ ಏನು ಗೊತ್ತಾಗೋದಿಲ್ಲ ನಿನಗೆ. ಯಾವ ಜನ್ಮದಲ್ಲಿ ಯಾವ ಹುಡುಗಿ ಗೋಳಿಕೊಂಡಿದ್ನೋ ಈ ಜನ್ಮದಲ್ಲಿ ಕಾಡ್ತಾ ಇದೆ, ಅನುಭವಿಸ್ಬೇಕು. ತಲೆನೋವು ಬರೋಷ್ಟು ಏನ್ ತರ ಕೆಡಿಸ್ಕೊಂಡಿ ಚಿನ್ನ? ನನ್ನ ಹಾರ್ಟಲ್ಲೂ ಹೆಡ್ಡಲ್ಲೂ ನೀನೇ ತುಂಬ್ಕೊಂಡ್ಬಿಟ್ಟಿದ್ಯಾ ಕಣೋ. ಓದ್ಬೇಕಾದ್ರೆಲ್ಲ ನಿನ್ನ ನೆನಪೇ ಬರ್ತಾ ಇರುತ್ತೆ. ನಿನ್ನ ನೆನಪು ಸಬ್ಜೆಕ್ಟ್ಗೂ ವಾರ್ ಆಗಿ ನನ್ನ ತಲೆ ಎಷ್ಟು ನೋಡ್ತಾ ಇದೆ ಗೊತ್ತಾ? ತಲೆನೋವು ಹೋಗೋಕೇನೋ ಅಮೃತಾಂಜನ ಹಚ್ತಾ ಇದ್ದೀನಿ, ಆದ್ರೆ ನಿನಗೆ ನನ್ನ ನೆನಪು ಕಾಡದೇ ಇರೋದು ಹೇಗೆ? ನೀನ್ ಯಾವಾಗ್ಲೂ ನನ್ನ ಜೊತೆಲೇ ಇರೋ, ಆಗ ನಿನ್ನ ನೆನಪೇ ಕಾಡಲ್ಲ. ನೋಡ್ರಿ ಅವನ್ನ ಎಷ್ಟೊಂದು ಪ್ರೀತಿ ಮಾಡ್ತಾನೆ. ಈ ಗುಣ, ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗೋ ಪ್ಲೀಸ್. ನಂಗೆ ತುಂಬಾ ಬೋರ್ ಆಗ್ಬಿಟ್ಟಿದೆ ಕಣೋ. ನಿನ್ ಜೊತೆ ಎಲ್ಲಾದ್ರೂ 1-2 ದಿನ ಇರ್ಬೇಕು. ಓಕೆ ಡಿಯರ್, ನಾಳೆ ನಿನ್ನ ಒಂದು ಬ್ಯೂಟಿಫುಲ್ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ. ಗೆಟ್ ರೆಡಿ. ರಿಯಲಿ? ಅಮೃತಾಂಜನ್ ಮೇಲೆ ಆಣೆ. ಪಾರ್ಟಿ ಹೆಂಗೆ? MG ರೋಡ್ ಐಟಮ್ಸ್. ನನ್ನ ಟೇಸ್ಟ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಪ್ಪ. MA+MA ಅಲ್ವಾ ನೀನು? ರೂಮ್ ನಂಬರ್ ಎಷ್ಟು? 9 ಸರ್. ನನ್ನ ಲಕ್ಕಿ ನಂಬರು. ನೋಡು, ಇದೇ ತರ ಪಾರ್ಟಿಗಳ ಮೆಂಟಾಲಿಟಿನ ಅರ್ಥ ಮಾಡ್ಕೊಂಡು ಕೆಲಸ ಮಾಡು, ಬಹಳ ಬೇಗ ಮುಂದೆ ಬರ್ತೀನಿ. ಒಳ್ಳೆ ಫ್ಯೂಚರ್ ಇದೆ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಏನೋ ಒಂಥರ. ಹೋಗು ಮಗನೇ, ಮುಂದೆ ನಿನಗೂ ಒಳ್ಳೆ ಭವಿಷ್ಯ ಇದೆ. ಶೇಪ್ ನೋಡಿದ್ರೆ ಗ್ಯಾರಂಟಿ MG ರೋಡ್ ಪಾರ್ಟಿನೇ. ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಕ್ಕರ್ ಫಸ್ಟ್ ನೈಟ್. ಏನ್ ಸಿಂಕು. ಫಸ್ಟ್ ನೈಟ್ ಕರೆಕ್ಟಾಗಿ ಪವರ್ ಕಟ್ಟು. ಯಾವನು KBಯವನು ಕರೆಕ್ಟಾಗಿ ನನ್ನ ಮೆಂಟಾಲಿಟಿನ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಏನು ರಿಯಾಕ್ಷನ್ ಇಲ್ಲ? MG ರೋಡ್ ಡಾರ್ಲಿಂಗ್, ಯಾಕೆ ದೂರ ಕೂತಿದ್ಯಾ? ಹತ್ರ ಬಾ. ನೀವೊಬ್ರೆ ನನ್ನ ಹತ್ರ ಬಾ ಅಂತ ಕರೆದಿದ್ದು. ಎಲ್ರು ನನ್ನ ಬೈದು ಬಾಗ್ಲಿಂದಾನೇ ಓಡಿಸ್ಬಿಡ್ತಾ ಇದ್ರು. ಅವ್ರದೆಲ್ಲ ಮ್ಯಾರಿಡ್ ಲೈಫು, ಫುಲ್ ಮೀಲ್ಸು. ಅವ್ರಿಗೇನು ಗೊತ್ತು ಯವನಾಗಿ ಕಳ್ಕೊಂಡು ಅವ್ರು ನೋವೇನು ಅಂತ. ಈಗಲೇ ಜೀವನದಲ್ಲಿ ತುಂಬ ಟೈಮ್ ವೇಸ್ಟ್ ಆಗ್ಬಿಟ್ಟಿದೆ. ಬೇಗ ಬಾ. ಜಂಗ್ಲಿ, ಎಷ್ಟು ಚೆನ್ನಾಗಿ ನಗ್ತೀಯ. ಒಳ್ಳೆ ಚಿಲ್ಲರೆ ಚೆಲ್ದಂಗೆ. ಎಲ್ರು ನನ್ಗೆ ಚಿಲ್ಡ್ರನೇ ಹಾಕೋದಲ್ವಾ, ಅದಕ್ಕೆ. ಡೋಂಟ್ ವರಿ, ನಾನು ನಿನಗೆ ನೋಟೇ ಹಾಕ್ತೀನಿ. ಎಲ್ಲ ಮುಗಿದ್ಮೇಲೆ MTR ಅಲ್ಲಿ ಮಸಾಲೆ ದೋಸೆ ಕೊಡಿಸ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಕಮಾನ್, ಲಕ ಲಕ ಲಕ. ಇಷ್ಟೊತ್ತಿಗೆ ಫಸ್ಟ್ ನೈಟ್ ಮುಗ್ದಿರುತ್ತೆ. ನನ್ನ ಮಗನೇ, ಇನ್ ಮುಂದೆ ನೀನ್ ಯಾರಿಗೂ ಬೆಡ್ ಬಿಸ್ನೆಸ್ ಐಡಿಯಾ ಕೊಡಬಾರ್ದು. ಹತ್ತೆರಿಕೆ ಏನ್ ಸಿಂಕು. ಯಾವನೋ KBಯವನು ಯವನ ಕಳ್ಕೊಂಡವನೇ ಇರಬೇಕು. ಅನಿಸುತ್ತಿದೆ ಯಾಕೋ ಇಂದು. ಡಾರ್ಲಿಂಗ್, ನೀನು ಮಿಮಿಕ್ರಿ ಬೇರೆ ಮಾಡ್ತೀಯಾ? ಇದೇ ಸಾಂಗು, ಇದೇ ವಾಯ್ಸು ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಭಿಕ್ಷಿಕೆ ಆಡ್ತಾ ಇರ್ತಾಳೆ, ನೀನು ನೋಡಿದೀಯಾ?
ನೋಡೋದೇನು ಅದು ನಂದೇ ವಾಯ್ಸು ಹಾಗ ಆಡಿದ್ರೇನೆ ಎಲ್ರು ನನ್ಗೆ ಕಾಸು ಹಾಕೋದು. ಕಾಸಾ? ಏನೇ ಇದು ಬಟ್ಟೆ ಎಲ್ಲ ಯಾಕೆ ಪ್ಯಾಕ್ ಮಾಡ್ಕೋತಿದ್ಯಾ? ಸಾರಿ ಮಾ, ನಾನು ನಿನ್ಗೆ ಹೇಳೋದೇ ಮರ್ತಿದ್ದೆ. ನಾನು ಆಗುಂಬೆಗೆ ಹೋಗ್ತಾ ಇದ್ದೀನಿ. ಆಗುಂಬೆಗ? ಯಾಕೋ? ಅದು ನನ್ನ ಕ್ಲೋಸ್ ಫ್ರೆಂಡ್ ಮದ್ವೆ ಮಮ್ಮಿ. ನಿಜ ಹೇಳೆ, ಮದುವೆ ನಿನ್ ಫ್ರೆಂಡಾ ಇಲ್ಲ ನಿಂದೇನಾ? ಈ ನನ್ನ ಮುದ್ದು ಅಮ್ಮನಿಗೆ ಹೇಳ್ದೆ ಮದುವೆ ಆಗ್ತೀನಾ? ಯಾಕಮ್ಮ, ನನ್ನ ಮೇಲೆ ನಂಬಿಕೆ ಇಲ್ವಾ? ಈಗಿನ ಜನರೇಷನ್ ಅವ್ರನ್ನ ನಂಬಕ್ಕಾಗತ್ತಾ? ಸ್ವಲ್ಪ ಯಾಮಾರಿದ್ರು ಎಸ್ಕೇಪ್ ಆಗಿ ಇಮೇಲಲ್ಲೇ ಆಶೀರ್ವಾದ ಮಾಡಿ ಅಂತಾರೆ. ಅಮ್ಮ, ನಾನು ಈ ಜನ್ರೇಷನ್ನೇ ಇರಬಹುದು, ಆದರೆ ಓಲ್ಡ್ ಜನ್ರೇಷನ್ಗೆ ಗೌರವ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಮದುವೆ ಆದರೆ ನೀನು ಆಶೀರ್ವಾದ ತಗೊಂಡೇ ಆಗೋದು. ನನ್ನ ಗುಣದ ಸ್ವಭಾವ ಏನು ಅಂತ ನನಗೆ ಗೊತ್ತಿಲ್ವೇನೋ. ನೀನು ಹೋಗೋದಕ್ಕೇನೋ ನನ್ನ ಅಭ್ಯಂತರ ಇಲ್ಲ, ಆದರೆ ಅಷ್ಟು ದಿವಸ ನೀನು ನೋಡದೆ ಇರಬೇಕಲ್ಲ, ಅದು ನನ್ನ ಮನ್ಸಿಗೆ ತುಂಬ ಕಷ್ಟ ಆಗುತ್ತೆ ಕಣೋ. ನನಗೂ ಕಷ್ಟ ಆಗುತ್ತಮ್ಮ, ಆದಷ್ಟು ಬೇಗ ಬಂದ್ಬಿಡ್ತೀನಿ, ಆಯ್ತಾ? ಹುಷಾರಾಗಿ ಹೋಗ್ಬಿಡ್ವಾ. ಥ್ಯಾಂಕ್ ಯು ಮಮ್ಮಿ. ಐ ಲವ್ ಯು ಸೋ ಮಚ್. ಟೇಕ್ ಕೇರ್. ಓಕೆ, ಬೈ. ಬಂದ್ರೆ ಚೆನ್ನಾಗಿರಲ್ಲ. ಏನೋ ಚೆನ್ನಾಗಿರಲ್ಲ. ನಿನ್ನಿಂದ ಏನ್ ತಾನೇ ಚೆನ್ನಾಗಿದೆ? ನಿನ್ನಿಂದ ಯಾರು ತಾನೇ ಚೆನ್ನಾಗಿದ್ದಾರೆ? ಕಡೆ ಪಕ್ಷ ನಿನ್ ಹೆಂಡತಿನಾದ್ರೂ ಚೆನ್ನಾಗಿದ್ದಾಳನು? ನನ್ನ ಮಕ್ಕಳ್ರ ಜನರ ರಕ್ತ ಮಾರಾಟ ಮಾಡಿ ಅಷ್ಟೊಂದು ಸಂಪಾದನೆ ಮಾಡಿಟ್ಟಿದಿರಲ್ಲ, ಅದನ್ನ ತಗೊಂಡೋಗಿ ಎಲ್ಲೋ ಇಕ್ತೀರಾ? ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಕೂತ್ ತಿಂದ್ರು ಕರಗದೇ ಇರೋಷ್ಟು ಮಾಡಿಟ್ಟಿದಿರಲ್ಲ, ಅದನ್ನ ತಿಂದು ನಿನ್ನ ಮಕ್ಕಳೇನು ಮಹಾತ್ಮರಾಗ್ತಾರೆ. ನಿನ್ನ ಮಕ್ಕಳು ನಿನ್ನ ಹಾಗೆ ನೀಚರೇ ಆಗೋದು. ಅದಕ್ಕೆ ನಿನ್ನ ಬುಡ್ ಸಮೇತ ತೆಗೆದ್ಬಿಡ್ತೀನಿ ಇವತ್ತು. ನನ್ ತಂಡ ಬರ್ಬೇಡ, ಬಂದ್ರೆ ಪುಡಿ ಪುಡಿ ಮಾಡ್ಬಿಡ್ತೀನಿ. ಈ ತರ ಚೀಪ್ ಕೆಮಿಕಲ್ ನನ್ನ ಹತ್ರ ಇಟ್ಕೋಬೇಡ, ಬಿಟ್ಬಿಡವನ್ನ. ಬಾಬು ರೆಡ್ಡಿ ಫಿನಿಶ್. ನಿನಗೇನೋ ಕೆಲಸ ಇಲ್ಲಿ, ಗುರುನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರು. ಏಯ್, ಯಾಕೆ ಪಡ್ಕೋತಿದೀಯ? ಏನಾಯ್ತು? ಓ, ಈ ಗುತ್ತೇದಾರ್ ಬುಲೆಟ್ ಸೌಂಡ್ ಕೇಳೇ ಸತ್ತೋಗ್ಬಿಟ್ಲಾ? ನನ್ನ ಉಮ್ಮ ಬಗ್ಗೆ ಏನಾದ್ರು ಮಾತಾಡ್ದೆ ಸಾಯಿಸ್ಬಿಡ್ತೀನಿ. ತಗೋ, ಸಾಯಿಸು. ಸಾಯಿಸ್ತಾನಂತೆ, ಸಾಯಿಸ್ತಾನೆ. ಸಾಯಿಸೋದು ನನ್ ಕೆಲ್ಸ. ಇದೇ ತರ ಮುತ್ತು ಮಾಡ್ಕೊಂಡು ನಿಮ್ಮೂರು ಸೇರ್ಕೊಂಡ್ರೆ ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲಿ ನಡೆದಿರೋ ಕತೆ ಏನಾದ್ರೂ ಕ್ರೈಮ್ ಸ್ಟೋರಿ ಮಾಡಕ್ ಹೋದ್ರೆ ನೀವಿಬ್ರು ಕ್ರೈಮ್ ಡೈರಿಲಿ ಬರೋ ತರ ನಾನ್ ಮಾಡ್ತೀನಿ. ಹುಷಾರ್.
ಏನೋ ಇದಲ್ಲ. ಯಾರು ಅವರು? ಅದು ನಮಗ್ ಸಂಬಂಧ ಇಲ್ದೇ ಇರೋ ವಿಷಯ ಕಣೋ. ಅದ್ರ ಬಗ್ಗೆ ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಕೂಲ್ ಚಿನ್ನು. ಹೋಗ. ನನ್ ಕೈಲಿ ಆಗ್ತಾ ಇಲ್ಲ ಕಣೋ. ನನಗ್ ತುಂಬಾ ಟೆನ್ಷನ್ ಆಗ್ತಿದೆ. ನೋಡು, ನನ್ ಕೈಯೆಲ್ಲ ಬೆವರ್ತಾ ಇದೆ. ನನಗೇನಾಗುತ್ತೋ, ನಾನು ಏನಾಗ್ತೀನೋ. ನಿನಗೇನು ಆಗಲ್ಲಮ್ಮ, ನಾನ್ ನಿನ್ ಜೊತೆಲಿ ಇರ್ತೀನಿ. ನೋಡು, ಮನಸ್ಸಿಗೆ ಮರೆಯೋದು ಗೊತ್ತು, ಮರೆಯಕ್ ಟ್ರೈ ಮಾಡು. ಒಂದ್ ವೇಳೆ ನನಗೆ ಏನಾದ್ರೂ ಆಗಿದ್ದಿದ್ರೆ ಪ್ಲೀಸ್ ಗುಣ. ಕಾಪಾಡಪ್ಪ. ಉಮಾ, ನಿನಗೆ ನಾನ್ ತಾನೇ ಮುಖ್ಯ. ನನಗೇನು ಆಗಿಲ್ವಲ್ಲ. ನೀನಾಗಿ ಗಾಬರಿ ಆಗ್ಬೇಕು. ರಿಲ್ಯಾಕ್ಸ್ ಕಣೋ ಪ್ಲೀಸ್. ನನ್ನ ಕಣ್ಣು ನೋಡು. ನೀನ್ ಕಣ್ಣು, ನಾನು ರೆಪ್ಪೆ. ನಿನ್ನನ್ನು ಕಾಯೋದೇ ನನ್ನ ಕೆಲಸ. ರಿಲ್ಯಾಕ್ಸ್ ಆಗು ಪ್ಲೀಸ್. ಡೈರೆಕ್ಟ್ರೆ, ಕತೆ ತುಂಬಾ ಸೂಪರ್ ಆಗಿದೆ. ಅದೇ ತರ ನಮ್ಗೆ ಸಿನಿಮಾ ಮಾಡ್ಕೊಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್, ಇಂಟ್ರೆಸ್ಟಿಂಗ್ ಪಾಯಿಂಟ್ನ ಇನ್ನೊಂದ್ಸರಿ ಹೇಳಿ ಸರ್. ಹಾಂ ಸರ್ ಈಗ ಆ ಬ್ಯೂಟಿಫುಲ್ ಆಗಿರುವಂಥ ಒಂದು ಜಾಗದಲ್ಲಿ ಲವರ್ಸ್ ಸರ್ ಈ ಥರ ಎಂಟ್ರಿ ಕೊಡ್ತಾ ಇದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಗುಣ ಅಂತ. ನಾನು ಕೇಳಿದ್ನೇನಯ್ಯ? ಹೋಗ್ಲಿ ಬಿಡಿ, ಇವಳ ಹೆಸರು ಉಮಾ ಅಂತ. ಅದನ್ನು ಕೇಳಿದ್ನಾ? ಸರ್, ಹೊಟ್ಟೆ ಹಸಿತಾ ಇದೆ. ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಹೋಟ್ಲ್ ಇದೆಯಾ? ಪಕ್ಕದಲ್ಲಿ ಪ್ರೊಡ್ಯೂಸರ್ ಇದ್ದಾರೆ, ಈ ಕಡೆ ಕ್ಯಾಮ್ರಾಮನ್ ಇದ್ದಾರೆ. ಅವರಿಗೆ ಬ್ಯೂಟಿಫುಲ್ ಆಗಿರುವಂಥದ್ದು ಒಂದು ಕತೆ ಹೇಳ್ತಾ ಇದ್ದೀನಿ. ಈಗ ನೀನು ಬಂದು ಡಿಸ್ಟರ್ಬ್ ಮಾಡಿಬಿಟ್ಟೆ. ಪ್ಲೀಸ್ ಹೋಗಯ್ಯ, ಹೋಗೋ. ಕೂಲ್ ಸರ್. ಸಾರಿ ಸರ್. ಸರ್ ಒಂದು ನಿಮಿಷ. ಹೀಗೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಬೀಚ್ ಇದೆ. ಬೀಚ್ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ. ಆ ಹೋಟೆಲ್ನಲ್ಲಿ ಊಟ ಮಾಡಿ. ಓಕೆ? ಥ್ಯಾಂಕ್ ಯು ಸರ್. ನಿಮ್ಮ ಪ್ರಾಜೆಕ್ಟ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುಂದೆ ಸ್ನೇಹಿತರೆ, ಪ್ರೇಮಿಗಳನ್ನು ಎತ್ತಿಕೊಂಡು ಓಡುವ ದಿನಾಚರಣೆಗೆ ಆಗಮಿಸಿರುವ ಎಲ್ಲ ಪ್ರೇಮಿಗಳಿಗೂ ಆದರದ ಸ್ವಾಗತ, ಸುಸ್ವಾಗತ. ಅನೌನ್ಸ್ಮೆಂಟ್ ಕೇಳಿಸ್ಕೊಂಡ್ಯಾ? ಲವರ್ಸ್ ಲಿಫ್ಟಿಂಗ್ ಡೇ ಅಂತ ಕಣೆ. ನಾವಿಬ್ರು ಪಾರ್ಟಿಸಿಪೇಟ್ ಮಾಡೋಣವಾ? ಮೇಡಮ್, ಬೇಡ ಅನ್ಬೇಡಿ. ಇಂಥ ಚಾನ್ಸ್ ಎಲ್ರಿಗೂ ಸಿಗಲ್ಲ. ಬ್ಯೂಟಿಫುಲ್ ಪ್ರೋಗ್ರಾಮ್ ಇದೆ ಮೇಡಮ್. ಸಾರ್, ನೀವು ಕರ್ಕೊಂಡು ಹೋಗಿ ಸಾರ್. ನೋಡ್ದಾ, ಆ ಹುಡುಗನೂ ಹೇಳ್ತಾ ಇದ್ದಾನೆ. ಪ್ಲೀಸ್ ಬೇಡ ಅನ್ಬೇಡ ಕಣೆ. ಬಾರೆ. ಬೇಡ, ಹೋಗ. ನಿನ್ಗೆ ಈಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಬಾಯ್ಲಿ ಬಾ, ನಾನು ಹೇಳ್ತೀನಿ. ಬಾರೆ ಅಂದ್ರೆ ನಮ್ಮ ಈ ಬೀಚಿನ ಸಂಪ್ರದಾಯದಂತೆ ಪ್ರತಿ ವಾರವೂ ಪ್ರೇಮಿಗಳನ್ನ ಎತ್ತಿಕೊಂಡು ಓಡುವ ಸ್ಪರ್ಧೆಯನ್ನ ಏರ್ಪಡಿಸಿದೀವಿ. ಇಂದು ಕೂಡ ಸ್ಪರ್ಧೆ ನಡೀತಾ ಇದೆ. ಅದಕ್ಕೆ ಹಲವಾರು ಯುವ ಪ್ರೇಮಿಗಳು ಆಗಮಿಸ್ತಾನೆ ಇದ್ದಾರೆ. ಎಲ್ಲರೂ ಸ್ಪರ್ಧೆನಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದುಕೊಳ್ಳಲಿದ್ದಾರೆ. ತಾವುಗಳೆಲ್ಲ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಈಗ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಪ್ರೇಮಿಗಳು ತಮ್ಮ ತಮ್ಮ ಜೋಡಿಯೊಂದಿಗೆ ಸ್ಪರ್ಧಾ ಜಾಗದಲ್ಲಿ ಹಾಜರಾಗಬೇಕಾಗಿ ವಿನಂತಿ. ಎಲ್ಲರೂ ನಿಮ್ಮ ನಿಮ್ಮ ಜೋಡಿಗಳನ್ನ ಎತ್ಕೊಳ್ಳಿ. ಆನ್ ಯುವರ್ ಮಾರ್ಕ್, ರೆಡಿ, ಸ್ಟಾರ್ಟ್. ಇಂದಿನ ಈ ಪ್ರೇಮಿಗಳ ಸ್ಪರ್ಧೆನಲ್ಲಿ ಉಮಾ ಹಾಗೂ ಗುಣ ಇವರ ಜೋಡಿ ಪ್ರಥಮ ಬಹುಮಾನವನ್ನ ಗಳಿಸಿದೆ. ಇವರಿಗೆ ನಮ್ಮ ಹಾರ್ದಿಕ ಶುಭಾಶಯಗಳು. ಇವರು ಈಗ ವೇದಿಕೆಗೆ ಬಂದು ಮುಖ್ಯ ಅತಿಥಿಗಳಿಂದ ಪ್ರಥಮ ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಉಮಾ ಬಂದಿದ್ದಾಳ ಅಲ್ಲಿ? ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ವೆಲ್, ಹೇಗಿದ್ಯಾ? ಫೈನ್, ಚೆನ್ನಾಗಿದ್ದೀನಿ. ಈಗೇನೋ ಚೆನ್ನಾಗಿದ್ಯಾ, ಆದ್ರೆ ಇನ್ ಮುಂದೆ ಚೆನ್ನಾಗಿರಲ್ಲ. ರೋಹಿಣಿ, ಏನ್ ಹೇಳ್ತಾ ಇದೀಯಾ? ರಘು, ನಿನಗೆ ಪ್ರೆಸೆಂಟ್ ಮಾತ್ರ ಗೊತ್ತು, ನನಗೆ ಪ್ರೆಸೆಂಟು ಫ್ಯೂಚರೂ ಗೊತ್ತು. ನೀನ್ ಸುಖವಾಗಿರೋ ಸಂಸಾರದಲ್ಲಿ ಸುಳಿ ಬರ್ತಾ ಇದೆ ರಘು. ಅಂದ್ರೆ ನಾನಿವತ್ತು ನಿಜಾನ್ ಮುಚ್ಚಿಟ್ರೆ ನಾಳೆ
ನೀನು ನಿನ್ನ ಮಗಳು ಸ್ಕೆಚ್ಚು ಮಚ್ಚುಗಳ ಮಧ್ಯೆ ನರಳಬೇಕಾಗತ್ತೆ ರಘು. ರೋಹಿಣಿ, ವಾಟ್ ಆರ್ ಯು ಸೇಯಿಂಗ್? ನಿಮ್ ಮಗಳು ಲವ್ ಅಲ್ಲಿ ಬಿದ್ದಿದ್ದಾಳೆ. ಫ್ರೆಂಡ್ ಮದ್ವೆ ಅಂತ ನಿನ್ನತ್ರ ಸುಳ್ಳು ಹೇಳಿ ಯಾವನ್ ಜೊತೆನೋ ಸುತ್ತಾಡಕ್ ಹೋಗಿದ್ದಾಳೆ. ನಮ್ ಬಾಸ್ ತಮ್ಮನ್ ಸಾವ್ಗೆ ಇವರೇ ಕಾರಣ ಅಂತೆ. ಇವ್ರನ್ನ ಕೊಲ್ಲೋದಿಕ್ಕೆ ಹುಡುಕ್ತಾ ಇದಾರೆ ರಘು. ನಿನ್ ಕಣ್ಮುಂದೆ ನಿನ್ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಮೊದ್ಲು ಈ ದೇಶ ಬಿಟ್ಟು ಹೋಗು. ನೀನ್ ಇಲ್ಲೇ ಇದ್ರೆ ನಿನ್ ಮಗಳನ್ನ ಖಂಡಿತ ಅವ್ರು ಉಳ್ಸೋದಿಲ್ಲ. ನಾನು ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ರಘು. ವಿಷಯ ಹೇಳ್ತಿಕ್ ಥ್ಯಾಂಕ್ಸ್. ನನ್ನ ಮಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ ಯು. ರೀ, ರಾತ್ರಿ ಎಲ್ಲ ಮನೆಗ್ ಬರ್ದೆ ಎಲ್ರಿ ಹೋಗಿದ್ರಿ? ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ. ಅದೆಲ್ಲ ಆಮೇಲೆ ಹೇಳ್ತೀನಿ. ಉಮಾ ಎಲ್ಲಿ? ಅವಳು ಅಷ್ಟೇ, ಆ ಗುಂಬೆಯಿಂದ ಇನ್ನೂ ಬಂದಿಲ್ಲ. ಅವಳಿಗೆ ಫೋನ್ ಮಾಡಿದ್ರೆ ಅವಳು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ತಂದೆ ಮಗಳು ಇಬ್ರಿಗೂ ಅಷ್ಟೇ ನನ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಅಲ್ಲ. ಏನಾಗಿದ್ಯೋ ಏನೋ ಅಂತ ರಾತ್ರಿ ಇಡೀ ನಾನು ನಿದ್ದೆ ಮಾಡಿಲ್ಲ. ಡೋಂಟ್ ವರಿ ಮಮ್ಮಿ, ನಾನೀಗ ಬಂದಿದ್ದೀನಲ್ಲ, ನೀನ್ ಆರಾಮಾಗಿ ಹೋಗಿ ನಿದ್ದೆ ಮಾಡು. ಏನೇ ಕತ್ತೆ, ಸ್ವಲ್ಪನಾದ್ರೂ ಜ್ಞಾನ ಬೇಡವಾ ನಿನಗೆ? ಆ ಗುಂಬೆಗೆ ಹೋಗಿ 3 ದಿವಸ ಆಯ್ತು, ಒಂದ್ ಫೋನ್ ಇಲ್ಲ ಏನಿಲ್ಲ. ನಾನ್ ಫೋನ್ ಮಾಡಿದ್ರೆ ನೀನ್ ಫೋನ್ ಆಫ್ ಮಾಡ್ಕೊಂಡಿದ್ಯಾ. ಅಪ್ಪ ಅಮ್ಮಂಗ್ ಟೆನ್ಷನ್ ಆಗಿರುತ್ತೆ, ಒಂದ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಣ ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ? ಸಾಕು ಸುಮ್ನಿರೆ. ಈಗ ತಾನೇ ಮನೆ ಬಂದಿದ್ದಾಳೆ, ಆಗಲೇ ಶುರು ಮಾಡಿದಾಳೆ ನಿನ್ ಸೈರನ್ನು. ಪಾಪ, ಮದ್ವೆ ಗಲಾಟೆ, ವಾಲ್ಗಸದ್ದು, ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಮರ್ತ್ ಬಿಟ್ಟಿದ್ದಾಳೆ. ಯು ರೈಟ್ ಡ್ಯಾಡಿ. ಹೆಣ್ಣಿನ ಮನ್ಸನ್ನ ಹೆಣ್ಣೇ ಅರ್ಥ ಮಾಡ್ಕೊಳ್ಳೋದು ಅಂತಾರೆ, ಆದ್ರೆ ಈ ಮನೇಲಿ ಎಲ್ಲ ಉಲ್ಟಾ. ನೀವೊಬ್ರೇ ನಾನು ಅರ್ಥ ಮಾಡ್ಕೊಳ್ಳೋದು. ಐ ಲವ್ ಯು ಡ್ಯಾಡಿ. ಓಕೆಪ್ಪ, ಹೋಗಿ ರೆಸ್ಟ್ ತಗೋ. ಓಕೆ ಡ್ಯಾಡಿ, ಬಾಯ್. ಬಾಯ್. ನೀವ್ ಹೀಗೆ ಇವಳನ್ನ ಮುದ್ದು ಮಾಡ್ತೀರಿ, ಅವಳು ಹಾಳಾಗೋಗ್ತಾಳೆ. ಆಲ್ರೆಡಿ ಹಾಳಾಗಿ ಹೋಗಿದ್ದಾಳೆ. ಏನ್ರಿ ಹೇಳ್ತಿದ್ದೀರಾ? ನಿನ್ ಮಗಳು ಆಗಂಬೇಕು ಹೋಗಿದ್ದು ಮದುವೆಗಲ್ಲ. ಅದೇನು ಅಂತ ಸರಿಯಾಗಿ ಹೇಳಿ. ಅದೆಲ್ಲ ಆಮೇಲೆ ಹೇಳ್ತೀನಿ. ಇದ್ರ ಬಗ್ಗೆ ಅವಳ ಹತ್ರ ಡಿಸ್ಕಸ್ ಮಾಡಬೇಡ. ಸಾಕು, ಆಗ್ಲಿಂದ ನೋಡ್ತಾ ಇದ್ದೀನಿ ನನ್ನ ಮಗನೇ ಪರಪರ ಅಂತ ಕೆರ್ಕೋತಾ ಕೂತಿದ್ಯಲ್ಲ. ಅದು ಮುಲ್ಮುಲ ಅಂತ ಕಡಿತಾ ಇದೆ ಕಣ. ಅದಕ್ಕೆ ಮಂಜ ಸ್ವಲ್ಪ ಫ್ರೀ ಆಗಿದ್ಯಾ? ಯಾಕಪ್ಪ? ಸ್ವಲ್ಪ ಬೆನ್ ಕೆರ್ ಕೊಡ್ತೀಯಾ? ಕೆರಬೇಡ ಕಣ, ಕೆರೆದ್ರೆ ಅವನ ಗಜ್ಜಿ ನಮಗೂ ಅಂಟ್ಕೊಂಡ್ಬಿಡುತ್ತೆ. ಮಕ್ಳ, ನಿನ್ ಬೆನ್ನಿಂದೆ ಸಪೋರ್ಟ್ ಆಗಿ ನಾವಿದೀವಿ ಅಂತೀರಾ, ಆಫ್ಟರ್ ಆಲ್ ಬೆನ್ ಕೆರ್ ಕೊಡಲ್ಲ ಅಂತೀರಾ? ನೀವೆಲ್ಲ ಫ್ರೆಂಡ್ಸಾ? ಸೂಪರ್ ವಾಯ್ಸ್. ಪ್ರತಿಭೆ ಯಾರಪ್ಪನ ಮನೆ ಸೊತ್ತು ಅಲ್ಲ. ಇವರಲ್ಲೂ ಎಷ್ಟ್ ಜಾನಕಿ, ನಂದಿತಾ, ಚೈತ್ರ ಎಲ್ಲ ಇದಾರೆ. ಇವಳನ್ನ ಎದೆ ತುಂಬಿ ಹಾಡುವನ್ನು ಕಳಿಸ್ಬೇಕು. ಇನ್ನೊಂದ್ಸರಿ ಹಾಡಮ್ಮ. ಅನಿಸುತ್ತಿದೆ ಕೇಳ. ಏನೋ ವಾಂತಿ ಮಾಡ್ಕೊಂತಾಳಲ್ಲ. ಕತ್ತಲ್ ಮಾಂಗಲ್ಯ ಇಲ್ಲ, ಕಾಲಲ್ಲಿ ಬೆಳ್ಳಿ ಕಾಲುಂಗ್ರ ಇಲ್ಲ, ಹಣೆಯಲ್ಲಿ ಕುಂಕುಮ ಭಾಗ್ಯ ಇಲ್ಲ. ಏನ್ ಕಾಮಕ್ರಪ್ಪ ನಮ್ ಜನ, ಭಿಕ್ಷುಕರು ಬಿಡಲ್ವಲ್ರು. 7 ವಾಂತಿ ಕಾರಣ ಆಗಿರೋ ಜನನ್ನ ಎಲೆಕ್ಟ್ರಿಕ್ ತಂತಿಗೆ ನೇತಾಕಿ ಸಾಯಿಸ್ಬೇಕು ಕಣ. ಹಂಗೆಲ್ಲ ರೆಬಲ್ ಸ್ಟಾರ್ ತರ ಮಾತಾಡ್ಬೇಡ ಕಣೋ ಮಂಜ. ಪಾಪ ಅವಳು ಯಾವ ಮಸಾಲ ದೋಸೆಗೆ ಯಾವ ಮಾರಿದ್ಲು, ಅವ್ನು ಯಾವ MG ರೋಡಿಗೆ ಯಾವ ಮಾರಿದ್ನು. ಬೆಂಗಳೂರಲ್ಲಿ ಆಗಾಗ ಕರೆಂಟ್ ಬೇರೆ ಹೋಗುತ್ತೆ. ನಾನೇನ್ ಬರ್ತೀನಪ್ಪ. ಎಲ್ಲೋಗ್ತಾ ಇದೆಯೋ? ಅದು ಮೆಜೆಸ್ಟಿಕ್ ಗುಪ್ತಾ ಲಾಡ್ಜಲ್ಲಿ ಡಾಕ್ಟರ್ ಗುಪ್ತರಾಜ್ ಅವರು ಗುಪ್ತ ಕಾಯಿಲೆಗಳಿಗೆ ಒಳ್ಳೆ ಔಷಧಿ ಕೊಡ್ತಾರಂತೆ. ಅದಕ್ಕೆ ಗುಪ್ತವಾಗಿ ಟ್ರೀಟ್ಮೆಂಟ್ ತಗೊಂಡ್ ಬಂದ್ಬಿಡ್ತೀನಿ. ದಯವಿಟ್ಟು ಯಾಕೆ ನಿನ್ ಮಗಳನ್ನ ಗುರ್ಸಿತ್ತಾ ಇಲ್ವಾ? ಅಲ್ಲ, ಕೂತ್ರೆ ಭಯ, ನಿಂತ್ರೆ ಭಯ ಅಂತಿದ್ದೊಳಗೆ ಇದಕ್ ಭಯ ಇಲ್ವಾ? 4 ಬಿಟ್ಟು ಕರ್ಕೊಂಡ್ ಬರ್ತೀನಿ ರೀ. ಪ್ರಾಯ ಕಣೆ, ಪ್ರಾಯ ತುಂಬಾ ಅಪಾಯ. 4 ಬಿಟ್ರೆ ಎಲ್ಲ ಸರಿ ಹೋಗತ್ತೆ. ಅನ್ಸೂಯ ಕೂತ್ಕೋ.
ಬೆಳೆದ ಮಕ್ಕಳನ್ನ ಬೀದಿಲಿ ಎದುರಾಕೊಂಡ್ರೆ ಮರ್ಯಾದೆ ಹೋಗೋದು ನಮ್ದೇ. ರೀ ನೀವು ಬೇಡ, ನೀನು ಆವೇಶದಲ್ಲಿ ಮಾತಾಡ್ತಾ ಇದೀಯ. ನಾನು ಆಲೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ನನ್ನ ಮಗಳನ್ನ ಹೇಗೆ ಸರಿ ಮಾಡೋದು ಅಂತ ನನಗೆ ಗೊತ್ತು. ನಡಿ ಹೋಗೋಣ ಬಾ. ಈ ಗುಣ ಭಯ ಆಗ್ತಿದೆ ಕಣೋ. ಭಯ ಪಡಕ್ಕಿದ್ದೇನೆ ಎಕ್ಸಾಮ್ ಹಾಲ ನಮ್ಮ ಮನೆ ಕಣೆ, ಬಾ ಒಳಗೆ. ನೀ ಯಾರು ಅಂತ ನಿಮ್ಮ ಅಮ್ಮ ಕೇಳಿದ್ರೆ ನಾನು ಏನ್ ಹೇಳೋ? ಮೈ ನೇಮ್ ಇಸ್ ಉಮಾ ಅಂತ ಹೇಳು. ನಿನ್ಗೂ ನನ್ಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಏನಿದೆ ನನಗೂ ನಿನ್ಗೂ ಸಂಬಂಧ? ಜಸ್ಟ್ ಫ್ರೆಂಡ್ಶಿಪ್ ತಾನೆ. ಬರೀ ಫ್ರೆಂಡ್ಶಿಪ್ಪಾ? ಬಾಯ್ ಮುಚ್ಕೊಂಡ್ ಬಾರೆ. ಈ ತರ ಕ್ವಶನ್ಸ್ ಎಲ್ಲ ಕೇಳಕ್ ನಮ್ಮಮ್ಮ ಲಾಯರ್ ಅಲ್ಲ. ಬಾ ಒಳಗೆ. ಅಮ್ಮ ಅಮ್ಮ. ಏನೋ ಬಾ ಅಮ್ಮ. ಅಮ್ಮ ಇವಳು ನನ್ನ ಫ್ರೆಂಡು ಉಮಾ ಅಂತ. ನಮಸ್ತೆ ಆಂಟಿ. ನಮಸ್ತೆ ಅಮ್ಮ. ಯಾವ ಫ್ರೆಂಡು? ಯಾವಾಗ್ಲೂ ಮೊಬೈಲಲ್ಲಿ ಗಂಟ್ಗಟ್ಲೆ ಹರಟೆ ಹೊಡಿತಿರ್ತಿಲ್ಲ ಆ ಫ್ರೆಂಡಾ? ಕರೆಕ್ಟ್ ಆಗಿ ಹೇಳ್ದಮ್ಮ, ಇವಳೆ ಆ ಮೊಬೈಲ್ ಟಾರ್ಚರ್. ಏನಮ್ಮ ಹೀಗೆ ಮೊಬೈಲಲ್ಲಿ ಮಾತಾಡ್ಕೊಂಡು ಜೀವನ ಸಾಗಿಸ್ತಿರೋ ಅಥವಾ ಮದ್ವೆ ಗಿದ್ವೆ ಆಗ್ತಿರೋ? ಯಾಕಮ್ಮ ನಾನೇನಾದ್ರೂ ತಪ್ಪು ಹೇಳಿದ್ನಾ? ಇಲ್ಲ ಆಂಟಿ, ಆದ್ರೆ ನಮ್ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ. ನಮ್ ಗುಣನ್ ಮನ್ಸು ಗಾಜಿದ್ದಂಗೆ, ಅವ್ನ್ ಯಾವ್ದನ್ನು ಮುಚ್ಚಿಡೋದಿಲ್ಲ. ಅದಕ್ಕೆ ನಿನ್ನ ಇಷ್ಟು ಧೈರ್ಯವಾಗಿ ಮನೆಯವರಿಗೂ ಕರ್ಕೊಂಡ್ ಬಂದಿದ್ದಾನೆ. ಆಶೀರ್ವಾದ ಮಾಡಿ ಆಂಟಿ. 100 ವರ್ಷ ಚೆನ್ನಾಗಿರಮ್ಮ. ಪ್ರೀತಿ ಪ್ರೇಮ ಅಂತ ಮೈ ಮರ್ತು ಜವಾಬ್ದಾರಿಗಳನ್ನ ಮರ್ತ್ ಬಿಡ್ಬೇಡಿ. ಇಲ್ಲಮ್ಮ, ನಮ್ ಜವಾಬ್ದಾರಿ ನಿಭಾಯಿಸಿದ ಮೇಲೆ ನಾವಿಬ್ರು ಮದ್ವೆ ಆಗೋದು ಅಂತ ಡಿಸೈಡ್ ಮಾಡಿದ್ವಿ. ಪದ್ಮಾ ಅಣ್ಣ, ಅರೆ ಯಾರಮ್ಮ ಈ ಹುಡುಗಿ? ಅದೇ ಅಣ್ಣ, ಮೊಬೈಲ್ ಫ್ರೆಂಡ್. ಓ ಐ ಸಿ. ನಮಸ್ತೆ ಅಮ್ಮ. ಪದ್ಮಾ, ಶಾಸ್ತ್ರಿಗಳನ್ನ ಕೇಳ್ದೆ, ಗುದ್ಲಿ ಪೂಜೆಗೆ ನಾಳೆ ತುಂಬಾ ಪ್ರಶಸ್ತವಾದ ದಿನ ಇದೆ ಅಂತಮ್ಮ. ಹಾಗಿದ್ರೆ ನಾಳೆನೇ ಗುದ್ಲಿ ಪೂಜೆ ಮಾಡ್ಬಿಡೋಣ. ನಾಳೆಯಿಂದ ನಾವು ಒಂದೊಳ್ಳೆ ಕೆಲ್ಸ ಕೈ ಹಾಕ್ತಾ ಇದೀವಿ. ನೀನು ಈ ಮನೆಗೆ ಸೊಸೆ ಆಗಿ ಬರೋಳು. ನಿನ್ನಿಂದಾನೇ ಈ ಕೆಲಸ ಪ್ರಾರಂಭ ಆಗ್ಲಿ. ಏನಂತ್ಯೋ? ನಾಳೆ ಮರೀದೆ ಬಂದು ಕೆಲಸ ನಡೆಸ್ಕೊಡು. ಖಂಡಿತ ಆಂಟಿ. ನೀವ್ ನನ್ನ ಸೊಸೆ ಅಂತಿದ್ದೀರಾ, ನಾನ್ ನಿಮ್ಮನ್ನ ಅಮ್ಮ ಅಂತ ಕರೀಲ. ನಿನ್ನ ಇಷ್ಟ ಕಂದ. ಕೊನೆವರೆಗೂ ಅತ್ತೆ ಸೊಸೆ ಹೀಗೆ ಮೇಂಟೈನ್ ಮಾಡಿದ್ರೆ ಜಗತ್ತಿನ 8ನೇ ಅದ್ಭುತ. ಕರೆಕ್ಟ್ ಆಗಿ ಹೇಳಿದೆ ಕಣ. ಕೊಡಿ ಮಾವ ಕೈ. ಏನೇ ಅಲಂಕಾರ ಮಾಡ್ಕೊಂಡು ಎಲ್ಲಿ ಹೊರಟಿದ್ಯಾ? ನನ್ನ ಫ್ರೆಂಡ್ ಗುಣವತಿ ಮನೆಗ್ ಮಮ್ಮಿ. ಇಲ್ಲ, ನೀನ್ ಅಲ್ಲಿ ಹೋಗಲ್ಲ. ನೀನು ನಮ್ ಜೊತೆ ಬರ್ತಿದ್ಯಾ. ನಿಮ್ ಜೊತೆಗ? ಎಲ್ಲಿಗ್ ಮಮ್ಮಿ? ಎಲ್ಲಿಗೆ ಏನು ಅಂತೆಲ್ಲ ಕೇಳ್ಬೇಡ. ನೀ ನಮ್ ಜೊತೆ ಬರ್ತಿದ್ಯಾ ಅಷ್ಟೇ. ಅಯ್ಯೋ ಮಮ್ಮಿ, ನಾನೊಂದು ಫಂಕ್ಷನ್ಗೆ ಹೋಗ್ಬೇಕು. ಅಲ್ಲಿ ಎಲ್ಲಾರು ನನ್ಗೋಸ್ಕರ ವೇಟ್ ಮಾಡ್ತಿರ್ತಾರ ಗೊತ್ತಾ? ನೀನೇನ್ ಚೀಫ್ ಗೆಸ್ಟ್ ಅಲ್ಲಿ? ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದೆ, ನಡಿ ಸುಮ್ನೆ. ಪ್ಲೀಸ್ ಮಮ್ಮಿ, ನೀವ್ ಹೋಗ್ಬಿಟ್ ಬನ್ನಿ, ನಾನು ಅಲ್ಲಿಗೆ ಹೋಗ್ಬೇಕು. ಉಮಾ ನಿಂತ್ಕೋ. ಉಮಾ ಉಮಾ, ನೀನ್ ಬಾಯಿ ಮುಚ್ಕೊಂಡ್ ನಮ್ ಜೊತೆ ಬರ್ತೀಯೋ ಇಲ್ವೋ? ಏನಮ್ಮ ನಿನ್ ಗಲಾಟೆ? ಡ್ಯಾಡಿ ಪ್ಲೀಸ್, ನೀವಾದ್ರೂ ಮಮ್ಮಿಗೆ ಹೇಳಿ. ನಾನೊಂದು ಫಂಕ್ಷನ್ಗೆ ಹೋಗ್ಬೇಕು. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಸರಿ ಹೋಗವಂತೆ. ಒಂದ್ ಅರ್ಧ ಗಂಟೆ ನಮ್ ಜೊತೆ ಬಂದು ಹೋಗಮ್ಮ, ಅಲ್ಲಿ ಕೆಲ್ಸ ಇದೆ. ನನ್ ಕೈಯಿಂದಾನೇ ಆಗೋಂತ ಕೆಲ್ಸ ಅಲ್ಲಿ ಏನಿದೆ ಡ್ಯಾಡಿ? ಇದೆ ಅಮ್ಮ, ಅಲ್ಲಿ ಹೋದ್ಮೇಲೆ ನಿನಗೆ ಎಲ್ಲ ಗೊತ್ತಾಗತ್ತೆ. ಆಮೇಲೆ ಬೇಕಾದ್ರೆ ನಾನೇ ಡ್ರಾಪ್ ಮಾಡ್ತೀನಿ. ನೀವ್ ಡ್ರಾಪ್ ಮಾಡೋದೇನ್ ಬೇಡ ಡ್ಯಾಡಿ, ನಾನ್ ಹೋಗ್ಬೇಕು, ನನ್ ಬಿಟ್ಬಿಡಿ ಪ್ಲೀಸ್. ಸರಿಮ್ಮ, ಒಂದ್ ಅರ್ಧ ಗಂಟೆ ನಮ್ ಜೊತೆ ಬಂದ್ಬಿಡು. ಆಮೇಲೆ ನಿನ್ನಿಷ್ಟ, ಎಲ್ ಬೇಕಾದ್ರೂ ಹೋಗವಂತೆ. ಅರ್ಧ ಗಂಟೆ ಅಷ್ಟೇನಾ? ಸರಿ. ಉಮಾ, ನಿನ್ ಮೊಬೈಲ್ ಕೊಡು. ಯಾಕೆ? ಕೊಡಮ್ಮ, ಕೊಡ್ತೀನಿ. ಯಾಕೆ ಸ್ವಿಚ್ ಆಫ್ ಮಾಡಿದ್ರಿ? ಆಮೇಲೆ ಹೇಳ್ತೀನಿ. ಬಾ ರೆಡಿ, ಬಾರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ವೆಂಕಟನಾಥಾಚಾರ್ಯ ಕವಿತಾರ್ಕೇಸರಿ ವೇದಾಂತಾಚರ್ಮೇ ಸನ್ನಿಧಾತಂ ಸದಾರುದೆ ಗುರುವೆಶ್ಚ ನಮೋ ವಾಕೋಮದಿಮೆ ಋಣೇ ಚ ತತ್ರೋತಾ ಜಗತಾಂಪತೆ ಸ್ವಶೇಷಾನಾಂ ಬುಧವರ್ಷ. ಏನೋ ಗುಣ, ಉಮಾ ಬರ್ಲೇ ಇಲ್ವಲ್ಲೋ? ಅದೇ ಗೊತ್ತಾಗ್ತಾ ಇಲ್ಲಮ್ಮ. ಫೋನ್ ಸ್ವಿಚ್ ಆಫ್ ಮಾಡಿದಾಳೆ. ಅವಳು ಯಾವತ್ತೂ ಈ ರೀತಿ ಮಾಡ್ದವಳಲ್ಲ. ಏನಾಯ್ತೋ ಏನೋ ಗೊತ್ತಿಲ್ಲ. ಯೋಚನೆ ಮಾಡೋಂಥದ್ದು ಏನೂ ಆಗಿರೋದಿಲ್ಲ ಬಿಡೋ. ಸ್ವಲ್ಪ ಲೇಟ್ ಆದ್ರೂ ಬಂದೇ ಬರ್ತಾಳೆ. ಮೊದಲು ಈ ಕಡೆ ಗಮನ ಕೊಡಪ್ಪ.
ಗುಡ್ ಮಾರ್ನಿಂಗ್ ಮಿಸ್ಟರ್ ದಾಸ್. ಗುಡ್ ಮಾರ್ನಿಂಗ್ ಸರ್. ಹಲೋ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಮೈ ವೈಫ್ ಅನ್ಸೂಯ. ನಮಸ್ತೆ. ನನ್ನ ಮಗಳು ಉಮಾ. ಹಲೋ, ಟೇಕ್ ಯುವರ್ ಥ್ಯಾಂಕ್ ಯು. ಪೇಪರ್ಸ್ ಎಲ್ಲ ರೆಡಿ ಇದೆಯಾ? ಹಾಂ, ರೆಡಿ ಇದೆ ಸರ್. ಅಗ್ರಿಮೆಂಟ್ ನೀವು ಒಂದ್ಸಲ ಸೈನ್ ಮಾಡಿದ್ರೆ ಇಟ್ಸ್ ಎನಫ್ ಐ ಥಿಂಕ್. ಮಿಸ್ಟರ್ ರಘುನಾಥ್, ಓದ್ದೆ ಸೈನ್ ಮಾಡ್ತಾ ಇದ್ದೀರಾ? ಪೇಪರ್ಸ್ ನೀವು ರೆಡಿ ಮಾಡಿದ್ದೀರಾ? ನಾನು ನೋಡೋದಕ್ಕೆ ಏನಿದೆ, ತಗೋ ಇದಕ್ಕೆ ಸೈನ್ ಮಾಡು. ಉಮಾ, ಸೈನ್ ಮಾಡು. ಯಾಕೆ? ಹೇಳ್ತೀನಿ, ನೀನು ಸೈನ್ ಮಾಡು. ಏನ್ ನಡೀತಾ ಇದೆ ಇಲ್ಲಿ? ನಮ್ಮ ಮನೆ ಫ್ಯಾಕ್ಟ್ರಿ ಎಲ್ಲ ಮಾರಾಟ ನಡೀತಾ ಇದೆ. ಯಾಕೆ? ಏನಾಯ್ತು ಇದಕ್ಕಿದ್ದಾಗೆ? ಏನಿದೆಲ್ಲ? ಇದಕ್ಕೆಲ್ಲ ನೀನೇ ಕಾರಣ. ಎಸ್, ನೀನೇ. ನೋಡು, ಎಕ್ಸ್ಪ್ಲೇನ್ ಮಾಡಕ್ಕಿಲ್ಲ, ಟೈಮ್ ಇಲ್ಲ. ಸೈನ್ ಮಾಡು. ನನಗೆ ಯೋಚನೆ ಮಾಡಕ್ಕೆ ಅಟ್ಲೀಸ್ಟ್ 1 ನಿಮಿಷ ಟೈಮ್ ಕೊಡಿ ಡ್ಯಾಡಿ, ಪ್ಲೀಸ್. ಉಮಾ, ಉಮಾ. ಮಿಸ್ಟರ್ ರಘು, ಶಿ ಇಸ್ ರೈಟ್. ಯೋಚನೆ ಮಾಡಲಿ ಬಿಡಿ, ಅಂತ ಅರ್ಜೆಂಟ್ ಏನಿಲ್ವಲ್ಲ. ಉಮಾ, ಎಲ್ಲಿದ್ಯಾ? ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ನಾವೆಲ್ಲ ನಿನ್ಗೋಸ್ಕರ ಕಾಯ್ತಾ ಇದೀವಿ. ನಾನು ಅಲ್ಲಿಗೆ ಬರ್ತಾ ಇದ್ದೆ ಕಣೋ, ಆದ್ರೆ ಮಮ್ಮಿ ಡ್ಯಾಡಿ ಸಡನ್ ಆಗಿ ನಾನು ಯಾವ್ದೋ ಆಫೀಸಿಗೆ ಕರ್ಕೊಂಡು ಬಂದಿದ್ದಾರೆ. ಆಫೀಸ್ಗ? ಯಾವ ಆಫೀಸು? 1 ನಿಮಿಷ ಇರು. ಹೋಗಪ್ಪ, ನಿಮ್ ತಾಯಿ ಹತ್ರ ಆಶೀರ್ವಾದ ತಗೊಳಪ್ಪ. ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಗುಣ. ನಮ್ ಫ್ಯಾಕ್ಟ್ರಿ, ಮನೆ ಎಲ್ಲ ಮಾರ್ತಾ ಇದ್ದಾರೆ. ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಗುಣ. ಬೇಗ ಬಂದು ನಾನು ಕರ್ಕೊಂಡು ಹೋಗೋ ಪ್ಲೀಸ್. ಕಾಯ್ತಿರ್ತೀನಿ. ಕೊಡೆ ಇಲ್ಲಿ. ಕಾಯ್ತಾ ಇದ್ದಾರೆ, ಬಂದು ಸೈನ್ ಮಾಡು. ಅಮ್ಮ, ಉಮಾ ಏನ್ ಹೇಳಿದಮ್ಮ? ಉಮಾ ಯಾಕೋ ತುಂಬಾ ಗಾಬರಿಲಿದ್ಲು ಕಣೋ, ನನ್ಗೇನು ಅರ್ಥ ಆಗ್ಲಿಲ್ಲ. ಬಾಮ್ಮ. ಇದ್ಯಾರ ಮನೆ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಇನ್ನು ಮುಂದೆ ಇದೇ ನಮ್ಮನೆ. ಮನೆ ಬದಲಾದ್ರೆ ಮನಸ್ಸು ಬದಲಾಗತ್ತೆ, ಗ್ರಹಚಾರನೂ ಬದಲಾಗತ್ತೆ ಅಂತ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಮಮ್ಮಿ, ನನ್ನನ್ನು ಯಾಕೆ ಈ ತರ ಹಿಂಸೆ ಮಾಡ್ತಿದ್ದೀರಾ? ಮರ್ಯಾದೆಗೋಸ್ಕರ. ಮರ್ಯಾದೆ ಹೋಗುವಂತ ಕೆಲಸ ನಾನೇನು ಮಾಡಿಲ್ಲ. ಮಾಡಿದ್ಯಾ? ನನ್ನ ಮಗಳು ಚೆನ್ನಾಗಿ ಓದಿ ಅಂತ ಕಾಲೇಜ್ ಕಳ್ಸಿದ್ರೆ ಅದ್ ಯಾವ ಜೊತೆನೋ ಊರ್ಸುತ್ತಕ್ಕೆ ಹೋಗಿದ್ಯಾ? ನನ್ನ ಮಗಳು ಗದರ್ಸೋದು ನನ್ಕೋತಾಳೆ, ಬೈದ್ರೆ ಭಯ ಪಡ್ತಾಳಿದ್ದ ಪ್ರೀತಿನ ಸಾಕಿದ್ದಕ್ಕೆ ನನಗೆ ಮೋಸ ಮಾಡ್ದೆ ನೀನು. ಮೋಸ ಮಾಡ್ದೆ ನೀನು. ಅದಕ್ಕ ನೀವ್ ಹೀಗ್ ಮಾಡ್ತಾ ಇರೋದು? ನಾವ್ ಪ್ರೀತಿಸ್ತಿದೀವಿ. ಆ ಪ್ರೀತಿನೇ ನಿನ್ ಕುತ್ತಿಗೆ ನನ್ ಕುತ್ತಿಗೆ ಬಂದಿರೋದು. ಇನ್ಮೇಲೆ ಆ ಮನೇಲಿ ಇದ್ರೆ ಆ ಕೇಶವ ರೆಡ್ಡಿ ನಮ್ಮ 3 ಜನ ಹೆಣನ ಮಲಗಿಸ್ತಾನೆ. ಯಾವ ಕೇಶವ ರೆಡ್ಡಿ? ನಮ್ಮನ್ ಯಾಕೆ ಸಾಯಿಸ್ತಾನೆ? ಅವನ ತಮ್ಮ ಬಾಬು ರೆಡ್ಡಿನ ನೀವು ಸಾಯಿಸ್ತಾರಲ್ಲ, ಅದಕ್ಕೆ. ಬಾಬು ರೆಡ್ಡಿನ ಸಾಯಿಸಿದ್ ನಾವಲ್ಲ, ಅವನನ್ನ ಬೇರೆ ಯಾವನೋ ಬಂದ್ಬಿಟ್ಟು ಸಾಯಿಸ್ಬಿಟ್ಟು ಹೋದ. ನೀನ್ ಹೇಳೋ ಮಾತನ್ನ ಮಗಳನ್ನ ಮಮತೆಯಿಂದ ನಾನು ಕೇಳ್ಬೋದು ಕಣೆ, ಆದ್ರೆ ಆ ಕೇಶವ ರೆಡ್ಡಿ ಕೇಳ್ತಾನ? ಈ ಬಾಬು ರೆಡ್ಡಿ, ಕೇಶವ ರೆಡ್ಡಿ, ಗೋಲ್ಡ್ ರೆಡ್ಡಿ ಯಾರು ಅಂತ ಗೊತ್ತಾ ನಿನಗೆ? ಮನುಷ್ಯ ರಕ್ತ ಮಾಂಸದಿಂದ ಮನೆ ಕಟ್ಕೊಂಡು ಬದುಕ್ತಾ ಇರೋ ನರ ರಾಕ್ಷಸರು. ಉಮಾ, ನೀನೇ ನಮ್ ಪ್ರಾಣ. ನೀನಿಲ್ದೆ ನಮ್ಗೇನು ಇಲ್ಲಮ್ಮ. ನಿನ್ನ ಉಳಿಸ್ಕೊಳಕ್ಕೋಸ್ಕರ 6 ಕಾಸಿನ ಆಸ್ತಿನ 3 ಕಾಸಿಗೆ ಮಾರಿದ್ದಾರೆ ಕಣೆ. ಆಸ್ತಿ ಹೋದ್ರೆ ಮತ್ತೆ ಸಂಪಾದನೆ ಮಾಡ್ತೀನಿ. ನನ್ನ ಮಗಳ ಜೀವಕ್ಕೆ ಏನಾದ್ರು ಆದ್ರೆ ನಾನು ಹಾಗಮ್ಮ ಬದುಕಿರ್ಲಿ. ನೋಡು, ಇನ್ನೊಂದು 2 ತಿಂಗಳಲ್ಲಿ ವೀಸಾ ರೆಡಿ ಮಾಡ್ತೀನಿ. ಸ್ವಿಟ್ಜರ್ಲೆಂಡ್ ಹೋಗ್ಬಿಟ್ಟು ನೆಮ್ಮದಿಯಾಗಿರೋಣ. ಅಲ್ಲಿವರೆಗೂ ಈ ಮನೆಯಿಂದ ಹೊರಗೆ ಕಾಲಿಡ್ಕೊಡ್ದು ಹೋಗು. ಉಮಾ, ಹಲೋ ಗುಣ, ನಮ್ ಡ್ಯಾಡಿ ನನ್ ಯಾವ್ದೋ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಹಾಕ್ಬಿಟ್ಟಿದಾರ ಕಣೋ. ಅದ್ಯಾರೋ ಕೇಶವ್ ರೆಡ್ಡಿ ಅಂತೆ, ನಮ್ಮನ್ ಸಾಯಿಸ್ತಾರಂತೆ. ಏನೇನೋ ಹೇಳಿ ಹೆದರ್ಸ್ತಾ ಇದಾರ ಕಣೋ. ಯಾರದು ಉಮಾ? ಯಾಕಂತೆ? ಉಮಾ, ನಾವ್ ಪಿಕ್ನಿಕ್ ಹೋದಾಗ ಬಾಬು ರೆಡ್ಡಿ ಅನ್ನೋನನ್ನ ಬೇರೆ ಯಾವನೋ ಬಂದ್ ಸಾಯಿಸ್ದ ಅಲ್ವಾ? ಹೌದು. ಇಲ್ವಂತೆ, ಬಾಬು ರೆಡ್ಡಿ ನಾವೇ ಸಾಯಿಸಿದ್ವಂತೆ. ಉಮಾ, ನೀನು ಎಲ್ಲಿದ್ಯಾ? ಉಮಾ, ಬಾಗಲ್ ತೆಗೆಯಮ್ಮ. ನಾನ್ ಎಲ್ಲಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ ಕಣೋ. ಬೇಗ ಬಾರೋ ಗುಣ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ಪ್ಲೀಸ್. ಬರ್ತೀನಿ ಉಮಾ,
ನಾನು ಬರ್ತೀನಿ, ಧೈರ್ಯವಾಗಿರು. ಉಮಾ, ಬಾಗಲ್ ಬೇಗ ಬಾಗೋಣ, ಕಾಯ್ತಿರ್ತೀನಿ. ಕೊಡ ಇಲ್ಲಿ. ಅನ್ಸೂಯ, ಇವಳು ರೂಮಿಂದ ಆಚೆ ಬರ್ತಾ ನೋಡ್ಕೋ. ಬಾರೆ ನಡಿ. ನೋಡು ಗುಣ, ಈ ಸಮಾಜದಲ್ಲಿ ಯಾವುದು ಸುಲಭವಾಗಿ ಸಿಕ್ಕಲ್ಲ ಕಣೋ. ಆ ಥರ ಸಿಕ್ಕಿದ್ ಯಾವುದು ಶಾಶ್ವತವಾಗಿ ಉಳಿಯಲ್ಲ. ಈ ಪ್ರೀತಿ ಪ್ರೇಮ ಅನ್ನೋ ಕಡೆ ಇದೆಲ್ಲ ಸಹಜ ಅಲ್ವೇನೋ. ನಿಜವಾದ ಪ್ರೀತಿ ಮಾಡೋರ್ಗೆ ಕಣೋ ಇಷ್ಟೆಲ್ಲ ಕಷ್ಟ ಬರೋದು. ಇಷ್ಟೆಲ್ಲ ಕಷ್ಟನ ಎದುರಿಸಿ ನಿನ್ ಪ್ರೀತಿನ ನಿನ್ ಗೆಲ್ತಿ ಅನ್ನೋ ನಂಬಿಕೆ ನನಗಿದೆ. ನಾನು ನಿನ್ ಜೊತೆ ಇದೀನಲ್ವಾ ಕಂದ. ಏನ್ರೋ ಏರಿಯಾ ಎಲ್ಲ ಸತ್ತೋದವ್ರ ತರ ಸೈಲೆಂಟ್ ಆಗಿದೆಯಲ್ಲೋ. ಇಲ್ಲೊಂದ್ ಕ್ಲಬ್ಬು ಪಬ್ಬು ಡಿಸ್ಕೋತೆಕ್ಕು ಡಾಬಾ ಎಲ್ಲ ಹುಟ್ಟಿ ದೊಂಬಿ ಹರ್ಸೋದು ಯಾವಾಗ್ರೋ ಅಣ್ಣ? ಅದನ್ನೆಲ್ಲ ನೀವೇ ಹುಟ್ಟಾಕ್ಬೇಕಣ್ಣ. ಹುಡ್ಸನ ಅದಕ್ಕೆ ಅಲ್ವಾ ಈ ಗೋಲ್ಡ್ ರೇಟ್ ಇರೋದು. ಕರೆಕ್ಟ್ ಆಗಿ ಹೇಳಿದೆ ಅಣ್ಣ. ಅದೇ ಸೆಟ್ ಅಲ್ವೇನ್ರಪ್ಪ? ಹೌದಣ್ಣ. ಕೆಲ್ಸಗಳು ಜೋರ ನಡೀತಾವೆ, ರೇಟುಗಳು ಕೇಳ್ಬಿಡ್ರಪ್ಪ. ಬಾರ ಇಲ್ಲಿ. ನಾನಾ? ಹೂ ಕಣ್, ನೀನೇ ಬಾರ. ಒಂದ್ ನಿಮಿಷ ಬರ್ತೀನಿ. ಬೇಬೆ ಕೆಲಸ ಮಾಡ್ರಪ್ಪ. ಕೇಳ ಏನ್ರಪ್ಪ? ಯೋ, ಈ ಸೈಟ್ ರೇಟ್ ಎಷ್ಟು ಹೇಳಯ್ಯ? ಯಾಕೆ? ಯೋ ಅಣ್ಣ ಕೇಳ್ತಾರ ಹೇಳ. ತುಂಬಾ ಹಿಂದೆ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸಿದ್ದು, ಹತ್ತತ್ರ 1 ಲಕ್ಷ ಆಗಿತ್ತು ಅವಾಗ. ಅಷ್ಟೇ? 1 ಲಕ್ಷ? ಹೌದು. 75,000 ಕೊಡ್ತೀನಿ, ಬಿಡ್ಬಿಡ ಸೈಟ್ ನಾ. ಯಾರಪ್ಪ ನೀವು ಏನ್ ಮಾತಾಡ್ತಾ ಇದೀರಾ? ನಾವಾಗ್ಲೇ ಇದಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಅಯ್ಯೋ ಅಲ್ಲ ತಾಯಿ, ನೀವು ಅಸ್ತ್ರ ತಗೊಂಡಿದ್ದೀರಾ, ಅದಕ್ಕೆ ನೀವು 1 ಲಕ್ಷ ಕೊಟ್ಟಿದ್ದೀರಾ. ಈಗ ನೀವು ತಗೊಂಡು ಎಷ್ಟು ವರ್ಷ ಆಯ್ತು? ಹಳೇದಾಗಿಲ್ವಾ? ಅದಕ್ಕೆ ನಾನು 75,000 ಕೊಡ್ತೀನಿ ಅಂತ ಹೇಳಿದ್ದು ನೇ ಅಲ್ವಾ? ನಾವ್ ಈ ಸೈಟ್ ಮಾರೋದಿಲ್ಲ. ನಾವ್ ಆಶ್ರಮ ಕಟ್ತಾ ಇರೋದು ನಿಮಗೆ ಕಾಣ್ತಾ ಇಲ್ವಾ? ಕಣ್ಣಿಗೆ ಕಾಣಿಸುತ್ತೆ. ಈ ಜಾಗದಲ್ಲಿ ಮಠ ಕಟ್ಟಕ್ಕೆ, ಆಶ್ರಮ ಕಟ್ಟಕ್ಕೆ ನಿಮ್ಮ ಮನೆಯಲ್ಲಂತೂ ಬರ್ದಿಲ್ಲ. ರೀ, ಯಾರ್ರೀ ನೀವು? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ರಲ್ಲ, ಏನ್ ತಲೆಗಿಲೆ ಕೆಟ್ಟಿದ್ಯಾ? ಬಾಯಲ್ಲಿ ಇಷ್ಟೊತ್ತು ಮಾತಾಡಿದ್ ಇವತ್ತೇ. ಅದೆಲ್ಲ ಬಿಡು, ಅಗ್ರಿಮೆಂಟ್ ಯಾವತ್ತು ಮಾಡ್ಕೊತೀಯ? ಆ ಬ್ಯಾಂಕಲ್ಲಿ ಅಕೌಂಟ್ ಗಿಕೌಂಟ್ ಮಡಗಿದ್ಯಾ? ಪೇಮೆಂಟು ಕ್ಯಾಶ್ಗಳಲ್ಲಿ ಮಾಡ್ಕೊತೀಯೋ ಚೆಕ್ಗಳಲ್ಲಿ ಮಾಡ್ಕೊತೀಯೋ? ರೀ ಸ್ವಾಮಿ, ಕೊಡಲ್ಲ ಅಂದ್ಮೇಲೆ ಮುಗೀತು. ತಲೆ ತಿನ್ಬೇಡಿ, ಹೋಗಿ. ತಪ್ಪು ತಪ್ಪು ತಪ್ಪು. ತಲೆ ತೆಗೆದ ಮೇಲೆ ಫ್ರೈ ಮಾಡ್ಕೊಂಡು ತಿಂದ್ಬಿಡ್ತೀನಿ. ನೀನು ಏಯ್ ಅಂತಂದ್ರೆ ಇಲ್ಲಿ ಏನು ಅಲ್ಲಾಡಲ್ಲ. ಈಗ ನೋಡು, ನಾನಂತೀನಿ ಮಗನೇ, ಬಾಯಿ ಕಾಕ್ ತುಳಿದು ಬಿಡ್ತೀನಿ.
ಇನ್ನೊಂದ್ಸರಿ ನನ್ನ ಸೈಡ್ ಕಡೆ ತಲೆ ಹಾಕ್ದೆ ಬಿಡು ನೀನು. ನೋಡಿ ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ, ಪ್ಲೀಸ್ ಹೊರಟೋಗಿ. ಹೋಗ್ತೀನಮ್ಮ ಹೋಗೋಣಪ್ಪ ಹೋಗ್ತೀನಮ್ಮ. ದಿನ ಬರ್ತೀನಿ. ಬರಲೇ ಬರಲೇ. ಸುಮ್ಮನೆ ಇರು ಗುಣ. ಯಾರು ಇವರೆಲ್ಲ? ಯಾಕೋ ಇವ್ರಿಗೆಲ್ಲ ನಮ್ಮೇಲೆ ಹಿಂಗೆ? ನಮಸ್ಕಾರ ಸರ್. ನಮಸ್ತೆ ಸರ್, ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಯಾವ ವಿಷಯದ ಬಗ್ಗೆ? ಸರ್, ನಾವೊಂದು ಆಶ್ರಮ ಕಟ್ತಿದ್ದೀವಿ. ಗುಡ್, ವೆರಿ ಗುಡ್, ಬಹಳ ಸಂತೋಷ, ಕಟ್ಟಿ. ಆದ್ರೆ ನಾವು ಆಶ್ರಮ ಕಟ್ಟಬೇಕಂತಿರೋ ಸೈಟ್ಗೆ ಗ್ಯಾಂಗ್ ಕಟ್ಕೊಂಡ್ಬಂದು ಗಲಾಟೆ ಮಾಡ್ತಾರೆ ಸರ್. ಯಾವ ಒಂದ್ರಿ ಒಂದು ಕಚ್ಚಡ ನನ್ನ ಮಗ. ನೀವೊಂದು ಕಂಪ್ಲೇಂಟ್ ಕೊಡಿ, ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಅವನ ಹೆಸರು ಗೋಲ್ಡ್ ರೆಡ್ಡಿ ಅಂತ ಸರ್. ಗೋಲ್ಡ್ ರೆಡ್ಡಿನಾ? ನಿಮ್ಗೆ ಗೊತ್ತಾ ಸರ್ ಅವನು? ಗೊತ್ತು ರೀ, ಗೊತ್ತು. ಅವನು ಯಾರಿಗ್ರಿ ಗೊತ್ತಿಲ್ಲ. ಹೋಗಿ ಎಂತ ಕೆಲಸ ಮಾಡ್ಕೊಂಡಿದ್ದೀರಿ ರೀ? ನಿಮ್ಗೆ ಬುದ್ಧಿಗಿದ್ದು ಇದೆಯೇನ್ರಿ? ಅವನು ಯಾಕೆ ಎದುರು ಹಾಕೊಂಡ್ರಿ? ಯಾಕೆ ಸರ್? ನೋಡ್ರಿ, ನಿಮ್ ಸೈಟ್ ಮೇಲೆ ಆ ಗೋಲ್ಡ್ ರೆಡ್ಡಿ ಕಣ್ ಬಿದ್ದಿದೆ ಅಂದ್ರೆ ಮುಗ್ದು ಹೋಯ್ತು. ನಾವು ಕೊಡಲ್ಲ ಅಂದ್ರೆ ಏನ್ ಮಾಡ್ತಾನೆ ಸರ್? ಕಿತ್ಕೊಂತಾನ್ರಿ. ನೋಡ್ರಿ, ನೀವು ಬದುಕಿದ್ರೆ ಎಲ್ಲೋ ಒಂದ್ ಕಡೆ ಸೈಟ್ ತಗೊಬಹುದು. ಸೈಟ್ಗಿಂತ ಮುಖ್ಯ ನಿಮ್ಮ ಪ್ರಾಣ ಅಲ್ವೇನ್ರಿ? ನೀವು ಹೇಳೋದ್ ನೋಡಿದ್ರೆ ಸಭ್ಯಸ್ಥರು ಸಮಾಜದಲ್ಲಿ ಬದುಕೋ ಹಾಗೆ ಇಲ್ಲ. ಅಂದ್ರೆ ಕಂಪ್ಲೇಂಟ್ ಫೈಲ್ ಮಾಡ್ಲೇಬೇಕು. ಹೌದು ಸರ್. ಒಂದ್ ನಿಮಿಷ. ಹಲೋ ಸರ್, ಸ್ಟೇಷನ್ ಇಂದ ದಯಾಳ್ ರಾಣೆ ಮಾತಾಡ್ತಾ ಇದ್ದೀನಿ ಸರ್. ಏನ್ರಿ ಇನ್ಸ್ಪೆಕ್ಟರ್ ದಯಾಳ್ ರಾಣೆ? ಸರ್, ಗೋಲ್ಡ್ ರೆಡ್ಡಿ ಅವ್ರ ಮೇಲೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ತಗೊಳ್ಳ ಸರ್? ಏನು ಗೋಲ್ಡ್ ರೆಡ್ಡಿ ಮೇಲೆ ಕಂಪ್ಲೇಂಟ್? ಬಂದವನ್ ಹಿಂದೆ ಎಷ್ಟು ಜನ ಇದಾರ್ರಿ? ಯಾರು ಇಲ್ಲ ಸರ್, ಒಬ್ನೇ ಬಂದಿದ್ದಾನೆ. ಬಂದಿರೋನಿ ಅವನು ಬದುಕಕ್ಕೆ ಆಸೆ ಇಲ್ದಿರೋನು ಅನ್ಸುತ್ತೆ. ಬುದ್ಧಿ ಹೇಳಿ ಕಳ್ಸ್ರಿ, ಇಲ್ಲ ಅಂದ್ರೆ ಅನಾಥ ಹಣ ಮಹಾಜರ್ ಮಾಡೋದಕ್ಕೆ ನೀವೇ ಹೋಗ್ಬೇಕಾಗುತ್ತೆ. ಸರ್, ಈಗ ಫೈನಲ್ ನಾನು ಏನ್ ಮಾಡ್ಲಿ ಸರ್? ಅಂತವ್ರ ಕಂಪ್ಲೇಂಟ್ ನ ಕಸ್ದು ಬುಟ್ಟಿ ಹಾಕೋದು ನಿಮ್ಗೆ ಹೊಸ್ತೇನ್ರಿ? ಓಕೆ ಸರ್. ನೋಡ್ರಿ, ನಿಮ್ ಕಂಪ್ಲೇಂಟ್ ತಗೊಳಕ್ ಆಗಲ್ಲ. ಯಾಕೆ ಸರ್? ಯಾಕೆ ಅಂದ್ರೆ ಅದು ನಮ್ ಲಿಮಿಟೇಷನ್ ಬರೋದಿಲ್ಲ. ಸರಿ, ನೀವು ಹೊರಗೆ ಸರ್. ಅಯ್ಯ, ಹೋಗ್ರಿ ಹೋಗಿ. ಕಂಪ್ಲೇಂಟ್ ಈ ಗೋಲ್ಡ್ ರೆಡ್ಡಿ ಮೇಲೆ FIR ಗಳು. ನನ್ನ ಮೇಲೆ ಕಂಪ್ಲೇಂಟ್ ತಗೊಳ್ಳೋ ಪೊಲೀಸ್ ಸ್ಟೇಷನ್ ಈ ಸಿಟಿಲಲ್ಲ, ಇಡೀ ಸ್ಟೇಟ್ ಅಲ್ಲೇ ಇಲ್ಲ. ಅದ್ ನೋಡಲ್ಲ, ಗೋಡೆ ಬಿದ್ದೋಗಿದ್ದು. ಪೊಲೀಸ್ ಸ್ಟೇಷನ್ ಮಾಡ್ಲು ಹುಡುಗಿ ತರ ರೆಡಿ ಮಾಡ್ಕೊಂಡು ಪಟಾಯಿಸ್ಕೊಂಡು ಉಡಾಯಿಸ್ಕೊಂಡು ಆಟ ಆಡೋ ಅಡ್ಡ ಮಾಡ್ಕೊಂಡು ರೆಡ್ಡಿ ಮೇಲೆ ಕಂಪ್ಲೇಂಟು. ನಾನ್ ಕನ್ಸಲ್ ನೆನ್ಸ್ಕೊಂಡ್ರೆ ಅಪ್ಸ್ಕೊಂಡ್ ಹೋಗೋ ಚೆನ್ನ ಕೊಡೋಕ. ತೋಡ ನೋಡೋ, ನನ್ನ ನಾಲ್ಗೆ ಸರಿ ಇಲ್ಲ. ಇನ್ 2 ನಿಮಿಷ ನಿಂತಿದ್ರೆ ಟೆನ್ಷನ್ ಆಗಿ ಸತ್ತೋಗ್ತೀಯ. ನಿನ್ ಸೈಟ್ಗೆ ರೇಟ್ ಕಟ್ಟಿದೀನಿ, ನಿನ್ ಬಾಡಿಗೆ ಢಂಕಣಕ್ಕನ ಬಿದ್ರು ಮೋಟ್ ಕಟ್ಟಬಾರ್ದು ಅನ್ನಂಗಿದ್ರೆ ಕಳ್ಸ್ಕೊ. ಮನ್ಗೋಗ್ಬಿಟ್ಟು ಪಾಚ್ಕೊ. ಹೋರ ಹೋಗ. ಏನ್ ಹಂಗ್ ಗುರ ಆಯ್ತಾ ಇದ್ಯಾ? ಒದ್ದಮ್ಮ ಹೋಗ ನೀ ಅಪ್ಪ. ಹೌದು, ನಾನೇ ACP ಗುತ್ತೇದಾರ್. ಹುಚ್ಚು ನಾಯಿಗಳನ್ನ ಪತ್ತೆ ಹಚ್ಚಿ ಬೇಟೆಯಾಡೋ ಬುಲ್ಡಾಗ್. ಪೊಲೀಸ್ ಸ್ಟೇಷನ್ ಮುಂದೆನೆ ಗೋಲ್ಡ್ ರೆಡ್ಡಿಗೆ ಮಾಂಜಾನ.
ಹಲೋ ಗುಣ, ನಾನು ಉಮಾ ಮಾತಾಡ್ತಾ ಇರೋದು. ನಮ್ಮನೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಕೆಳಗೆ ಒಂದ್ ಸ್ಲಮ್ ಏರಿಯಾ ಇದೆ. ಮತ್ತೆ ಸುತ್ತಲೂ ಬರೀ ಅಪಾರ್ಟ್ಮೆಂಟ್ಸೇ ಇದೆ ಕಣೋ. ಹಾ, ನಮ್ಮನೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮುಂದೆ ಸಾಯಿದೀಪ್ ಹೆಲಿಕಾನ್ ಅಂತ ಮತ್ತೊಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಇದೆ. ಅಷ್ಟೇ, ಇನ್ನೇನು ಗೊತ್ತಾಗ್ತಿಲ್ಲ. ಈಗಲೇ ಬಂದೆ. ನೀನಾ? ಡ್ಯಾಡಿ, ಬಾಗಲ್ ಓಪನ್ ಮಾಡಿ ಪ್ಲೀಸ್. ನೀನ್ಯಾಕೋ ಇಲ್ಲಿಗೆ ಬಂದೆ? ಹೋಗು ಹೋಗು ಆಚೆ. ಕಿರ್ಚ್ಬೇಡಿ. ಏಯ್, ನನ್ನ ಮನೆಗೆ ಬಂದು ನನಗೆ ಕಿರ್ಚ್ಬೇಡಿ ಅಂತೀಯಾ? ಹೋಗು ಆಚೆ. ಮಮ್ಮಿ, ಬಾಗಲ್ ಓಪನ್ ಮಾಡಿ ಪ್ಲೀಸ್. ನೋಡಪ್ಪ, ದಯವಿಟ್ಟು ನಮಗ್ ತೊಂದರೆ ಕೊಡ್ಬೇಡ, ಹೊರಟೋಗಿಲ್ಲಿಂದ. ನಾನು ಉಮಾನ್ ನೋಡ್ಬೇಕು, ಮೊದಲು ಬಾಗಿಲು ತೆಗೀರಿ. ಏಯ್, ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ಲ ನಿನಗೆ? ಇನ್ನೊಂದ್ ಜೊತೆ ನನ್ನ ಮಗಳು ಬದುಕೋದು ನನಗಿಷ್ಟ ಇಲ್ಲ. ಹೋಗಾಚೆ. ನೋಡಿ, ಮರ್ಯಾದಸ್ತರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಉಮಾ ನನ್ನ ಜೀವ, ನಾನು ಇಲ್ದೆ ಬದುಕೋ ಶಕ್ತಿ ಅವಳಿಗಿಲ್ಲ. ನಮ್ ಪ್ರೀತಿಗೆ ಅಡ್ಡ ಬರಬೇಡಿ. ನಿನ್ನ ಪ್ರೀತಿಗೋಸ್ಕರ ನಾವೆಲ್ಲ ಸಾಯ್ಬೇಕಾ? ಬೇಕಾದ್ರೆ ನೀನ್ ಸಾಯಿ. ಮನುಷ್ಯ ಹುಟ್ಟಿದ್ಮೇಲೆ ಸಾಯ್ಲೇಬೇಕು ಸರ್, ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ನನ್ನ ಕೊನೆ ಉಸಿರಿರೋರ್ಗು ಉಮಾನ್ ಪ್ರೀತಿಸ್ತೀನಿ, ಅವಳು ನನ್ನ ಪ್ರೀತಿಸ್ತಾಳೆ. ನಿನ್ನನ್ನು ಪ್ರೀತಿ ಮಾಡಿದ್ರೆ ಉಮಾ ಸುಖವಾಗಿರ್ತಾಳೆ ಅನ್ಕೊಂಡಿದೀಯಾ? ಸುಖವಾಗಿ ಇಟ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಕಣೋ. ಮಿಸ್ಟರ್ ರಘುನಾಥ್, ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅರ್ಹತೆ ನಿಮಗಿಲ್ಲ. ನೋಡಪ್ಪ, ನಾನ್ ನಿನ್ ತಾಯಿಯಾಗಿ ಕೇಳ್ಕೊತಾ ಇದ್ದೀನಿ, ನಮಗಿಷ್ಟು ನೋವು ಕೊಡ್ಬೇಡ. ಮಗಳು ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ ಹೊತ್ತು ನಮ್ ಕಣ್ಮುಂದೆ ಸಾಯ್ಲಿ ಅಂತಲ್ಲ. ಇವತ್ತವರೆಗೂ ನಮ್ಮನ್ ಕಾಪಾಡೋ ದೇವ್ರ ಕೈ ಮುಗಿತಿದ್ದೆ. ದಯವಿಟ್ಟು ನಮ್ ಮಗಳನ್ ಬಿಟ್ಬಿಡಪ್ಪ. ಇವತ್ತು ನೀನ್ಯಾಕೆ ಇವನ್ ಕಾಲಕ್ಕೆ ಬೀಳ್ತೀಯಾ? ನೋಡು, ಡ್ಯಾಡಿ, ಬಾಗಲ್ ತೆಗೀರಿ, ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಡ್ಯಾಡಿ, ಗುಣ, ಗುಣ, ನಾವಿಲ್ಲಿರೋದೇ ಬೇಡ, ನಾವೆಲ್ಲಾದ್ರೂ ದೂರ ಹೊಟ್ಟೋಗೋಣ. ಬಾ ಗುಣ, ಬಾ. ಉಮಾ, ಹೇಳೋದನ್ನ ಅರ್ಥ ಮಾಡ್ಕೊ. ಇವತ್ತು ಬದುಕು ಅನ್ನೋದು ಭಾವನೆಗಳ ಮೇಲಿಲ್ಲ. ನನ್ನನ್ನು ಮರ್ತ್ಬಿಡು. ಇನ್ನೊಂದ್ಸತಿ ಹೇಳು. ನನ್ನನ್ನು ಮರ್ತ್ಬಿಡು. ಹೋಗೋ, ಹೋಗೋ, ನಿಂಗೆ ಹೇಳ್ತಿರೋದು ಹೋಗೋ, ಹೋಗೋ.
ಪ್ರಿಯಾ, ಸಮಾಧಾನ ಮಾಡ್ಕೊ. ಈಗ ನಮಗ್ ನಾವೇ ಧೈರ್ಯ ತಂದ್ಕೋಬೇಕು. ಎಲ್ಲ ನಿಮ್ಮಿಂದಾನೇ ಆಗಿತ್ತು. ನೀವಷ್ಟು ಹೊರಟಾಗಿ ನಡ್ಕೋಬಾರ್ದಾಗಿತ್ತು ಅವಳ ಹತ್ರ. ಅವಳು ಹೃದಯ ತುಂಬ ಗುಣದ ಪ್ರೀತಿನ ತುಂಬಿಕೊಂಡಿದ್ದಾಳೆ. ನಾನು ಹಾಗೆ ನಡ್ಕೊಳ್ಳಿಲ್ಲ ಅಂದ್ರೆ ಅವಳು ಅಷ್ಟು ಸುಲಭ ಅವ್ನು ಮರೆಯೋದಿಲ್ಲ. ನನ್ಗೆ ಅನ್ನ ಬೇಡ ತಾಯಿ, ನಿನ್ ಪ್ರಾಣ ಬೇಕು. ನಿಮ್ಮಮ್ಮ ಬೇಕಾ? ಯಾರೋ ನೀವು? ನಮ್ಮಮ್ಮನ ಯಾಕೋ ಕರ್ಕೊಂಡು ಹೋಗ್ತಾ ಇದೀರಾ? ಏ ಗುಣ, ನಿಮ್ಮಮ್ಮ ಮುದ್ದು ಅಮ್ಮ, ಮುದ್ದು ಮುದ್ದು ಅಮ್ಮ ಕರಿತಾವಳೆ. ಬಾರಲೇ ನಿಲ್ಸೋ, ಗಾಡಿ ನಿಲ್ಸೋ. ಜಿಂಕೆ ತರ ಓಡ್ತಾ ಇದೆಯಲ್ಲ ಅಮ್ಮ. ನಿಮ್ಮಮ್ಮ ಅಲ್ಲಿ ಸೇಫ್ ಆಗವಳೆ. ಬಾ ಬಾ. ಯಾಕೋ ಹೀಗ್ ಮಾಡ್ತೀರಾ? ಅಮ್ಮ! ಮೆತ್ತಗ್ರ ನಿಮ್ಕ ಗಂಡಸ್ರ ಹೆಂಗಸರು ಡಿಫ್ರೆನ್ಸ್ ಎಲ್ಲ ಗೊತ್ತಾಗಲ್ಲ. ಆ ಅಮ್ಮನ್ಕ ರೆಟ್ಟಿಗಳನ್ನಾಗಲ್ಲ. ಬಿಡ್ರ ಕೈ ಬಿಡ್ರ. ನೀವು ಸರಿ ತಾಯಿ. ಬಾ ತಾಯಿ ಬಾಯ್ತ. ಅಯ್ಯೋ ರೆಟ್ಟಿಗಳೆಲ್ಲ ನೋವು ಮಾಡ್ಬಿಟ್ರ. ಅಮ್ಮ ನನ್ ಮಕ್ ಪರಿಚಯ ಮರ್ತಿಲ್ಲ ಅಂತ ಕಾಣತ್ತೆ. ಶಕ್ತಿಮಾನ್, ನನ್ ಕಾಲುಗಳಲ್ಲಿ ಶಕ್ತಿ ಇದ್ರೆ ಮ್ಯಾಲ್ಕೆ ಮ್ಯಾಲ್ಕ್ ಬಾ ಬಾ. ನನ್ ತಾಯಿನ್ ಬಿಟ್ಬಿಡ್ರು ಅಂತವ್ರೆ. ಏನ್ ಮಾಡಿ ತಾಯಿ? ದಯವಿಟ್ಟು ನಮ್ಮನ್ ಬಿಟ್ಬಿಡಿ. ನನ್ನ ತಮ್ಮನ್ ತಂಟೆಗೆ ಬರ್ತಿದ್ರೆ ನಾ ಬಿಟ್ಬಿಡ್ತಾ ಇದ್ದೆ. ನೋಡ್ತಾಯಿ, ಬಾಜಿಗೆ ಬಿದ್ದ ಹೆಂಗಸ್ರನ್ನ ಅಂಬೋ ಅನ್ಸೋದು ನಮ್ ಸಂಪ್ರದಾಯ ಏನಪ್ಪ. ಈಗ ನನ್ ಮನ್ಸೆಲ್ಲ ವಾಂಗಿ ಬಾತು, ಚೌಚ ಬಾತು, ಆ ಬಾತು, ಈ ಬಾತು ಎಲ್ಲ ಹಾಕಿ ಮಿಕ್ಕಿ ಉಳಿದಿರೋದು ಒಂದೇ ಬಾತು, ವಾಂತಿ ಬಾತು. ನೀನ್ ಮಕ್ಕೆ ಸೈಟಿನ ವಿಚಾರಕ್ಕೆ ತೊಡೆ ತಟ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ? ತಟ್ಟ ಹಂಗೆ ಅವಾಗ. ನಿನ್ ಮಗ ಫೋನುಗಳು ಮಾಡ್ತಾವನೆ. ಹೇಳ್ಪೊಟ್ಟು ತಾಯಿ ಬಿಟ್ಬಿಡ್ರೋ ಪ್ಲೀಸ್.
ಅಯ್ಯೋ ನನ್ ತಮ್ಮನ್ ತಂದ್ಕೊಡ್ರೋ ಪ್ಲೀಸ್. ಕರ್ಕೊಂಡ ಬಿಟ್ಬಿಡ್ರ ಓರ ಕರ್ಕೊಂಡ್ ಹೋಗ್ರ. ತಮ್ಮನ್ ಕಿತ್ಕೊಂಡಿದ್ ಕಷ್ಟಕ್ಕೆ ತಾಯಿನ್ ಕಿತ್ಕೊತಾ ಇದೀವಿ ಅಷ್ಟೇ. ಹೋಗ್ರ ತಳ್ಬಿಡ್ರ ಹೋಗ್ತಾಯಿ. ಇಲ್ಲೇ ಸ್ವರ್ಗ ಇಲ್ಲೇ ನರಕ. ಕುದುರೆ ಮುಖದಲ್ಲಿ ನನ್ನ ತಮ್ಮನ್ ತಳ್ಳಿದಕ್ಕೆ ಇಲ್ಲಿ ಮಮ್ಮನ್ ತಳ್ಳಿದೀನಿ ನೋಡ್ಕೋ. ಅಲ್ಲಿಲ್ವಾ ತಾಯಿ ಇಲ್ವಾ? ಮರೇ 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 ನಿನ್ ತಾಯಿಗೆ ಏನಾಗಲ್ಲಪ್ಪ. ನಿನ್ ತಾಯಿ ಮಹಾ ತಾಯಿ. ಮನ್ಗೋಗ್ ನೋಡು ರೇಸ್ಟ್ಗಳು ತಗತಿರ್ತಾರೆ. ನೀನ್ ಹೋಗು. ಬಂದಾಗ ಗುಣಶೇಖರ ಮಗ ಆಪರೇಷನ್ ಅಂದ್ರೆ ಹಿಂಗಿರ್ಬೇಕು. ಹಿಂದ್ಗಡೆ ಒಂದ್ ಇಂಚ್ ಕುಯ್ದು ಬಿಟ್ರೆ ಕೂತ್ಕೊಳಕ್ಕಾಗಲ್ಲ. ಮುಖ ನೋಡಿದ್ಮೇಲೆ ಅವನ ಎಕ್ಸ್ಪ್ರೆಷನ್ ಸಿನಿಮಾ ಸ್ಕೋಪ್ ಆಗ್ಬಿಡುತ್ತೆ. ಎಕ್ಸ್ಪ್ಲೋಡ್ ಆಯ್ತಾ ನೋಡೀಗ. ಹೋಗ್ ನೋಡೋಗ. ಗುಣ ಗುಣ ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಪ್ಪ. ಸನ್ ಇಂಡಿಯಾ ಸನ್ ಇಂಡಿಯಾ ಸ್ವಲ್ಪ ಅಳು ಉಳಿಸ್ಕೊಳಮ್ಮ. ಇನ್ನೂ ದಾರಿ ಉದ್ದಕ್ಕೂ ಬೇಕು. ಕೈ ಕೊಡ್ರ ಅವ್ನ ಕಾಶಿ. ಏನಾಯ್ತಮ್ಮ? ಕೇಶವ ರೆಡ್ಡಿ ಕೋರ್ಟ್ ಅಲ್ಲಿ ನೋ ಆರ್ಗ್ಯುಮೆಂಟ್, ಓನ್ಲಿ ಜಡ್ಜ್ಮೆಂಟ್, ಪನಿಷ್ಮೆಂಟ್ ಆನ್ ಲೈವ್. ನಾಲ್ಕೂರು ಒಂಟ್ರು ಅಂದ್ರೆ ನನ್ನ ಮಗನ್ ಗಾಳಿ ಮಳೆ ಹೆಂಗ್ ಕಿತ್ಕೊಂಬತ್ತ ನೋಡ್ರು. ಶ್ರೀರಾಮಚಂದ್ರ ನಡಿ ನಡಿ, ನಿನ್ನೆತ್ತಾಕರು ನಾವೇ ಮೆರವಣಿಗೆ. ಗೋಲ್ಡ್ ರೆಡ್ಡಿ ಗೋಲ್ಡ್, ಗೋಲ್ಡ್ ರೆಡ್ಡಿ ಗೋಲ್ಡ್, ಇಟ್ಬಿಡ್ರ ಇಟ್ಬಿಡ್ರ ರೆಡಿದಲ್ಲ.
ಹೇಳಮ್ಮ. ಕಾಫಿ ಕುಡಿತೀಯಾ ಮಗಳೇ? ಬೇಡ ಮಮ್ಮಿ. ಮತ್ತೇನ್ ಬೇಕು ಹೇಳಮ್ಮ. ಗುಣ, ನನಗೆ ಗುಣ ಬೇಕು. ಏನಮ್ಮ ಇಷ್ಟೆಲ್ಲ ಆದ್ಮೇಲೆ ಅವ್ನು ಮರ್ತಿಲ್ವಾ ನೀನು? ನಿನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನೀನ್ ಬಿಟ್ಟು ಹೋಗ್ತಾ ಇದ್ನ ಅವನು. ನೀನು ಬದುಕಿದೆಯಾ ಸತ್ತಿದೆಯಾ ನೋಡೋದಕ್ಕೆ ಒಂದಿನ ಬರ್ಲಿಲ್ಲ ಅವನು. ಉಮಾ, ಮರ್ತ್ಬಿಡಮ್ಮ ಅವನ್ನ, ಮರ್ತ್ಬಿಡು. ನನ್ ತಮ್ಮ ಹೋಗಿದ್ದಕ್ಕೆ ನಿನ್ನಮ್ಮ ಹೋದ್ಲು. ಅವಳೊಬ್ಳೋದ್ರೆ ಸಾಕಾಗಲ್ಲ. ನಿನ್ನ ಜೊತೆಲಿರೋಳು ಜೀವ ಬಿಡಬೇಕು. ಇವನು ಸಾಯ್ಬೇಕು. ಆಮೇಲೆ ನಿನ್ ಗತಿ ಗೊತ್ತಲ್ಲ. ಈ ರೆಡ್ಡಿ ಅಕೌಂಟ್ ಅಲ್ಲಿ ಸಾವಿನ ಲೆಕ್ಕ ತಪ್ಪೋಕ್ ಬಿಡಲ್ಲ. ಈ ರೆಡ್ಡಿನೇ ನಿನಗೆ ಪೆಟ್ಟಿಗೆ ರೆಡಿ ಮಾಡಿಬಿಡ್ತಾನೆ. ನಿಂಗೆ ಕಡಿತಾ ಅಲ್ವೇನಾ? ಕಡಿತಾ ಹಾಯ್ ಫ್ರೆಂಡ್ಸ್. ಒಂದ ಏನಾಯ್ತು ಬ್ಯಾಗು? ಏನೋ ಬಾತ್ರೂಮ್ ಬಸ್ ರೆಪ್ಪಾಗಿದೇನೋ? ಇಲ್ಲ ಕಣೋ, ಕೆರೆದು ಉಗುರೆಲ್ಲ ನಂಜಾಗ್ಬಿಟ್ಟಿದೆ. ಅದಕ್ಕೆ ಈ ಸೆಟಪ್. ಗಜ್ಜಿ ನಿಂಗೇನು ಕಡಿಮೆ ಆಗಿಲ್ವೇನೋ? ಇಲ್ಲ ಕಣೋ, ಆಲೋಪತಿ ಹೋಮಿಯೋಪತಿ ಎಲ್ಲ ಆಯ್ತು. ಕೊನೆಗೆ ಮೆಜೆಸ್ಟಿಕ್ ಡಾಕ್ಟರ್ ಸೀತಾಪತಿ 2 ಕೈಗೂ ಈ ಪ್ರಾಪರ್ಟಿ ಬರ್ಕೊಟ್ಟಿದ್ದಾರೆ. ಇದೇ ಪರವಾಗಿಲ್ಲ, ಸೂಪರ್. ಯೂರಿನ್ ಹಾಕಿದ್ರೆ ಕಜ್ಜಿ ವಾಸಿ ಆಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಹೌದಾ? ಯಾರು ಕೊಡ್ತೀರಾ? ದಾನ ಮಾಡಿ ಪುಣ್ಯ ಕಟ್ಬಿಡಿ. ಮೂತ್ರದಾನ ಮಹಾದಾನ. ಏಯ್ ಸಾಕ್ ನಿಲ್ಸಮ್ಮ, ನೀನ್ ಎಷ್ಟು ಜನಕ್ಕೆ ಅಂದಿದ್ರೆ ತಪ್ಪಾಗೋಯ್ತು. ದಿನ FM ಹಾಕೊಂಡು ನಿಂತ್ಕೊಬಿಡ್ತೀಯಲ್ಲ. ಚಿಲ್ಲರೆ ಲೆಕ್ಕ ಮುಂದಕ್ಕೆ ಹೋಗು. ನಾನು ಚಿಲ್ಲರೆ ಕೇಳ್ತಾ ಇಲ್ಲ, ನನ್ನ ತಮ್ಮನ್ಗೆ ಒಂದ್ ಶರ್ಟ್ ಇದ್ರೆ ಕೊಡಿ. ಪರವಾಗಿಲ್ಲ ಕಣಮ್ಮ, ಕಾಸು ಕೇಳ್ತಿದ್ದಾರೆ. ಕ್ಲಾತ್ ಕೇಳಂಗ ಆಗ್ಬಿಟ್ಟಲ್ಲ. ಹೋಗೋಗ್ ಮುಂದಕ್ಕೆ ಹೋಗು. ರೀ, ನೀವ್ ಕೊಡಲ್ವಾ? ಕೊಡ್ಲೇಬೇಕಾ? ಅನಿಸುತ್ತಿದೆ ಯಾಕೋ ಇಂದು ಮೇಲೆ ಕೊಡ್ಲೇಬೇಕು. ಲೇ ಕಪಿ ಮೆತ್ತಗೆ ಹಾಕೊಳ್ಳೋ. ಶೋ ಆಫ್ ಕಣ ಅದು. ಅಕ್ಕ ಫಿಟ್ಟಿಂಗ್ ಎಲ್ಲ ಏನ್ ಮಾಡ್ತಂಗೈತೆ? ನನ್ ಬಂಗಾರ ತಕೊಳ್ಳಿ, ಇದ್ರಲ್ಲಿ ಮೈ ಮುಚ್ಕೊಳ್ಳಿ, ಇಲ್ಲಾಂದ್ರೆ ದೃಷ್ಟಿ ಆಗ್ಬಿಡುತ್ತೆ. ಏನೋ ಆಗಿದೆ ನನ್ನ ಮಗನ ನಿನ್ಗೆ? ಅವಳು ಯಾವಳೋ ಕೇಳಿಲ್ಲ ಅಂದ ತಕ್ಷಣ ಶರ್ಟೇ ಬಿಚ್ಕೊಟ್ಬಿಟ್ಟಲ್ಲ. ಮಂಡ್ಯ ಕೊಡೋನು ಅವನು, ಕಿತ್ಕೊಳ್ಳೋನು ಇವನು. ಬಿಚ್ಕೊಡೋದು ಅಷ್ಟೇ ನಮ್ ಕೆಲಸ ಕಣೋ. ಏನ್ ಬಂದಿದ್ದು? ಕಂಪ್ಲೇಂಟ್ ಕೊಡಕ್ಕೆ ಸರ್. ನಿನ್ ತಾಯಿ ಸತ್ಲು ಅಂತನ ಅಥವಾ ಸಾಯಿಸಿದ್ರು ಅಂತನ? ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗು. ನಿಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನನ್ನ ಕಂಪ್ಲೇಂಟ್ ಬರಲ್ಲ ಸರ್. ಅಂದ್ರೆ ನನ್ನ ಕಂಪ್ಲೇಂಟ್ನ ನಾನೇ ಡಿಸೈಡ್ ಮಾಡ್ಕೊಳ್ತೀನಿ.
ಮಕ್ಕಳು ಮುದುಕರು ಕಾಲೇ ಬಂದಿರ್ತಾರೆ, ಯಾರು ಜಾಸ್ತಿ ಗಲಾಟೆ ಮಾಡಬಾರ್ದು. ಅದಕ್ಕೆ ನಾವು ಬಾರಿ ನಿಸ್ಸಬ್ದವಾಗಿ ಇಲ್ಲಿಗೆ ಬಂದಿದ್ದು. ನೀತಿವಂತ, ಗುಣವಂತ, ಮಾನವಂತ, ಆಚಾರವಂತ, ವಿದ್ಯಾವಂತ, ಶ್ರೇಷ್ಠವಂತನಾದ ಈ ಗೋಲ್ಡ್ ರೆಡ್ಡಿಗೆ ಎಲ್ಲರೂ ಎಳ್ತಾರೆ. ಗೋಲ್ಡ್ ರೆಡ್ಡಿ ಅಣ್ಣನಿಗೆ. ಅಣ್ಣ, ಗೋಲ್ಡ್ ಚೈನ್ ಓಕೆ, ಆದ್ರೆ ಕೊರಳಲ್ಲಿ ಈ ಚಪ್ಪಲಿ ಹಾರ ಯಾಕೆ? ಈ ಚಪ್ಪಲಿಗಳು ಇಂಡಿಪೆಂಡೆನ್ಸ್ ಡೇ ಚಪ್ಪಲಿಗಳು, ಮಹಾತ್ಮೂರ್ ಚಪ್ಪಲಿಗಳು. ಈ ಚಪ್ಪಲಿಗಳು ಮಾಡತಕ್ಕಂತಹ ಸೇವೆಯನ್ನು, ಈ ಚಪ್ಪಲಿಗಳು ಮಾಡತಕ್ಕಂತಹ ಬಲಿದಾನವೇನು, ಈ ಚಪ್ಪಲಿಗಳು ಮಾಡತಕ್ಕಂತಹ ತ್ಯಾಗವೇನು. ಇವತ್ತು ರಾಜಕಾರಣ ತಪ್ಪು ಮಾಡಿದ್ರೆ ಜನ ಕೆರ ತಗೊಂಡ್ರೆ ರಪ 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 ಅಂತ ಹೊರಬಿಡ್ತಾರೆ. ಅದಕ್ಕೆ ನಾನೇನೋ ತಪ್ಪು ಮಾಡಿದ್ರೆ ನೀವ್ಯಾರು ಹೊಡೆಯಬೇಕಾಗಿಲ್ಲ. ಈ ಮಹಾತ್ಮರು ಚಪ್ಪಲಿ ತಗೊಂಡು ನಾನೇ ರಪ 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 ಅಂತ ಹೊಡ್ಕೊಂಡ್ಬಿಟ್ಟು ಬುದ್ಧಿ ಕಲ್ತ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಈ ಚಪ್ಪಲಿಗಳನ್ನ ಓನರ್ ಹತ್ರ ಹಾಕೊಂಡ್ಬಿಟ್ಟು ನಿಮ್ಮನ್ನ ಓಟ್ ಕೇಳ್ತಾ ಇದ್ದೀನಿ. ಕರಡಿ ಗುರುತಿಗೆ ನಾನು ಕರಡಿ ಗುರುತಿ ಯಾಕೆ ಇಟ್ಕೊಂಡೆ ಗೊತ್ತಾ ನಿಮ್ಗೆ? ಜನ ಎಲ್ಲ ನಾಯಿ ಗುರುತಿ ಅಂತ ಹೇಳಿದ್ರು. ನಾವು ಬೇಡ, ನಾಯಿ ಮನುಷ್ಯನ ದ್ರೋಹಿ, ಇತ್ತೀಚೆಗೆ ನಾಯಿಗಳು ಮನುಷ್ಯರನ್ನ ಕಡಿತಾವೆ, ಬೇಡ, ನಾನು ಕರಡಿ ಗುರುತಿ ಇಕ್ಕತ್ತೀನಿ ಅಂತ ಹೇಳಿ ಕರಡಿ ಗುರುತಿ ಇಕ್ಕೊಂಡ್ಬಿಟ್ಟೆ. ಕರಡಿ ನಿಮ್ಮನ್ನ ಕಡಿಯಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಕರಡಿ ಗುರುತಿಗೆ ಓಟ್ ಹಾಕ್ಬೇಕು. ಗೋಲ್ಡ್ ರೆಡ್ಡಿ, ಗೋಲ್ಡ್ ರೆಡ್ಡಿ ಅಣ್ಣಂಗೆ, 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 ಗೋಲ್ಡ್ ರೆಡ್ಡಿ ಅಣ್ಣಂಗೆ. ನಲ್ಲಿ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ಫುಲ್ ಬಾಟ್ಲು ಮಿನರಲ್ ವಾಟರ್ ನ ಕಳಿಸ್ಕೊಡ್ತೀನಿ. ಕರೆಂಟ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಎಲ್ರಿಗೂ ಜನರೇಟರ್ ಹಾಕಿಸ್ಕೊಡ್ತೀನಿ. ನೀವೆಲ್ಲರೂ ನನ್ಗೆ ಓಟ್ ಹಾಕ್ಬೇಕು. ನನ್ನ ಗದ್ಗೆ ಮೇಲೆ ಕುಣಿಸಿ ಹೇಳ್ತೀನಿ, ಈ ಕರಡಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮೆಲ್ಲರೂ ಉದ್ಧಾರ ಮಾಡೇ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಯಾವನವ ನನ್ನ ಇಲ್ಲಿಗೆ ತಗೊಂಡ್ಬಂದಿದ್ದು? ನೀನೇನು? ನೀನೇನಲ್ಲೇ? ಏನ್ ಎಸಿಪಿ, ನನ್ನ ಅಡ್ಡಾದಲ್ಲಿ ನೀನ್ ಬೂಟ್ ಸೌಂಡ್ ಕೇಳಬಾರ್ದು ಅಂತಾನೆ ಮಂತ್ಲಿ ನಿನಗೆ ಬಾಟ ಕೊಡೋದು. ಆದ್ರೂ ಇವತ್ತು ಸೌಂಡ್ ಕೇಳಿಸ್ತು ಅಂದ್ರೆ ಏನ್ ಸಮಾಚಾರ? ರಾಣಿ, ಎಸಿಪಿಗೆ ಮಂತ್ಲಿ ಬಾಟ ಮಿಸ್ ಆಗಿದ್ಯಾ? ಇಲ್ಲ ಸರ್. ಎಸಿಪಿ ನನ್ ತಮ್ಮನ್ ಮುಟ್ಟೋ ಗಂಡಸ್ತಾನ ಯಾರಿಗಿದೆ ಅಲ್ಲಿ? ಅವನು ಯಾರವನು? ಮೋಸ್ಟ್ಲಿ ಗೋಲ್ಡ್ ರೆಡ್ಡಿಗೂ ನಿನ್ನ ಮೊದಲನೇ ತಮ್ಮನ್ಗಾದ ಗತಿನೇ ಆಗಿರುತ್ತೆ. ಎಸಿಪಿ ಏಯ್, ಈಗ ಕಿರ್ಚಾಡಿ ಏನು ಪ್ರಯೋಜನ ಇಲ್ಲ. ಅವನ್ ಮುಂದಿನ ಟಾರ್ಗೆಟ್ ನೀನೆ. ಯಾವುದಕ್ಕೂ ಹುಷಾರಾಗಿರು. ನಿನ್ ಮನೆ ಸುತ್ತ ಪೊಲೀಸ್ ಪ್ರೊಟೆಕ್ಷನ್ ಅರೇಂಜ್ ಮಾಡ್ತೀನಿ. ಏನೋ ಜೋಕ್ ಮಾಡ್ತಾ ಇದ್ಯಾ? ಆ ಗುಣಂಗೆ ನಾನ್ ಯಾರು ಅಂತ ಗೊತ್ತಿಲ್ಲ, ಬಟ್ ನಿನಗ್ ಗೊತ್ತಲ್ವಾ ನಾನ್ ಯಾರು ಅಂತ? ಮರ್ತು ಬಿಟ್ಯಾ? ಮರ್ತಿದ್ರೆ ಸ್ಟೇಷನ್ಗೆ ಹೋಗಿ ನನ್ ಫೈಲ್ಸ್ ನೆಲ್ಲ ಮತ್ತೆ ಚೆಕ್ ಮಾಡು. ನನ್ ತಮ್ಮನ್ ಸಾವಿನ ಕೌಂಟ್ರಿಗೆ 4 ಜನ ಹೋಗ್ತಾರೆ, ಅದ್ರಲ್ಲಿ ನೀನು ಇರ್ತೀಯ. ಮಾರುತಿ ಪಾಳ್ಯ ಜನನ ಈ ರೆಡ್ಡಿ ಈಗಾಗ್ಲೇ ಬೀದಿಗಿಳಿಸಿದಾನೆ, ಮರಿಬೇಡ. ಅವ್ರನ್ನ ಸ್ಮಶಾನಕ್ಕೆ ಕಳ್ಸೋದು ಒಂದೇ ಬಾಕಿ. ನಿನಗೊಂದಿನ ಟೈಮ್ ಕೊಡ್ತೀನಿ. ಆ ಮಾರುತಿ ಪಾಳ್ಯಕ್ಕೆ ಹೋಗಿ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಗೊತ್ತಿಲ್ಲ, ಆದ್ರೆ ನನ್ ತಮ್ಮನ್ ಸರ್ಚ್ ಮಾಡು. ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಔಟ್.
ನಿಂತ್ಕೊಳ್ಳಲ್ಲಿ. ಏನು ಸರ್, ಈ ಏರಿಯಾದಲ್ಲಿ ಒಬ್ಬ ದಾದ ಇದಾನಲ್ಲ, ಯಾರವನು? ಯಾಕೆ ಕಾಣಿಸ್ತಿಲ್ವಾ? ಲಾಂಗ್ ಇಟ್ಕೊಂಡಿರೋದ್ ನೋಡಿದ್ರೆ ಜೊಟ್ಟು ನನ್ ಮಕ್ಳ. ಓಹೋ ನೀವೇನಾ? ಮತ್ತೆ ನಿಮ್ ಸುತ್ತಮುತ್ತ ಚೇಲಗಳಿಲ್ಲ? ಚೇಲಗಳು ಇಟ್ಕೊಂಡೋನ್ ದಾದ ಅಲ್ಲ ಕಣೋ, ಒಂಟಿಯಾಗ ಓಡಾಡೋನೆ ನಿಜವಾದ ದಾದ. ಇಲ್ಲಿ ಗುಣ ಅಂದ್ರೆ ಯಾರು? ಅವ್ನ್ ನನ್ ಶಿಷ್ಯ ಕಣ್ರೋ. ಯಾಕಲ್ಲೋ? ಅಣ್ಣ ಬಾಯರ್ಕೆನಾ? ಯಾಕೋ? ಕುಡಿಯೋದಕ್ಕೆ ಪಪ್ಪುಸಿ ತಂದ್ಕೊಡ್ಲಾ? ಬಿಟ್ರೆ ಗಂಜಲಾನು ಕುಡಿಸ್ತೀಯ? ನಿನ್ನ ಎತ್ತಾಕೊಂಡೋಗಿ ವರ್ಕ್ ಮಾಡಿದ್ರೆ ಎಲ್ಲಾ ಮ್ಯಾಟ್ರ್ ಈಚೆ ಬರುತ್ತೆ. ಯಾರೋ ನೀವು? ಯಾಕ್ರೋ? ನಿನ್ ದಾದ ಆದ್ರೆ ನಾವು ಪೊಲೀಸು. ನಿಮ್ಗೇನ್ರ ಬೇಕು? ಗುಣ ಬೇಕು. ಗುಣ ಎಲ್ಲಿ? ಗುಣ ತಾನೇ ಬೇಕು. ಬಿಡ್ರೋ ಕೈ, ಬಿಡ್ರೋ. ಎಲ್ಲಿ ಗುಣ? ಬೇಕು ತಾನೇ ನಿಮ್ಗೆ? ಹೌದು, ತೋರ್ಸು. ಗುಣ ಏನಾಗಿದೆ ನಿಂಗೆ? ಯಾರು ಇವರೆಲ್ಲ? ನಿನ್ನ ಯಾಕೆ ಕಟ್ಟಿಸ್ಕೊಂಡು ಬರ್ತಿದ್ದಾರೆ? ನೀನ್ ಇಲ್ಲಿಂದ ಹೋಗು. ನನ್ ಪ್ರಶ್ನೆಗೆ ಇದು ಉತ್ತರ ಅಲ್ಲ ಗುಣ. ನೀನ್ ಕೇಳಿದ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡಕ್ ಆಗಲ್ಲ ಉಮಾ. ನಿನ್ಗೋಸ್ಕರ ನಾನು ಇಷ್ಟ ದಿನ ಎಲ್ಲ ಹುಡುಕಾಡಿದೀನಿ ಗೊತ್ತಾ? ಪ್ಲೀಸ್ ನೀನ್ ಇಲ್ಲಿಂದ ಹೋಗು. ಪ್ಲೀಸ್ ಹೋಗು ಉಮಾ. ಇದೇನಿದ್ ಕೇಸ್? ಗುಣ ಹೆಣ್ಮಗ ಯಾರು? ನನ್ನ ಪರಿಚಯದವರು ಬಸಕ್ಕ. ಗಲಾಟೆಲ್ ಸ್ವಲ್ಪ ಇಡ್ಬಿತ್ತು, ಅದಕ್ಕೆ ಕರ್ಕೊಂಡು ಬಂದೆ. ನಡಿ ನಡಿ ಒಳಗಡೆ ಕರ್ಕೊಂಡು ನಡಿ. ಏನಾಗಿಲ್ಲ, ಹೋಗಿ ಹೋಗಿ. ಒಳಗೆ ನುಗ್ಬೇಡಿ, ಹೋಗ್ರಯ್ಯ ಹೋಗಿ. ಬಸಕ್ಕ, ಅವಳು ಜ್ಞಾನ ಬಂದ್ಮೇಲೆ ಯಾರನ್ನಾದ್ರೂ ಜೊತೆ ಮಾಡಿ ಮನೆ ಕಳ್ಸ್ಕೊಟ್ಬಿಡಿ. ಸರಿ ಕಣಪ್ಪ. ಚೋಟು ಹೋಗು. ರೋಡೆ ನಿಮ್ಮಪ್ಪಂದ ಬ್ರೇಕ್ ಡ್ಯಾನ್ಸ್ ಮಾಡಕ್ಕೆ ರೋಡೆ ಆಗ್ಬೇಕಾ ನಿಂಗೆ? ಅಯ್ಯೋ, ಇದು ಬ್ರೇಕ್ ಡ್ಯಾನ್ಸ್ ಅಲ್ಲಮ್ಮ, ಒಬ್ಬ ಭಿಕ್ಷಿಕ್ಕೆ ಕೊಟ್ಟ ಭಿಕ್ಷೆ.
ಫ್ರೀ ಆಗಿದ್ಯಾ? ಯಾಕೆ? ಸ್ವಲ್ಪ ಕೆರ್ ಕೊಡ್ತೀಯಾ? ಡರ್ಟಿ ಫೆಲೋ ಗೆಟ್ ಲಾಸ್ಟ್. ಈ ಹುಡುಗಿಗೆ ಏನಾದ್ರು ಉಗಿಯ ಕಾಯಿಲೆ ಇದೆಯಾ? ಅಮ್ಮ ಏನ್ ಕೆರ್ತಾನಪ್ಪ ಇದು. ಕೆರ್ಸ್ಕೊಳ್ಳೋಣ ಅಂದ್ರೆ ಯಾರು ಪರಿಚಯಸ್ಥರು ಬೇರೆ ಇಲ್ಲ. ನಾನು ಇದೀನಲ್ಲ. ಇಲ್ಲೂ ಬಂದ. ಅಯ್ಯೋ ನನ್ ರಾಜ, ನಾನು ನಿನ್ನನ್ನೇ ಹುಡುಕ್ತಾ ಇದ್ದೆ. ನನ್ನ ಅಮ್ಮ ತಾಯಿ, ನೀನು ಕೊಟ್ಟರು ಒಂದು ಭಿಕ್ಷೆನೇ ಇನ್ನೂ ಸುಧಾರಿಸ್ಕೊಳಕ್ ಆಯ್ತಾ ಇಲ್ಲ. ತಗೊಳ್ಳಿ ನಿಮ್ ಟೀ ಶರ್ಟ್ನ. ಇದನ್ನ ಹಾಕೊಂಡು ಮೈಯೆಲ್ಲ ಕೆರ್ತಾ ಬಂದ್ಬಿಟ್ಟಿದೆ. ನೀವು ಹಾಕೊಳ್ಳೋದಿರೋದು ಬೇರೆ ಯಾವ್ದಾದ್ರು ಇದ್ರೆ ಕೊಡಿ. ಭಿಕ್ಷೆಯಲ್ಲೂ ಎಕ್ಸ್ಚೇಂಜ್ ಆಫರಾ? ಲೈ, ನನ್ನ ಸಂಡೆ ಬಜಾರ್ ಅಂಗಡಿ ಇಟ್ಕೊಂಡಿದ್ದೀನಿ ನಾನು. ಗಜ್ಜಿ ನನ್ನ ಮಗನೇ. ಬಾಮ ಇದು ನಂಗೆಲ್ಲ ಬೈಬೇಡಿ. ಯಾರ್ ಬಾಮ ಇದ? ಈ ಕಜ್ಜಿ ಏಯ್ ಬಾವ ಅಂದ್ರೆ ಬಾವಿಗೆ ತಳ್ಬಿಡ್ತೀನಿ ಬಡ್ಡಿ ಮಗನೇ. ನಾಯಿ ನನ್ ಕೋತಿ ನನ್ ಮಗ. ಏನು ಅಂದ್ರೆ ಈಗೇನು ಮೊದ್ಲಿನ ತರ ಇವಾಗ ನಡ್ಕೊಂಡೋಗಿ ಭಿಕ್ಷೆ ಬೇಡಕ್ ಆಗಲ್ಲ, ಕಾಲ್ ನೋಯ್ತವೆ. ಅದಕ್ಕೆ ಈ ಸ್ಕೂಟ್ರು ಕೊಟ್ರೆ ಒಂದ್ 4 ಊರು, 4 ಮದ್ವೆ ಮನೆ, 4 ದೇವಸ್ಥಾನ ಅಂತ ಬೇಗ ಭಿಕ್ಷೆ ಬೇಡಿ ನಮ್ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋತೀವಿ. ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಉಳಿದು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕಂತಾನಂತೆ. ಬಾಯಿ ಮುಚ್ಕೊಂಡು ಹೋಗಿ. ಇಷ್ಟ ದಿನ ಬಾಯಿ ಮುಚ್ಕೊಂಡೇ ಇದೀನಿ. ನೀವು ಕೊಡ್ಲಿಲ್ಲ ಅಂದ್ರೆ ಎಲ್ಲಾನು ಎಲ್ರ ಹತ್ರ ಬಾಯ್ ಬಿಡ್ಬೇಕಾಗುತ್ತೆ. ಬೇಡ, ಆ ಗುಟ್ಟನ್ನ ಹೊಟ್ಟೆಲೆ ಇಟ್ಕೋ. ಇಲ್ಲೋಡಿ, ಎಲ್ಲಿ ಹೊಟ್ಟೆಲೆ ಇಟ್ಕೊಂಡಿದೀನಿ. 3 ಆಗಿದೆ. ಅದಕ್ಕೆ ಈ ಸ್ಕೂಟ್ರು ಕೇಳ್ತಾ ಇರೋದು. ಕೊಡಲ್ವಾ? ಕೊಡಲ್ಲ ಅಂದ್ರೆ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ಬೇಡ, ಹಂಗಂದ್ಮೇಲೆ ಕೊಡ್ಲೇಬೇಕು. ಅಯ್ಯೋ ನನ್ ರಾಜ, ಥ್ಯಾಂಕ್ ಯು. ತಗೊಳ್ಳಿ, ಕೊಡಿ. ಬರ್ಲಾ ನನ್ ರಾಜ? ಹೋಗೋದು ಹೋಗ್ತೀರಾ? ಸ್ವಲ್ಪ ಬೆನ್ ಕರೆದ್ಬಿಟ್ಟು ಹೋಗ್ತೀರಾ? ಅಯ್ಯೋ, ಯಾವ್ದಾದ್ರು ಇಟ್ಕೆನೋ ಕಲ್ಲ ತಗೊಂಡ್ ಕೆರ್ಕೊಳ್ಳಿ. ಬರ್ಲಾ? ಗುಣ 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 ಎಚ್ಚರ ಆಯ್ತೇನವಾ? ಹೆದರ್ಕೋಬೇಡ, ನಿಂಗೇನು ಆಗಿಲ್ಲ. ನಿಂಗೇಟ್ ಬಿದ್ದಾಗ ನಮ್ ಗುಣ ನಿನ್ನೆ ಇಲ್ಲೇ ಕರ್ಕೊಂಬಂದ. ಗುಣ ಎಲ್ಲಿ? ರಾತ್ರಿ ಎಲ್ಲ ಇಲ್ಲೇ ಕುತ್ಕೊಂಡು ನಿನ್ನ ನೋಡ್ಕತಾನೆ ಇದ್ದ. ಇರವ ಕರಿತೀನಿ. ಗುಣ ಗುಣ, ಡಾಕ್ಟ್ರೆ, ಹುಡುಗಿಗೆ ಜ್ಞಾನ ಬಂದೈತೆ, ಬನ್ನಿ. ಬನ್ನಿ ಡಾಕ್ಟ್ರೆ, ಬಾ ಗುಣ. ನೋಡ್ದ್ಯಾ, ಚೇತರಿಸ್ಕೊಂಡ್ಬಿಟ್ಟಿದ್ದಾಳೆ. ಗುಣ ಗುಣ ಹೊಸಕ, ಯಾರನ್ನಾದ್ರೂ ಜೊತೆ ಮಾಡಿ ಅವಳನ್ನ ಮನೆ ಕಳ್ಸ್ಕೊಡಿ. ಇಲ್ಲ ಗುಣ, ನಾನ್ ಹೋಗಲ್ಲ. ನಾನ್ ನಿನ್ ಜೊತೆನೇ ಇರ್ತೀನಿ. ನೋಡುಮ್ಮ, ಹಿಂದೆ ನೀನ್ ಪ್ರೀತಿಸಿದ ಗುಣನೇ ಬೇರೆ, ಈಗ ನೀನ್ ನೋಡ್ತಾ ಇರೋ ಗುಣನೇ ಬೇರೆ. ನೀನ್ ನನ್ನ ಜೊತೆಲಿದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಮನೆಗೆ ಹೋಗು. ಇಲ್ಲ ಗುಣ, ನಾ ಸತ್ರು ನಿನ್ ಜೊತೆಲೆ ಸಾಯೋದು. ಇದು ಹುಚ್ಚು ಅಂತಾರೆ. ಇದು ಹುಚ್ಚಲ್ಲ, ಪ್ರೀತಿ. ಉಮಾ, ನಿನಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ನಾನ್ ನಿನ್ನ ಪ್ರೀತಿಸ್ತಾ ಇಲ್ಲ. ಮನೆಗೆ ಹೋಗು. ಹಾಗಾದ್ರೆ ಇಷ್ಟ ದಿನ ನನ್ ಜೊತೆ ಓಡಾಡಿದ್ದು, ನನ್ ಕಂಡ್ರೆ ಪ್ರಾಣ, ನನ್ನನ್ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿದ್ದಲ್ಲ ಸುಳ್ಳ? ಸುಳ್ಳು. ಐ ರಿಯಲಿ ಲವ್ ಯು. ನಿನ್ನ ರಿಯಲ್ ಲವ್ ಇಂದ ನಿನಗೆ ಸಿಗೋದು ದುಃಖ, ನೋವು ಅಷ್ಟೇ. ಈಗ ಅನ್ಭವಿಸ್ತಾರ ಸಾಕಾಗ್ತಾ ಇಲ್ವಾ? ಈ ದುಃಖ ನೋವಲ್ಲಿ ಒಂದ್ ಸುಖ ಇರುತ್ತೆ ಗುಣ. ಪ್ಲೀಸ್, ನಾನು ನಿನ್ ಜೊತೆನೇ ಇರ್ತೀನಿ. ಏ ಗುಣ, ಈ ಹುಡುಗಿ ನಿನ್ನ ತುಂಬಾ ಹಚ್ಕೊಂಡಿದ್ದಾಳೆ. ಪ್ರೀತಿ ಅಂತ ಮಾತಾಡ್ತಾಳೆ. ನೋಡು, ಹಠ ಮಾಡಬೇಡ, ಅವಳಿಲ್ಲೇ ಇರ್ಲಿ. L for long. ಇದೇ ಲಾಂಗು. ಇದನ್ ಹಿಡ್ಕೊಳಕ್ಕೆ ಗ್ರಿಪ್ ಬೇಕು. ಯಾವಾಗ್ಲೂ ಇದನ್ನ ನಮ್ ಬೆನ್ ಹಿಂದೆನೆ ಇಟ್ಕೊಂಡಿರ್ಬೇಕು. ಅವಾಗ್ಲೇ ಜನ ನಮಗ್ ಮರ್ಯಾದೆ ಕೊಡೋದು, ಅಣ್ಣ ಅಂತ ಕರೆಯೋದು. ಯಾವನಾದ್ರೂ ಅಟ್ಯಾಕ್ ಮಾಡಿದಾಗ ಇದನ್ನೊಂದ್ಸಲ ಬೀಸಿದ್ರೆ ಅವನ್ ತಲೆ ಕಚಕ್. ಅಕ್ಕ, ನಾನ್ ರೌಡಿ ಆಗಕ್ಕೆ ಏನ್ ಮಾಡ್ಬೇಕು? ಯಾವನಾದ್ರೂ ಫೇಮಸ್ ರೌಡಿದು ಕೈಯೋ ಕಾಲೋ ಎತ್ ಹಾಕ್ಬೇಕು. ಆಗ ಜನ ನಿನ್ನನ್ ಗುರ್ತಿಸ್ತಾರೆ. ನೀನ್ ಫೇಮಸ್ ರೌಡಿ ಆಗ್ತೀಯಾ? ಏನೋ ನಿನ್ ಹೆಸರು? ಮಂಜುನಾಥ. ಚೀ ಚಿ 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 ಚಿ, ಈ ತರ ದೇವ್ರ ಹೆಸರೆಲ್ಲ ಇಟ್ಕೊಂಡ್ರೆ ನೀನ್ ರೌಡಿ ಆಗಲ್ಲ ಕಣೋ. ಅಡ್ಡ ಹೆಸರು ಇಟ್ಕೋಬೇಕು. ಇವತ್ತಿಂದ ನಿನ್ ಹೆಸರು ಕೋಳಿ ಮಂಜ. ನಿನ್ ಹೆಸರೇನು? ಮಾದೇಶ್ವರ. ಇನ್ಮೇಲ್ ನಿನ್ ಹೆಸರು ಲೂಸ್ ಮಾದ. ಉಮಾ, ನಿನಗೆ ಏನಾದ್ರು ತಲೆಗಿರ ಕೆಟ್ಟಿದ್ಯಾ? ಯಾಕೆ ಮಕ್ಕಳಿಗೆಲ್ಲ ಏನೇನೋ ಹೇಳ್ಕೊಡ್ತಾ ಇದ್ಯಾ? ಏನೇನೋ ಅಲ್ಲ ಗುಣ, ರೌಡಿಸಂ ಭಾಷೆ ಹೇಳ್ಕೊಡ್ತಿದೀನಿ. ನಿನ್ಗೆ ಶಿಷ್ಯಂತ್ರನ್ ರೆಡಿ ಮಾಡ್ತಿದೀನಿ. ನೋಡಿ ಮಕ್ಳ, ಇವರೇ ನಿಮ್ ಬಾಸ್ ಡಾನ್. ಉಮಾ, ನಿಂದ ಅತಿ ಆಯ್ತು. ಇಲ್ಲಿನ ಇರೋಗ್ ಬಿಟ್ಟಿರೋದೇ ದೊಡ್ಡ ತಪ್ಪು. ಮೊದ್ಲು ಇಲ್ಲಿಂದ ನೀನ ಕಳಿಸ್ಬೇಕು. ನೀನು ಜೊತೆಲಿ ಬಂದ್ಬಿಡು ಗುಣ. ನಾವೆಲ್ಲಾದ್ರೂ ದೂರ ಹೊರಟು ಹೋಗೋಣ. ಹೇಗಿದ್ದೆ ಗುಣ ನೀನು? ಯಾಕೆ ಹೀಗಾಗ್ಬಿಟ್ಟೆ? ತೊಂದ್ರೆ ಮೇಲೆ ತೊಂದ್ರೆ ಮಾಡ್ಕೋತಾನೆ ಇದೆಯಾ? ಇದನ್ನೆಲ್ಲ ಬಿಟ್ಬಿಡು. ನಾವೆಲ್ಲಾದ್ರೂ ದೂರ ಹೋಗಿ ಆರಾಮಾಗಿರೋಣ. ನೀನೇ ನೋಡ್ತಾ ಇದೆಯಲ್ಲ, ನನ್ನ ಸಾವು ಯಾವಾಗ ಬೇಕಾದ್ರೂ ಬರಬಹುದು.
ನನ್ನಿಂದ ನಿನಗೆ ದುಃಖನೇ ಸಿಗೋದು. ಇದನ್ನೆಲ್ಲ ಮರೆತು ನಿನ್ನ ಜೀವನ ನೀನು ನೋಡ್ಕೊ. ಗುಣ, ಆ ACP ಸಾಹೇಬ ಪೊಲೀಸ್ ಅವ್ರನ್ನ ಮಫ್ತಿನಾಗೆ ನಮ್ಮ ಪಾಳ್ಯಕ್ಕೆ ಬಿಟ್ಟವನಂತೆ. ಯಾವುದಕ್ಕೂ ನೀನು ಹುಷಾರಾಗಿರ್ಬೇಕಣ್ಣ. ಗೋಲ್ಡ್ ರೆಡ್ಡಿ ಸಾವಿನ ಬಗ್ಗೆ ಎಂಕ್ವೈರಿ ಮಾಡಿಸ್ತಾರಂತೆ. ಮಾಡಿಸ್ಲಿ ಬಿಡು, ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವೇನೆ ನಿನ್ಗೆ? ನಾನು ನಿನ್ನ ಪ್ರೀತಿ ಇಲ್ಲ ಅಂತ ಎಷ್ಟು ಸರಿ ಹೇಳೋದು? ಹೋಗ್ ಮರ್ಯಾದೆ ಮನೆಗೆ ಸೇರ್ಕೋ. ನನ್ನ ಮಕ್ಕಳ್ರ ಕುಡಿದ ಮೇಲೆ ಕಾಸು ಕೇಳಿದ್ರೆ ನನ್ನ ಯಾರು ಅಂತ ಕೇಳ್ತೀರಾ? ಮೊದ್ಲು ಕಾಸು ಮಾಡಿದ್ರೆ ಇಲ್ಲಿ ಮಚ್ಚಿ, ಒಂದ್ ಬಾಟ್ಲಿ ಎಣ್ಣೆ ಕೊಡಮ್ಮ. ಓಯ್, ಏನಂಗ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಹೆಣ್ಮಕ್ಳೆಲ್ಲ ಸಾರ ಅಂಗಡಿಗೆ ಬಂದ್ರೆ ಸಂಸಾರದ ಗತಿ ಏನಮ್ಮ? ಏನವ ಅಂತದಾಗೈತೆ ನಿಂಗೆ ಕುಡಿ ಅಂತದ್ದು? ಲವ್ ಫೀಲಿಂಗು ಮಾಮು, ಮರಿಬೇಕು. ನೀವೆಲ್ಲ ಏನೋ ಗಂಡಸ್ರು ಎಣ್ಣೆ ಹಾಕ್ಬಿಟ್ಟು ಮರಿತೀರಾ. ನಾವೇನ್ ಮಾಡ್ಬೇಕು? ಯಾವಾಗ ಒಂದ್ ಬಾಟ್ಲಿ ಎಣ್ಣೆ ತಗೊಂಬಾರ. ಇವತ್ತು ಫುಲ್ ಟೈಟ್ ಆಗಿ ನೋವೆಲ್ಲ ರೈಟ್ ಆಗ್ಬಿಡ್ಬೇಕು. ಹೋಗ. ಆಯ್ತಮ್ಮ. ಏನ ಅನ್ಸೂಯ, ನಮ್ಮನ್ನ ಗುರ್ತಿಡೋ ಸ್ಥಿತಿಯಲ್ಲಿ ಅವಳಿಲ್ಲ. ಈಗಳನ್ನ ಮಾತಾಡ್ಸಿದ್ರೆ ಹೋಗೋದು ನಮ್ಮ ಮರ್ಯಾದನೆ. ಹೋಗೋಣ. ನಮ್ಮ ಮಗಳೇ, ಆದ್ರೆ ಮನೆ ಬಿಟ್ಟು ಬಂದಿರೋ ಮಗಳನ್ನ ಮತ್ತೆ ಮನೆ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಬೆಳಗ್ಗೆ ಬರೋಣ ಬಾ. ರೆಡಿ? ಮಮ್ಮಿ, ಡ್ಯಾಡಿ, ಬಾಂಬ ಕಾರಲ್ಲಿ ಕೂತ್ಕೊ ಹೋಗೋಣ. ಎಲ್ಲಿಗೆ? ಮನೆಗೆ. ಇದೇ ನಮ್ಮನೆ ಅಂತ ಡಿಸೈಡ್ ಮಾಡಿ ತುಂಬಾ ದಿನ ಆಯ್ತು ಡ್ಯಾಡಿ. ಏನಮ್ಮ ಹೇಳ್ತಾ ಇದೀಯಾ? ಫ್ಯಾಕ್ಟ್ರಿ ಮನೆಯೆಲ್ಲ ಮಾರಿ ನಿನಗೋಸ್ಕರ ದೊಡ್ಡ ಫ್ಲಾಟ್ ತಗೊಂಡಿದ್ದೀನಿ. ಅದನ್ನೆಲ್ಲ ಬಿಟ್ಟು ಈ ಕೊಂಪಲ್ಲಿ ಇರ್ತೀನಿ ಅಂತೀಯಾ? ಆದ್ರೆ ನನ್ಗೆ ಅದು ಯಾವುದು ಬೇಡ. ನಾನೀ ಕೊಂಪೆಲ್ಲಿ ಸುಖವಾಗಿದ್ದೀನಿ. ರಾತ್ರಿ ನೋಡಿದ್ನಲ್ಲ ನಿನ್ ಸಂತೋಷನ. ನೀನ್ ಕುಡಿದು ಊರೆಲ್ಲ ತೂರಾಡ್ತಾ ಬೀದಿಲಿ ಬಿದ್ದು ಉದಾಡ್ತಾ ಇದ್ರೆ ನೋಡ್ತಾ ನಿಂತಿದ್ದ ಆ ನಿನ್ ಲವರು. ಅವನಿಗೋಸ್ಕರ ಈ ಹಾಳು ಕೊಂಪಲ್ಲಿ ಸಾಯ್ತಾ ಇದ್ದ ನೀನು. ಅವ್ನ್ ನಿಜವಾಗ್ಲೂ ನಿನ್ನನ್ ಪ್ರೀತಿಸಿದ್ರೆ ನಿನ್ನ ಆ ಸ್ಥಿತಿಲಿ ನೋಡ್ಕೊಂಡು ಅವನ್ ಸುಮ್ಮನೆ ಇರ್ತಿದ್ನ. ಅದ್ರಲ್ಲಿ ಗುಣನ್ ತಪ್ಪ ಏನೂ ಇಲ್ಲ ಮಮ್ಮಿ. ಈ ಕೊಂಪಲೆ ಬೈ ಸಾಯ್ಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ತಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಏಯ್ ನಡಿ ಹೋಗೋಣ, ನಡಿ ಹೋಗೋಣ. ಏ ಗುಣ, ಈ ಕಾಮನ್ ಬಿಲ್ ಹೇಗೆ ಹುಟ್ಟುತ್ತೆ? ಹೇಗೆ ಹುಟ್ಟುತ್ತೆ ಅಂದ್ರೆ, ಬಾನು ಭೂಮಿನ ಈ ರೀತಿ ತಪ್ಕೊಂಡು ಮುದ್ದಾಡ್ತಾ ಪ್ರೀತಿ ಮಳೆ ಸುರಿಸ್ತಾ ನಮ್ಮ ಹಾಗೆ ಕದ್ದು ಪ್ರೀತಿ ಮಾಡ್ತಾ ಇರಬೇಕಾದ್ರೆ ಸೂರ್ಯ ಅಸೂಯೆಯಿಂದ ಈ ಕಳ್ಳು ಪ್ರೀತಿನ ಇಡೀ ಜಗತ್ತಿಗೆ ತೋರಿಸ್ತೀನಿ ಅಂತ ಟಾರ್ಚ್ ಹಾಕ್ತಾನೆ. ಆಗ್ಬಿಟ್ಟೋದೆ ಈ ಕಾಮನ ಬಿಲ್ಲು. ಬಾನು ಭೂಮಿ ಒಂದಾಗಿರೋ ಸಂಕೇತ. ಯಾಕವ್ವ ಒಂಟಿಯಾಗಿ ಬಂದು ಇಲ್ಲಿ ಕುಂತ್ಕೊಂಡಿದ್ಯಾ? ನಮ್ಮಿಂದ ಏನಾದ್ರೂ ಬೇಜಾರಾಯ್ತಾ? ಕಾಣ್ದಂಗೆ ಕಣ್ಣೀರು ಒರೆಸ್ಕೊಂಡ್ರೆ ನಮಗೆ ಗೊತ್ತಾಗಕ್ಕಿಲ್ವಾ? ಇಲ್ಲ ಬಸಕ್ಕ, ನಿನ್ನೆ ರಾತ್ರಿ ನಾನು ನಡ್ಕೊಂಡ ರೀತಿಯಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಹಾಗೆಲ್ಲ ಹೇಳ್ಬೇಡಮ್ಮ. ಈಗ ನೀನೇ ನಮ್ಮನ್ನ ಕ್ಷಮಿಸ್ಬೇಕು. ಯಾವುದೋ ಹುಚ್ಚುಡುಗಿ ನಮ್ಮ ಗುಣನ ರೂಪಕ್ಕೆ ಬೆರಗಾಗಿ ಅವನ ಬೆನ್ನಿಂದ ಬಿದ್ದಿದ್ದಾಳೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ನೀನು ಅವನ ಮೇಲೆ ಇಟ್ಟಿರೋ ಪ್ರೀತಿ ಮುಂದೆ ನಮ್ದೇನೂ ಇಲ್ಲಮ್ಮ. ಈ ಕಾಲದಲ್ಲಿ ಶ್ರೀಮಂತರ ಮನೆ ಹುಡುಗಿರು ಪ್ರೀತಿ ಪ್ರೇಮದ ಹೆಸರಲ್ಲಿ ದಿನಕ್ಕೊಬ್ಬ ಹುಡುಗನ ಜೊತೆ ಸುತ್ತಾಡ್ತಾ ಇರ್ತಾರೆ. ಆದರೆ ನೀನು ಎಷ್ಟೇ ಶ್ರೀಮಂತಿಕೆ ಇದ್ರು, ಐಷಾರಾಮಿ ಜೀವನ ಬಿಟ್ಟು, ಅಪ್ಪ ಅಮ್ಮನ್ನೂ ಬಿಟ್ಟು, ಗುಣ ನಿನ್ನನ್ನ ತಿರಸ್ಕರಿಸ್ತಾ ಇದ್ರು ಅವನ ಜೊತೆಯಲ್ಲೇ ಬದುಕಬೇಕು ಅಂತ ಈ ಕೊಂಪೆಲಿ ಇದೆಯಲ್ಲಮ್ಮ. ನಿಂದು ಕಣಮ್ಮ ನಿಜವಾದ ಪ್ರೀತಿ ಅಂದ್ರೆ. ಯಾರೋ ಯಾರೋ
ಕಿಚಿ ಹೋದ ಆಳು ಸೈಡ್ ಅಲ್ಲಿ ಹೋಗ್ಬಿಟ್ಟು ರೋಡ್ ಮಧ್ಯದಲ್ಲಿ ಹೋಗ್ತಾ ಇದೆ ಇಡಿಯಟ್. ಸಾರಿ ಅರೆ ನೀವಾ? ಹಾಯ್ ಡಾರ್ಲಿಂಗ್. ಡಾರ್ಲಿಂಗ ಯಾರು ಮೇಡಮ್ ತಾವು? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ತಾಯಣೆ ಇಲ್ಲ. ಗೆಟಪ್ ಚೇಂಜ್ ಮಾಡ್ಕೊಂಡಿನಿ. ಗೆಟಪ್ ಚೇಂಜ್ ಆದ್ರೂ ಗಬ್ಬು ಚೇಂಜ್ ಆಗ್ಲಿಲ್ವಲ್ಲೇ? ಸುಮ್ಕಿರಿ. ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಮ್ ಕುಲ್ ಕಸಬ್ಗೆ ಅವಮಾನ ಮಾಡ್ದಂಗ ಆಗಲ್ವಾ? ಅಲ್ವಾ ಮತ್ತೆ? ನಾವು ಬೇಗ ಬಗಳು ನಿಮ್ಮನ್ನೇ ಹುಡ್ಕೊಂಡು ಹೊಟ್ಟಿದ್ವಿ ಅಲ್ವೇನ್ಲಾ? ಯಾಕೆ ಶರ್ಟು ಪ್ಯಾಂಟು ಗಾಡಿನೂ ಕಿತ್ಕೊಂಡ್ರಿ? ಇನ್ನೇನ್ ಉಳಿದೈತೆ ನನ್ನ ಹತ್ರ ಕಿತ್ಕೊಳಕ್ಕೆ? ಅಲ್ಲ ಕಣ್ರೆ, ನನ್ನ ಗಾಡಿನ ಒಳ್ಳೆ ಫ್ಲೈಟ್ ತರ ಇಟ್ಕೊಂಡಿದ್ದೆ. ತಟ್ಟೆ ಚಂಬು ಎಲ್ಲ ತಗಲಾಕ್ಬಿಟ್ಟು ಏನಿದು ಅಮ್ಮ ತಾಯಿನ ಇದನ್ನು ನಿಮ್ ರೇಂಜಿಗೆ ತಗೊಂಡ್ಬಂದ್ಬಿಟ್ರಲ್ಲಯ್ಯ. ನೀವು ಗಾಡಿ ಕೊಟ್ಮೇಲೆ ನಮ್ಮ ಅಕ್ಕನ ಲೆವೆಲೇ ಚೇಂಜ್ ಆಗ್ಬಿಟ್ಟಿದೆ ಬಾಬಾ. ಈಗ ನಮ್ಮ ಏರಿಯಾದಲ್ಲಿ ನಮ್ಮ ಅಕ್ಕ ಕಾರ್ಪೊರೇಷನ್ ಎಲೆಕ್ಷನ್ ನಿಂತವಳೆ. ಕಾರ್ಪೊರೇಷನ್ ಎಲೆಕ್ಷನ್ಗ? ಸ್ವಲ್ಪ ಪವರ್ ಬೇಕಲ್ವಾ ಡಾರ್ಲಿಂಗ್? ಆಹಾ, ನಿಮ್ಮಂತವ್ರ ಕೈಲಿ ಪವರ್ ಸಿಕ್ಕ್ರೆ ಊರ್ ತುಂಬಾ ಪವರ್ ಕಟ್ಟೆ. ತೂ ಹೋಗಿಪ್ಪ, ನಿಮ್ಗೆ ಯಾವಾಗ್ಲೂ ಅದೇ ಚಿಂತೆ. ಏಯ್, ಅವತ್ ಒಂದು ರಾತ್ರಿ ನಾನು ಸರಿಯಾಗಿ ಯೋಚನೆ ಮಾಡಿದ್ರೆ ನೀವ್ ಈ ಸ್ಥಿತಿಲಿ ಇರ್ತಿರ್ಲಿಲ್ಲ, ನನಗೆ ಈ ಗತಿ ಬರ್ತಿರ್ಲಿಲ್ಲ. ಅದೇನ್ ಬೇಕೋ ಕೇಳಿ ಕಿತ್ಕೊಂಡು ಹಾಳಾಗೋಗಿ. ಮತ್ತೆ ನಂಗೆ ನಿನಗೇನು ಎಲೆಕ್ಷನ್ಗೆ ಕಾಸು ಬೇಕಿತ್ತು. ಎಲೆಕ್ಷನ್ಗೆ ಕಾಸ? ಅವತ್ತು ನೀನು ಕೊಟ್ಟ ಭಿಕ್ಷೆಯಿಂದ ಮೈ ಕೈ ಎಲ್ಲ ಕರ್ತ ಹಾಕೊಂಡು ಕೆಲಸ ಸರಿಯಾಗಿ ಮಾಡದೇ ಇದ್ದಿದ್ದಕ್ಕೆ ಕಟ್ ಮಾಡಿ ಮನೆ ಕಳಿಸಿದ್ದಾರೆ. ನಿಮಗಿಲ್ಲಿಂದ ಕೊಡ್ಲಿ ಕಾಸು? ಏನ್ ಬಾಬಾ ನಾಟಕ ಮಾಡ್ತಿದ್ದೀರಾ? ಕೆಲಸ ಬಿಟ್ಮೇಲೆ BF ಅಂತ ಬರುತ್ತೆ, ನಮಗ್ ಗೊತ್ತಿಲ್ವಾ? ಏಯ್, ಅದು BF ಅಲ್ಲ ಕಣೋ, PF ಕಣೋ, ಇಡಿಯಟ್. ಹಂಗನ್ನೋ. ಅದನ್ನು ಕಿತ್ಕೊಂಡು ಹೋದ್ರೆ ನನ್ನ ಹತ್ರ ಏನ್ ತಾನೇನೋ ಉಳಿಯುತ್ತೆ. ನಡಿ, ನಾನು ನಿಮ್ ಜೊತೆ ಬರ್ತೀನಿ. ಬೆನ್ಕೆರೆದಕ್ಕೆ 2 ಹ್ಯಾಂಡ್ ಸಿಕ್ಕಂಗಾಗತ್ತೆ. ನಮ್ಗೆ ಕೆರ್ಕೊಳಕ್ಕೆ ಡ್ಯಾನ್ಸ್ ಸಾಕಾಗ್ತಲ್ಲ, ಇನ್ ನಿಮಗ್ ಬೇರೆನಾ? ಅಕ್ಕ ಮೊದ್ಲು ಕಳ್ಸ್ಕೊಡೋಣ ಬಾ, ವೇಸ್ಟ್ ಮಾಡಿ ನನ್ನ ಮಗ. ಬಾಯ್ ಡಾರ್ಲಿಂಗ್. ಇದು ನನಗೆ ಬೇಕಾಗಿತ್ತು. ಯಪ್ಪ, ನನ್ನ ಮಕ್ಳ ಉದ್ಧಾರ ಆಗ್ತೀರಾ ನೀವು? ಅಯ್ಯೋ, ಇವ್ರು ಬೇರೆ ಹೋಗ್ಬಿಟ್ರು. ಬೆನ್ನು ಬೇರೆ ಸಖತ್ ಕಟ್ಟಿತಾ ಇದೆ. ಏನ್ ಮಾಡೋದು? ಗೋಡೆ ನಮ್ಗೆ ಎಮ್ಮೆ ಸ್ಟೈಲೇ ಕರೆಕ್ಟು. ಈ ಗೋಡೆನೇ ಇದಕ್ಕೆ ಸರಿಯಾಗಿ ಟ್ರೀಟ್ಮೆಂಟು. ಎಲ್ಲಿ? ಅಪ್ಪ ಸಿಕ್ತು. ಸಾರ್ ಯಾಕೆ ಓದಿರ್ತಿಲ್ಲ? ಕುಟುಂಬ ಕಲ್ಯಾಣ ಯೋಜನೆ ಆಪರೇಷನ್ ಮಾಡಕ್ ಒಬ್ರು ಸಿಕ್ಲಿಲ್ಲ ಅಂತಿದ್ರಲ್ಲ ಸಾರ್, ಅಲ್ಲೋಡಿ ಸಾರ್. ಏನ್ ಕಾಮುಕದನ್ರಿ ಅವ? ಗಾಡಿನೂ ಬಿಡಲ್ಲ ಅಂತಾನ, ಗೊಂಬೆನೂ ಬಿಡಲ್ಲ ಅಂತಾನ. ಇಂಥವನ್ ಕೈಗೆ ಮನ್ ಸಿಕ್ಕಿರಿ ಹೊಳಿತಾರನ್ರಿ. ನೋಡ್ರಪ್ಪ, ಫಾಸ್ಟ್ ಅವನ್ ಹೋಗಿ ಕರ್ಕೊಂಬನ್ರಿ. ಅವನೊಬ್ಬನ್ ಕಟ್ ಮಾಡಿದ್ರ ಇಡೀ ದೇಶನ ನೆಟ್ಟಿಗಿರ್ತೈತಿ. ಹೋಗ್ರು, ಲಘು ಹೋಗ್ರು, ತಪ್ಪಿಸ್ಕೊಂಡ್ಬಿಟ್ಟು ಅವ್ನು ಹಿಡ್ಕೊಂಬರ್ರು. ಎಕ್ಸ್ಕ್ಯೂಸ್ ಮೀ, 500 ರೂಪೀಸ್ ಗಾಡಿಲಿ ಕುಂತ್ಕೊಂತೀರಾ? ಬೇಡ ಸರ್, ಬಸ್ ಚಾರ್ಜ್ಗೂ ಲ್ಯಾಟ್ರಿ. 500 ರೂಪಾಯಿ ಕೊಟ್ಬಿಟ್ಟು ಗಾಡಿಲಿ ಓಡಾಡೋ ಯೋಗ್ಯತೆ ನನಗೀಗಿಲ್ಲ. 500 ರೂಪಾಯಿ ನಾವೇ ಕೊಡ್ತೀವಿ, ಗಾಡಿಲಿ ಕೂತ್ಕೊಳ್ಳಿ ಸಾಕು. ಗಾಡಿಲಿ ಕೂತ್ಕೊಂಡ್ರೆ 500 ರೂಪಾಯಿ ನೀವೇ ನನಗೆ ಕೊಡ್ತೀರಾ? ಕಾಸು ಕೊಡ್ತೀನಿ ಅಂದ್ರೆ ಎಲ್ಲಿ ಬೇಕಾದ್ರೂ ಕೂತ್ಕೋತೀವಿ. ನಡ್ರಿ ಸರ್. ಕರ್ಕೊಂಡು ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ. ಕೊಂಡು ಎಲ್ಲಿ ಸರ್ ಕಾಸು? ಕೊಡಿ ಸರ್. ತಗೊಳ್ರಿ ನಿಮ್ಮ ರೊಕ್ಕನ. ನಿಮ್ಮ ಈ ಉಪಕಾರಕ್ಕೆ ನಮ್ಮ ಇಡೀ ವಂಶ ನಿಮಗೆ ಚಿರಋಣಿ ಆಗಿರುತ್ತೆ ಸರ್. ಏನ್ ಚಿಂತೆ ಮಾಡಬೇಡ್ರಿ, ಇನ್ ಮುಂದೆ ನಿಮ್ಮ ವಂಶ ಬೆಳೆಯಂಗಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನಾವು ಕುಟುಂಬ ಕಲ್ಯಾಣ ಯೋಜನೆಯರಿದ್ದೀವಿ. ನಿಮ್ಮನ್ನ ನೋಡಿದಾಗ ಬರ್ಗೆಟ್ ಕುಂತಿದ್ದೀರಿ ಅಂತ ಅನಿಸ್ತು. ಕಟ್ ಮಾಡಿದ್ರ ಚಲೋ ಇರ್ತೈತೆ ಅಂತ ಕಳಿಸ್ತೆ. ಒಂಚೂರು ನೋವು ಮಾಡಲ್ಲ, ತಟ್ಟಕ್ ತಡ್ಕೊಳ್ರಿ. ಕಟ್ ಮಾಡ್ತೀರಾ? ಅಯ್ಯೋ, ನನಗಿನ್ನೂ ಕುಟುಂಬನೇ ಇಲ್ಲ ಕಣ್ರಯ್ಯ. ನನಗೆ ಯಾಕೆ ಯೋಜನೆ? ಸರ್, ನಾನಿನ್ನೂ ಬ್ಯಾಚುಲರ್ ಸರ್. ನನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ಟ್ಯಾಂಡರ್ಡ್ ನಿಲ್ಸ್ಬೇಡಿ ದಯವಿಟ್ಟು. ನಿನ್ನ ಕಾಲ್ ಕಟ್ಕೊತೀನಿ ಸರ್. ಏನ್ ಯೋಚನೆ ಮಾಡ್ಬೇಡ, ನಾನು ನೋವು ಮಾಡಲ್ಲ. ಕತ್ರಿ ಕೊಡ್ರಲ್ಲಿ. ಕತ್ರಿನಾ? ಮಣಿ ಅಣ್ಣ, ಇಲ್ಲಿ ಯಾವ್ದೋ ಗುಣ ಅಂತ ಆಲ್ಸೇಷನ್ ಇದೆಯಂತಲ್ಲ, ಕರ್ಕೊಂಡ್ ಬಂದ್ರು. ಅದ ಆಲ್ಸೇಷನ್ ಪಾಮ್ರೇನಿಯನ್ ಅಂತ ಕನ್ಫರ್ಮ್ ಮಾಡ್ಕೋತೀನಿ. ಸರಿ ಅಣ್ಣ, ಬಂದು ಹೋಗೋಣ. ನಡೀರೋ. ಮನೆ ಹಾಳ್ ನನ್ ಮಕ್ಳ. ಆ ವಯಸ್ಸಾದಂತವ ಏನೋ ನಿಮ್ ಗಂಡಸ್ತನ ತೋರ್ಸೋದು? ತೋರ್ಸಂಗಿದ್ರೆ ನಮ್ ಗುಣಂತವ ತೋರ್ಸಿ. ಅವನ ಹತ್ರ ಕಡೆ ತೋರ್ಸಕ್ ಬಂದಿರೋದು ಗಂಡ್ಸು. ಅವನೆಲ್ಲಿ? ನಡಿಯ ತೋರ್ಸು. ಅವಳ ತಂಟೆಗೆ ಮಾತ್ರ ಹೋಗ್ಬೇಡ. ಅವಳ ತಂಟೆಗೆ ಹೋದ್ರೆ ಗುಣ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ. ತಂಟೆಗೆ ಹೋದ್ರೆ ಗುಣ ಬರ್ತಾನ? ಹಂಗಾದ್ರೆ ಇವಳು ತಂಟೆಗೆ ಹೋಗೇ ಹೋಗ್ತೀವಿ.
ಗುಣ ನಾನು ಮೊದಲೇ ಹೇಳ್ದೆ ನೀನ್ ನಮ್ಮ ಜೊತೆಲಿ ಇರೋದು ಬೇಡ ಅಂತ. ಕೇಳ್ದ ನನ್ನ ಮಾತು? ಈ ನೋವೆಲ್ಲ ಅನುಭವಿಸೋದು ಬೇಕಿತ್ತವಮ್ಮ ನಿನ್ಗೆ? ನಿನ್ಗೋಸ್ಕರ ನಾನು ಎಂಥ ನೋವು ಬೇಕಾದ್ರೂ ಅನುಭವಿಸ್ತೀನಿ ಗುಣ. ಉಮಾ, ನೀನ್ ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ತಲ್ಲ? ಪ್ಲೀಸ್ ಇಲ್ಲಿಂದ ಹೊರಟೋಗು. ನಿನ್ನ ಈ ಸ್ಥಿತಿನ ನೋಡಕ್ಕಾಗಲ್ಲ ಉಮಾ. ನನಗೂ ನಿನ್ನ ಈ ಸ್ಥಿತಿ ನೋಡಕ್ ಆಗ್ತಿಲ್ಲ ಗುಣ. ನಿನಗೆ ಯಾಕೆ ಬೇಕು ಈ ದ್ವೇಷ, ಹೊಡೆದಾಟ ಎಲ್ಲ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಬೇಕು ಉಮಾ. ಅದಕ್ಕೆ ಅಂತ ಕಾನೂನಿದೆ, ಪೊಲೀಸ್ನವರಿದ್ದಾರೆ, ಅವ್ರು ನೋಡ್ಕೋತಾರೆ. ನೀನ್ ಈ ತರ ಕೆಲಸ ಮಾಡೋದ್ರಿಂದ ಕೊನೆಗೆ ನಿನ್ಗೂ ಶಿಕ್ಷೆ ಆಗುತ್ತೆ. ನನಗೇನ್ ಬೇಕಾದ್ರೂ ಆಗ್ಲಿ, ಆದ್ರೆ ನಾನ್ ಮಾತ್ರ ಅವ್ರನ್ನ ಉಳ್ಸಲ್ಲ. ಈ ಹಠ, ದ್ವೇಷ ಎಲ್ಲ ನಿನ್ಗೆ ಯಾಕೆ ಬಂತು ಗುಣ? ಕೊಲೆ ಮಾಡೋಂಥದ್ದು ಅವ್ರು ಏನ್ ಮಾಡಿದಾರೆ ನಿನ್ಗೆ? ಏನು ಮಾಡಿದಾರ? ಈಗ ಹೇಳುವಮ್ಮ, ನಾನು ಮಾಡ್ತಾ ಇರೋದು ತಪ್ಪ? ನಾನು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ಲ? ಅವರಿಂದ ಅನ್ಯಾಯ ಆಗಿರೋದು ನಾನೊಬ್ಬನಿಗೆ ಮಾತ್ರ ಅಲ್ಲ, ಇಡೀ ಪಾಳ್ಯ ಜನ ಅವ್ರ ಅನ್ಯಾಯಕ್ಕೆ ಬಲಿಯಾಗಿದ್ದಾರೆ. ಅವ್ರ ಪರವಾಗಿ ನಾನು ಹೋರಾಡ್ತಾ ಇದ್ದೀನಷ್ಟೇ. ಈ ಹೋರಾಟದಲ್ಲಿ ನಾನು ಗೆಲ್ತೀನೋ ಸೋಲ್ತೀನೋ ನನಗೇ ಗೊತ್ತಿಲ್ಲ. ಆದರೆ ನನ್ನ ಪ್ರಾಣ ಇರೋವರೆಗೂ ಹೋರಾಡ್ತೀನಿ. ಅದಕ್ಕೆ ಉಮಾ, ನಾನು ನಿನ್ನಿಂದ ದೂರ ಆಗಿರೋದು. ನೀನೇನೋ ನನ್ನನ್ನು ದೂರ ಮಾಡಿ ನಿನ್ ಪ್ರೀತಿ ಏನು ಅಂತ ತೋರಿಸ್ಬಿಟ್ಟೆ. ಈಗ ನನಗ್ ನನ್ ಪ್ರೀತಿ ತೋರ್ಸೋ ಅವಕಾಶ ಮಾಡ್ಕೊಡು ಗುಣ. ಪ್ಲೀಸ್ ನನ್ನ ಇಲ್ಲಿಂದ ಹೋಗು ಅಂತ ಮಾತ್ರ ಹೇಳ್ಬೇಡ. ಇಷ್ಟು ದಿನ ನಿನ್ ಮನಸ್ ಗೆಲ್ಲಕ್ ಮಾತ್ರ ನಾನು ಈ ಪಾಳ್ಯದಲ್ಲಿದ್ದೆ. ಆದ್ರೆ ಇನ್ಮೇಲೆ ಈ ಜನರ ಪರವಾಗಿ ಹೋರಾಡೋದಕ್ಕೂ ನಾನು ನಿನ್ ಜೊತೆ ಇರ್ತೀನಿ. ದಯವಿಟ್ಟು ಬೇಡ ಅನ್ಬೇಡ ಗುಣ. ಅದೇನೇ ಕಷ್ಟ ಬರ್ಲಿ ನಾನ್ ನಿನ್ ಜೊತೆ ಇರ್ತೀನಿ. ಒಂದ್ ವೇಳೆ ನಾ ಸತ್ತು ಹೋದ್ರು ಸಾರಿ ಉಮಾ, ಇನ್ಮೇಲೆ ಯಾವತ್ತೂ ನಿನ್ನ ದೂರ ಮಾಡಲ್ಲ. ಸತ್ರ ಇಬ್ರು ಒಟ್ಟಿಗೆ ಸಾಯೋಣ. ಬಿಡ್ತು ಅನ್ನೋ ಗುಣ. ಸಾಯ್ಬೇಕಾಗಿರೋದು ನೀವಿಬ್ರಲ್ಲ, ನಮ್ ದುಶ್ಮನ್ಗಳು. ಅವ್ರನ್ನೀಗ ಮಟ್ಟ ಹಾಕೋ ದಾರಿಲಿ ನಾವಿದ್ದೀವಿ. ಅವ್ರ ನಮ್ಮ ಮೇಲೆ ಬೀಳೋಕ್ ಮುಂಚೆ ನಾವು ಅವ್ರ ಮೇಲೆ ಬೀಳ್ಬೇಕು. ಹೌದು ಗುಣ, ಆ ಕೇಶವ ರೆಡ್ಡಿಗೆ ನಾವೆಲ್ಲ ಸೇರಿ ಒಂದ್ ಗತಿ ಕಾಣಿಸ್ಲೇಬೇಕು. ಅದಕ್ಕೆ ನಾನು ಸ್ಕೆಚ್ ಹಾಕಿದ್ದೀನಿ. ಕಮಾನ್. ಬಾರಯ್ಯ ಎಸಿಪಿ, ಎಲ್ಲಿವರೆಗೂ ಬಂತು ನಿನ್ನ ಇನ್ವೆಸ್ಟಿಗೇಷನ್? ನನ್ನ ತಮ್ಮನ ಬಗ್ಗೆ ಏನಾದರೂ ಮ್ಯಾಟ್ರ್ ಗೊತ್ತಾಯ್ತಾ? ಇನ್ನೂ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನಿನ್ನ ಅಧಿಕಾರ ಇರೋ ತನಕ ನೀನ್ ಇನ್ವೆಸ್ಟಿಗೇಷನ್ ಮಾಡ್ತಾನೇ ಇರ್ತೀಯ. ಅಧಿಕಾರ ಮುಗಿದ ಮೇಲೆ FIR ಕ್ಲೋಸ್ ಮಾಡಿ ಹೊರಟೋಗ್ಬಿಡ್ತೀಯ. ಪೊಲೀಸ್ನವ್ರನ್ನ ನಂಬ್ಕೊಂಡು ಕೂತ್ಕೊಳ್ಳೋ ಅಷ್ಟು ಮೂರ್ಖ ಅಲ್ಲ ನಾನು. ನೀನ್ ನಿನ್ನ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರು. ಆ ಗುಣನ್ ತಿಥಿಗೆ ನಾನ್ ನಿನ್ನ ಇನ್ವೈಟ್ ಮಾಡ್ತೀನಿ. ನೀನ್ ತಿಳ್ಕೊಂಡಷ್ಟು ಸುಲಭ ಅಲ್ಲ ರೆಡ್ಡಿ ಆ ಗುಣನ್ ಟಚ್ ಮಾಡೋದು. ನೀನಿನ್ನೂ ಅವನ್ ತಿಥಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೀಯ. ಆದ್ರೆ ಅವನಾಗ್ಲೇ ನಿನಗೆ ಮುಹೂರ್ತ ಇಟ್ಬಿಟ್ಟಿದ್ದಾನೆ. 4 ಜನನ್ ರೆಡಿ ಮಾಡ್ಕೋ ನೀನು ಹೊತ್ಕೊಂಡೋಗೋದಕ್ಕೆ. ಈ ಕೇಶವ ರೆಡ್ಡಿಗೆ ಮುಹೂರ್ತ ಇಟ್ಟೆ ಅಭ್ಯಾಸ. ಯಾರಿಗೆ ಮುಹೂರ್ತ ಇಟ್ಟಿದಾರಂತ ಗೊತ್ತಾಗ್ಬೇಕಾ? ತಗೋ ಈ ನೋಟಿಸ್. ಇಲ್ಲಿವರೆಗೂ ಬಂದ್ಬಿಟ್ಟು ನಾವು ಈ
ಕೋರ್ಟು ಕಾನೂನು ಎಲ್ಲ ರೆಡ್ಡಿ ನೋಟ್ ಮೇಲೆ ಪ್ರಿಂಟ್ ಆಗೋಗಿದೆ. ಅವನು ಲೀಗಲ್ ಪವರ್ ತೋರ್ಸಕ್ ಬಂದ್ರೆ ನಾನು ಅವನಿಗೆ ಮನಿ ಪವರ್ ಏನು ಅಂತ ತೋರಿಸ್ತೀನಿ. ಅವನ ಹತ್ರ ಇರೋ ಮ್ಯಾನ್ ಪವರ್ ಮುಂದೆ ನಿನ್ ಮನಿ ಪವರ್ ಏನು ನಡೆಯೋದಿಲ್ಲ ರೆಡ್ಡಿ. ಮ್ಯಾನ್ ಪವರ್ಗೂ ಮನಿ ಪವರ್ಗೂ ಒಂದು ಸಣ್ಣ ಗೆರೆ ಅಷ್ಟೇ ವ್ಯತ್ಯಾಸ. ACP ನನ್ ಸುತ್ತ ಇರೋ ಮ್ಯಾನ್ ಪವರ್ ಮನಿಯಿಂದಾನೆ ಹುಟ್ಕೊಂಡಿರೋದು. ನನ್ನ ಪವರ್ ಏನು ಅಂತ ಆ ಗುಣ ತೋರಿಸ್ತೀನಿ. ಅವನ್ ಸೈಜ್ ಪೆಟ್ಟಿಗೆ ರೆಡಿ ಮಾಡ್ಕೊ. ನಿನಗೆ 15 ನಿಮಿಷ ಟೈಮ್ ಕೊಡ್ತೀನಿ. ನೀನು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮನ್ನೆಲ್ಲ ಪಾಳ್ಯಕ್ಕೆ ಬಿಟ್ಬಿಡು. ನೀನು ಬದುಕಿರ್ಬೇಕು ಅಂದ್ರೆ ನನ್ನ ಗುಣ ಬರೋದಕ್ಕೆ ಮುಂಚೆ ಇಲ್ಲಿಂದ ತಪ್ಪಿಸ್ಕೊ. ನನಗೆ ವಾರ್ನ್ ಮಾಡ್ತೀಯಾ? ತಪ್ಪಗಳನ್ನ ಮಾಡಿ ತುಪ್ಪದಲ್ಲಿ ಮನೆ ಕಟ್ಟಿರೋ ರೆಡ್ಡಿಗೆ ತಪ್ಸ್ಕೊಂಡು ಹೋಗುಂಟ್ಯಾ? ಶೋಭನ ಮಾಡ್ಕೊಳ್ತಿರೋ ಹುಡುಗಿ ಅಂತ ಬಿಟ್ಬಿಡ್ತೇನೆ. ಸುಮ್ನೆ ನಾನೊಂದು ಚಿಟ್ಕೆ ಹೊಡೆದ್ರೆ ಇಡೀ ಸಿಟಿನೇ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ನಿನಗೆ ನಿನ್ನ ಬಗ್ಗೆ ಮಾತ್ರ ಗೊತ್ತು, ನನ್ನ ಗುಣನ ಬಗ್ಗೆ ಗೊತ್ತಿಲ್ಲ. ನನ್ನ ಗುಣ ಮನಸ್ಸು ಮಾಡಿದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ನೀನು ಕತ್ತರಿಸ್ತಾನೆ. ಯಾರೇ ಅವನ ಗುಣ? ನನ್ನ ಮುಟ್ಟೋ ಶಕ್ತಿ ಇದೆಯಾನೆ ಅವನಿಗೆ? ಅವನು ಬರೀ ವ್ಯಕ್ತಿ ಅಲ್ಲ, ಇಡೀ ನಮ್ಮ ಪಾಳ್ಯದ ಶಕ್ತಿ. ನೀವೆಲ್ಲ ಹೇಳೋದು ಕೇಳ್ತಾ ಇದ್ರೆ ಅವನ್ ಒಂದ್ಸಲ ನೋಡ್ಲೇಬೇಕು ಅನ್ನಿಸ್ತಾ ಇದೆ. ಯಾಕೋ ಓಡ್ ಬರ್ತಾ ಇದೀಯಾ? ಅಣ್ಣ ಓಡ್ಕೊಂಡ್ ಬರ್ತಿಲ್ಲ ಅಣ್ಣ, ಅವ್ನು ಹೊಡೆದೇಟಿಗೆ ಹಾಡ್ಕೊಂಡ್ ಬಂದೆ. ಏನೋದು? ಅಯ್ಯೋ ಅವನ ಮೂಳೆ ಮುರಿತಾವಣ್ಣ ನಮ್ದಲ್ಲ. ಏನೋ ಹೇಳ್ತಾ ಇದ್ಯಾ? ನಮ್ಮನ್ನೆಲ್ಲ ಸಾಯ್ತಕ್ಕ ಬಂದವಣ್ಣ ಅವನು. ಮುಚ್ಚೋ
ಯಾರೋ ನೀನು? ಗುಣ ಗುಣಶೇಖರ. ಓಹೋ, ನೀನೇನಾ ಗುಣ? ನಮ್ಮ ಅಡ್ಡಾಗೆ ಬಂದು ನಮ್ಮವ್ರನ್ನೇ ಹೊಡಿತೀಯ? ನಿಮ್ಮವ್ರನ್ನಲ್ಲೋ ಇನ್ನೂ ಹೊಡಿತೀನಿ. ನನ್ ಸ್ಟೇಟಸ್ ತಿಳಿದೆ ಹೊಡಿತೀಯ? ಹೊಡಿಯಕ್ ಬೇಕಾಗಿರೋ ಸ್ಟೇಟಸ್ ಅಲ್ಲೋ ಗುಗ್ಗು, ಸ್ಟಾಮಿನಾ. ಗುಂಪು ಗಲಭೆಯಲ್ಲಿ ಕೇಶವ ರೆಡ್ಡಿ ಸಾವು ಅಂತ ನಾಳೆ ಪೇಪರ್ಲಿ ಹೆಡ್ಲೈನ್ ಅಲ್ಲಿ ಬರುತ್ತೆ. ಓದ್ಕೊಂಡು ಎಂಜಾಯ್ ಮಾಡಿ. ಇವತ್ತಿಗೆ ನಿನ್ನ ಆಸೆ, ನಿಮ್ಮ ತಂದೆ ತಾಯಿ ಆಸೆ ಎಲ್ಲವನ್ನೂ ನೆರವೇರಿಸ್ಬಿಟ್ಟೆಪ್ಪ. ನಿಜಕ್ಕೂ ನೀನು ಗುಣವಂತ. ಈಗ ನಮ್ಮ ಪಾಳಿದವ್ರದೆಲ್ಲ ಒಂದು ಚಿಕ್ಕ ಆಸೆ ಇದೆ. ಏನ್ ಹೇಳಿ ಕ್ಯಾಪ್ಟನ್? ಅದು ನಿಮ್ಮಿಬ್ರು ಮದುವೆ. ಮದುವೆ ಗಿದ್ವೆ ಎಲ್ಲ ಮಕ್ಕಳಾದ್ಮೇಲೆ. ಏನ್ ಹೇಳ್ತಿದ್ದೀರಾ ಕ್ಯಾಪ್ಟನ್? ಈಗೇನಿದ್ರು ಹನಿಮೂನ್.